ಏಯ್
ಏನ್ರಿ ಟಾಪನ್ನೇ ಕಟ್ ಮಾಡ್ಬಿಟ್ಟಿದ್ದಾರೆ. ನಮ್ ಪೆಟ್ಟಿಗೆನೆ ಕಾಣ್ತಾ ಇಲ್ಲ ಇಲ್ಲಿ. ಹೌದು ಸರ್. ಮೈಸೂರಿನಿಂದ ಚೆನ್ನೈಗೆ ತರಲಾಗುತ್ತಿದ್ದ 5.25 ಕೋಟಿ ಹೊಸ ಮುದ್ರಿತ ನೋಟುಗಳನ್ನು ಕೊಳ್ಳೆ ಹೊಡೆಯಲಾಗಿದೆ. ಚಲಿಸುತ್ತಿದ್ದ ರೈಲಿನ ಮೇಲ್ಛಾವಣಿಯನ್ನು ಕೊರೆದು ಈ ಕೃತ್ಯವನ್ನು ಎಸಗಲಾಗಿದೆ. ಈ ಪ್ರಕರಣದಿಂದ ಆರ್ಪಿಎಫ್, ಬ್ಯಾಂಕಿನ ಅಧಿಕಾರಿಗಳು ಮತ್ತು ರಾಜ್ಯದ ಜನತೆ ದಿಗ್ಭ್ರಾಂತಗೊಂಡಿದ್ದಾರೆ. ಅಷ್ಟರಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಒಂದ್ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, RBI ಡೈರೆಕ್ಟ್ ಆಗಿ ಯಾರಿಗೂ ಹಣ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಅದು ಬ್ಯಾಂಕ್ಗಳ ಮುಖಾಂತರನೇ ದೇಶದ ಜನರಿಗೆ ಹೋಗಿ ತಲುಪತ್ತೆ. ಈಗ ಯಾವ ಹಣ ಟ್ರೈನ್ ಅಲ್ಲಿ ಕಳ್ತನ ಆಗಿದೆಯೋ ಅವು ಮೈಸೂರು ಡಿವಿಷನ್ ಅಲ್ಲಿ ಪ್ರಿಂಟ್ ಆದ ಹೊಸ ನೋಟ್ಗಳು. RBI ಹಣ ಕಳ್ತನ ಮಾಡೋದು ದೊಡ್ಡ ಕ್ರಿಮಿನಲ್ ಅಫೆನ್ಸ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಸಿವಿಯರ್ ಆಕ್ಷನ್. ಏ ಜಗನ್, ಎಲ್ಲೂ ಸಿಕ್ಕಾಕೊಳ್ಳಿಲ್ಲ ತಾನೆ? ಮಗನೇ, ನಾನ್ ಸಿಕ್ಕಾಕೊಳ್ಳೋದಿರ್ಲಿ, ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ಸಿಕ್ಕಾಕೊಂಡಿದ್ರೆ ಪಾರ್ಸಲ್ ಮಾಡ್ಬಿಟ್ಟಿರೋರು. ಯಾಕೋ ಎಷ್ಟು ಹೇಳಿದ್ರು ಕೇಳ್ದೆ ರಿಸ್ಕ್ ಇರೋ ಜಾಗದಲ್ಲೇ ಕೈ ಹಾಕಿ ನನ್ನನ್ನು ಸಾಯಿಸ್ತ್ಯಾ? ಹೋಗು. ಹಲೋ ಸರ್. ಮಿಸ್ಟರ್ ಮಾಣಿಕ್ಯ ವಾಸಗನ್, ಎಲ್ಲಿದ್ದೀರಿ? ಆರ್ ಯು ಬಿಸಿ? ಕ್ಯಾನ್ ಐ ಟಾಕ್ ಟು ಯು ನೌ? ನೋ ಸರ್, ಐ ಆಮ್ ನಾಟ್. ಹೇಳಿ ಸರ್. ನಿಮ್ಮ ರೆಸಿಗ್ನೇಷನ್ ಲೆಟರ್ ನನ್ನ ಟೇಬಲ್ ಬಂದಿದೆ. ಅದನ್ನ ಫಾರ್ವರ್ಡ್ ಮಾಡದೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಸರ್, ಮೈ ನೋ ವೈ? ನೀವೊಂದು ಮೇಜರ್ ಆಪರೇಷನ್ ಮುಗಿಸ್ಬೇಕು. ಅದಾದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಿದ್ದೀನಿ. ಸರ್, ಅಮ್ಮ ಇಲ್ದಿರೋ ಮಗು ತುಂಬಾ ಲೋನ್ಲಿಯಾಗಿ ಫೀಲ್ ಮಾಡ್ಕೋತಿದ್ದಾಳೆ ಸರ್. ಈಗಲೇ ಅವಳಿಗೆ ಕನ್ವಿನ್ಸ್ ಮಾಡಿ ಹೊರಗೆ ಕರ್ಕೊಂಬಂದ. ಈ ಕೇಸ್ನ ಮುಗಿಸ್ಕೊಟ್ಬಿಟ್ಟು ಹೋಗಿ. ಯು ಕ್ಯಾನ್ ಲೀವ್ ಯುವರ್ ಚೈಲ್ಡ್ ಇನ್ ಮೈ ಹೌಸ್. ನನ್ನ ಮೊಮ್ಮಗಳನ್ನ ನೋಡ್ಕೊಂಡ ಹಾಗೆ ನಿಮ್ಮ ಮಗು ನೋಡ್ಕೋತೀನಿ. ಸರ್, ಹೋಪ್ ಯು ವಿಲ್ ಲಿಸನ್ ಟು ಮೀ. ಓಕೆ ಸರ್, ಐ ವಿಲ್ ಬಿ ದೇರ್. See you soon. ಇವನ ಯಾವ ಗಾಡಿನ ತಳ್ಕೊಂಬಂದ ಕುರಿತಾ ಇರ್ಬೇಕು. ಹಾಗೊಂಟಿ ಯಾಕೋ? ನಾನು ಹಾಕೊಟ್ಟಿ ಹಾಗೆ ಇರುತ್ತೆ. ಬೋಂಡ ಇದ್ದ ಕಾಯ್ತೋ. ಯಾಕೋ ಅನ್ನ ಟೀ ಕುಡಿಯೋ ನಿನಗೆ ಇಷ್ಟೊಂದು ಗೌರವ ಕೊಡ್ಬೇಕಾ? ಇದುವರೆಗೂ 200 ಬಿಸ್ಕೆಟ್ ತಿಂದಿದ್ಯಾ, 201 ಟೀ ಕುಡ್ದಿದ್ಯಾ. ಇದನ್ನೆಲ್ಲ ಸೆಟ್ಲ್ ಮಾಡ್ಬಿಟ್ಟು ನೆನ್ನೆ ಮಾಡ್ರ ಬೋಂಡ ಕಾಯಕೋ. ಅದ್ರಲ್ಲಿ 100 ಟೀ ಉಗ್ದಿರ್ತೀನಿ, 105 ಬಿಸ್ಕೆಟ್ ನಾಯಿಗೆ ಹಾಕಿರ್ತೀನಿ. ನಿನ್ ಫ್ರೆಂಡ್ ಜಗನ್ ಹಾಕಿದ್ದಲ್ಲ ನಾನು ಕೇಳ್ತಾ ಇಲ್ಲ. ನನ್ ಕಾಸು ಕೊಟ್ಬಿಟ್ಟು ಕೈಯಾಕ. ಸರಿ, ಒಂದ್ ಬೋಂಡ ತಗೋತೀನಿ ಬಿಡು. ಆ ಫೋಟೋಗಳನ್ನ ನೋಡ್ಬಿಟ್ಟು ಕೈಯಾಕ ನೋಡೋಣ. ಅಂತ ನ್ಯಾಯ ವ್ಯಕ್ತಿಗಳ ಮುಖ ನೋಡಿದ್ರೆ ಕೈಯಾಕ. ಒಂದು ಬೋಂಡಗೋಸ್ಕರ ಅವ್ರ ಮುಖ ಯಾಕೋ ನೋಡ್ಬೇಕು? ಹಂಗಾದ್ರೆ ಆಧಾರ್ ಕಾರ್ಡ್ ಕೊಡು. ಒಂದು ಬೋಂಡಾಗೆ ಆಧಾರ್ ಕಾರ್ಡ್ ಬೇಕಾ? ಇದನ್ನೆಲ್ಲ ನಮ್ಗೆ ಹೇಳ್ತೀರಾ? ಬೇರೆ ಯಾರಾದ್ರೂ ಕೇಳಿದ್ರೆ ಎತ್ಕೊಟ್ಬಿಡ್ತೀರಾ? ಕೊಡ ಸುಮ್ನೆ. ಅದು ಕೋಟಾ ನೋಟ ಬಾಚನ್ಗೆ ನೋಡ್ದೆ ಇರೋ ಚಿಂಪಾಂಜಿ ತಗೊಳ್ಳೋ. ಒರಿಜಿನಲ್ ಗಾಂಧಿ ತಾತನ್ ನೋಟು. ಇಂಡಿಯಾ ಸಾಲನ್ನೆಲ್ಲ ತೀರ್ಸಿ 2 ಸ್ಪೆಷಲ್ ಟೀ ಕುಡಿದ್ರೆ 2 ದಿನ ಕಳೆದು ಹೋಗ್ಬೇಕು. ಹಂಗಿರ್ಬೇಕು. ಎಲ್ಲ ಮೈದಾ ಬಿಸ್ಕೆಟ್ ಇಟ್ಟಿದ್ಯಾ? ನನ್ ಗೋಲ್ಡನ್ ಬಿಸ್ಕೆಟ್ ಇಲ್ವೇನಾ? ಹೇಳೋದಲ್ಲ ಮಾಡ್ಸೋ. ಈ ಕಿತ್ತೋಗಿರೋ ಹತ್ರ ಬಾಕಿ ಇಟ್ಕೊಂಡು ನೀನ್ ಟೀ ಕುಡಿಬೇಕೇನಾ? ನೀನ್ ಏನಾದ್ರು ಬಿದ್ದಿದ್ಯಾ? ದುಡ್ಡು ಬೇಕಾದ್ರೆ ನನ್ ಕೇಳದಲ್ವೇನಾ? 2 ದಿನದಲ್ಲಿ ಸಂಬಳ ಬರುತ್ತೋ ಅಷ್ಟಲ್ಲಿ ಬಡ್ಕೋತಾ ಇದ್ದಾನೆ. ಅವನಿಗೆ ಸಂಬಳ ಸಿಗೋವರೆಗೂ ನಿನ್ಗೆ ಏನ್ ಅರ್ಜೆಂಟು? ರಮ್ಯಾ ರಕ್ಷಿತಾ ಜೊತೆ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ಯಾ? ಎಲ್ಲೋಡ ಜಗನ್ನು, ಸುಮ್ನೆ ಮಲಗಿರೋ ನೀನ್ ಎಬ್ಬಿಸ್ಬೇಡ. ಆಮೇಲೆ ಏನಾಗುತ್ತೋ ಅಂತ ನಾನು ಹೇಳಕ್ಕಾಗಲ್ಲ. 3 ತಿಂಗಳಿಂದ ಹೇರ್ ಸ್ಟೈಲಿಸ್ಟ್ ಗೆ ಕಾಸು ಕೊಟ್ಟಿಲ್ಲ ಕಣ. ಏನಾ ಚಿಂಪಾಂಜಿ ತಲೆಯಲ್ಲಿ ಹೇನ್ ತೆಗಿಯೋರ್ನೆಲ್ಲ ಹೇರ್ ಸ್ಟೈಲಿಸ್ಟ್ ಅಂತಾರ? ಇವನೇನ್ ಬಾರಿ ಸುಂದರ. ಈ ಇಂಡಿಯಾದಲ್ಲಿ ಟೀ ಮಾರೋರ್ ಕಟ ತಡೆಯಕ್ಕಾಗ್ತಿಲ್ಲ. ರಾಜ್ಯದಲ್ಲಿ ಅಚ್ಚರಿ ಉಂಟು ಮಾಡಿರುವ ರೈಲು ದರೋಡೆ ಪ್ರಕರಣದ ಅಪರಾಧಿಗಳನ್ನು ಕಂಡುಹಿಡಿಯಲು ಸಿಬಿಸಿಐಡಿ ಡಿಎಸ್ಪಿ ಮಾಣಿಕ್ಯ ವಾಸಗನ್ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿದೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಮುಖ್ಯ ಆಯುಕ್ತರು ಆದಷ್ಟು ಬೇಗ ಈ ಪ್ರಕರಣದ ಅಪರಾಧಿಗಳನ್ನು ನಮ್ಮ ತನಿಖಾ ತಂಡವು ಬಂಧಿಸುತ್ತದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿ ರೊಟ್ಟಿನ ಹಾಕಿಟ್ಟಿದ್ದೀನಿ, ಆಯ್ತಣ್ಣ. ಅಣ್ಣ ಟೀ ತಗೊಳ್ಳೋಣ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಾಗಿಂದ ನೋಡ್ತಾ ಇದ್ದೀನಿ. ಓಕೆ, ಹಿಂಡಿ ಹಿಪ್ಪೆಕಾಯಿ ಮಾಡ್ಬಿಡ್ತಾನೆ. ಸರಿಯಾದ ದೆವ್ವ ಕಣೋ. ನೀನ್ ಕೈ ಚಳಕ ತೋರಿಸ್ಬೇಕಾದ್ರೆ ದಯವಿಟ್ಟು ಅವನ ಹತ್ರ ಹುಷಾರಾಗಿರು, ಸರಿನಾ? ಗೊತ್ತು ಉಗಿತೀರಾ ಅಂತ. ವಿಶ್ವಾಸನೆ ಬರ್ತಾರೆ. ಕಾಸು ತಗೋತೀಯ ತಾನೆ? ಏನೋ ಟೀ ಇದು? ಸಕ್ಕರೆ ಹಾಕ್ದಿರಾ ಕೊಟ್ಟಿದ್ಯಾ? ಯೋಗ್ಯತೆಗೆ ಯಾಕೆ 4 ಜನ ಕುಡ್ದೋಗಿರೋ ಟೀನ 5 ನೀನ್ ಕುಡಿಯಕ್ಕಾಗಲ್ವಾ? ಇವರೆಲ್ಲ ಕುಡಿದು ಜೀವಂತವಾಗಿಲ್ವಾ? ನೀ ಕುಡಿಯೋ. ಮುಖ ನೋಡು, ಆಧಾರ್ ಕಾರ್ಡ್ ಅಲ್ಲಿ ಬಂದಿರೋ ಫೋಟೋ ತರ ಇದ್ದಾನೆ. ಎಷ್ಟು ಮುಖ್ಯವಾದ ಕಂಪನಿ ರಹಸ್ಯ ಹೇಳ್ತಾ ಇದ್ದೀನಿ, ಕೇರ್ ಮಾಡ್ದಂಗ್ ಹೋಗ್ತಾ ಇದ್ದಾನೆ. ಬನ್ನಿ ಮಿಸ್ಟರ್ ಮಾಣಿಕ್ಯ ವಾಸಗನ್. ಏನಿದು ಕಾಲೇಜ್ ಹುಡುಗರ ತರ ದಾಡಿ ಮೀಸೆ ಎಲ್ಲ? ಡಿಪಾರ್ಟ್ಮೆಂಟ್ ನಿಮ್ ರೆಸಿಗ್ನೇಷನ್ ಲೆಟರ್ ಅಕ್ಸೆಪ್ಟ್ ಮಾಡ್ಬಿಟ್ಟಿದೆ ಅಂತ ತಿಳ್ಕೊಂಡ್ರಾ? ಇಲ್ಲ ಸರ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ, ಒಳಗಡೆ ಯಾರನ್ನು ಕಳಿಸ್ಬೇಡಿ. ಲೇಟೆಸ್ಟ್ ಆಗಿ ನಡೆದ ಟ್ರೈನ್ ರಾಬರಿ ಬಗ್ಗೆ ನೀವು ಕೇಳಿದ್ದೀರಿ ಅನ್ಕೋತೀನಿ. ಇಷ್ಟು ದಿವಸ RPF ಹ್ಯಾಂಡಲ್ ಮಾಡ್ತಾ ಇದ್ದಿದ್ದ ಕೇಸು ಈಗ ನಮ್ ಕೈಗೆ ಬಂದಿದೆ. ಅಂಡ್
ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ದ ಕೇಸ್. ಶೋರ್ ಸರ್. ಅಂಡ್ ಯು ನೋ, ಇದನ್ನ ಮೀಡಿಯಾ ತುಂಬಾ ಕೀನ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕೇಸ್ನ ಮುಗಿಸ್ಬೇಕು. ಗಾಟ್ ಇಟ್ ಸರ್. ರೈಟ್. ನೌ ಯು ಮೇ ಲೀವ್. ಯಾ ಸರ್. ಐ ಟೇಕ್ ಲೀವ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನಪ್ಪ ಆಯ್ತು ಅಲ್ಲಿ? ಬಾಕ್ಸ್ ಬಿದ್ದೋಯ್ತು ಸರ್. ಹುಷಾರು. ಶಕ್ತಿ, ಏನಪ್ಪ ಏನಾಯ್ತು? ಸರ್ ಏನಿಲ್ಲ ಸರ್. ಬಾಬಾ ಹಾಯ್. ಬಾ, ಸಖತ್ತಾಗಿದ್ಯಾ? Hey, you want more food? Yes, yes.
ಡ್ರೈವರ್ ಕೆಲ್ಸಕ್ಕೆ ಇಟ್ಕೊಂಡ್ರೆ ಡ್ರೈವರ್ ಕೆಲಸ ಮಾತ್ರ ಮಾಡಬೇಕು. ಜಮಾಲ್ ಕೊಟ್ಟ ಹವಾಲಾ ದುಡ್ಡನ್ನ ಅವನು ಕೊಟ್ಟೆ ಇವನು ಕೊಟ್ಟೆ ಅಂತ ಕಂಡು ನಾಯಿಗಳಿಗೆ ಏನು ಕೀಳಕ್ಕೋ ಮೆಸೇಜ್ ಕೊಟ್ಟೆ. ಹೇಳಲೇ ಪಪ್ಪ, ಏನದು? ಮಾಣಿಕ್ ಲೈನಲ್ಲಿ ಇದ್ದಾನೆ ಪಪ್ಪ. ಏನೋ ಸಿಟಿ ಬಾರ್ಡರ್ ಒಳಗೆ ಬಂದ್ಬಿಟ್ಟ? ಹೇಗೆ? ಯಾವ ಏರಿಯಲ್ಲಿ? ನಿನ್ನಂತ ಒಬ್ಬ ಬೇವರ್ಸಿನ ಹುಟ್ಟಿಸಿದ್ದಕ್ಕೆ ಆವತ್ತೇ ಸಾಯಿಸ್ಬಿಡ್ಬೇಕಿತ್ತು. ಹಾಕ್ರ ಅವನ್ನ. ಅವ್ರ ಡ್ಯೂಟಿಯಲ್ಲಿ ಯಾರಿದ್ರು ನಾನು ಅವ್ರನ್ನ ನೋಡ್ಬೇಕು. ಓಕೆ ಸರ್. ಸ್ಟೇಷನ್ಗಳನ್ನು ಬಿಟ್ಟು ಬೇರೆ ಯಾವ್ದಾದ್ರು ಸಿಗ್ನಲ್ ಅಲ್ಲಿ ಗಾಡಿ ನಿಲ್ಸಿದ್ರ? ಇಲ್ಲ ಸರ್, ಗಾಡಿನ ಎಲ್ಲೂ ನಿಲ್ಲಿಸ್ತಿಲ್ಲ, ಸ್ಟೇಷನ್ ಅಲ್ಲಿ ಮಾತ್ರ ನಿಲ್ಸಿದ್ದು. ಗಾಡಿ ಸ್ಟೇಷನ್ಗೆ ಬಂದಿದ ತಕ್ಷಣ ಪಾರ್ಸಲ್ ವೇಗನ ಓಪನ್ ಮಾಡಿದ್ಯಾರು? ನಾನೇ ಸರ್. ನೀನು ಓಪನ್ ಮಾಡುವಾಗ ನಿನಗಿಂತ ಮುಂಚೆ ಯಾರಾದ್ರೂ ಲಾಕ್ ಹೊಡೆಯೋ ಪ್ರಯತ್ನ ಮಾಡಿದ್ದಿದ್ ಕಾಣಿಸ್ತಾ? ಇಲ್ಲ ಸರ್, ಯಾವುದೇ ಡ್ಯಾಮೇಜ್ ಇರಲಿಲ್ಲ. ಲಾಕ್ ಮಾಡಿದ್ದು ಹಾಗೆ ಕ್ಲಿಯರ್ ಆಗಿತ್ತು. ದುಡ್ಡು ಕ್ಯಾರಿ ಮಾಡ್ತಿದ್ದ RBI ಬಾಕ್ಸ್ ಎಲ್ಲಾದ್ರೂ ಸಿಕ್ತಾ? ಇಲ್ಲ ಸರ್, ಮೈಸೂರಿಂದ ಬಂದ ಈ ರೈಲಲ್ಲಿ ರನ್ನಿಂಗ್ ನಲ್ಲಿ ಹೋಲ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಎಲೆಕ್ಟ್ರಿಕ್ ಲೈನ್ ಇಲ್ದಿರೋ ಸೇಲಂ ಮತ್ತೆ ವಿರುಧಾಚಲಂ ಟ್ರ್ಯಾಕ್ ಅಲ್ಲಿ ಮಾತ್ರ ಸಾಧ್ಯ. ಸೊ ಅದಕ್ಕೆ ನಮ್ ಸ್ಕ್ವಾಡು ಇನಿಷಿಯಲ್ ಎನ್ಕ್ವೈರಿಗೆ ಅಲ್ಲಿ ಹೋಗಿದ್ದಾರೆ ಸರ್. ಆ ದುಡ್ಡಿನ ಬಾಕ್ಸ್ ಜೊತೆ ಬಂದಿದ್ದ ಬೇರೆ ಎಲ್ಲ ಪಾರ್ಸಲ್ಸ್ ಎಲ್ಲಿಟ್ಟಿದ್ದೀರಾ? ಸರ್, ಅದು ಆವಾಗ್ಲೇ ಡೆಲಿವರಿ ಕೊಟ್ಟಾಯ್ತು ಸರ್. ಕೊಟ್ಟಾಯ್ತಾ? ಹೌದು ಸರ್. ಲೋಡಿಂಗ್ ಆಗ್ಬೇಕಾದ್ರೆ ಒಂದೊಂದು ಪಾರ್ಸಲ್ ಅದ್ರಲ್ಲಿ ಏನಿತ್ತು? ಕೊನೆಯದಾಗ ಡೆಲಿವರಿ ಕೊಡೋಕೆ ಅನ್ಲೋಡ್ ಮಾಡ್ಬೇಕಾದ್ರೆ ಆ ಪಾರ್ಸಲ್ ಯಾವ ಕಂಡೀಷನ್ ಅಲ್ಲಿ ಇತ್ತಾನೋ CSO ಸ್ಟೇಟಸ್ ರಿಪೋರ್ಟ್ ಇದೆಯಾ? ಇಲ್ಲ ಸರ್. ಒಂದು ಕ್ರೈಮ್ ಸ್ಪಾಟ್ಗೆ ಕ್ಲೋಸ್ ರೇಡಿಯಸ್ ಅಲ್ಲಿರೋ ಯಾವುದೇ ಆಬ್ಜೆಕ್ಟ್ ಲೆವೆಲ್ 1 ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಮ್ ಕಸ್ಟಡಿಯಲ್ಲಿ ಇರಬೇಕು. ಹಾಗಿಲ್ಲ ಅಂದ್ರೆ ಆ ಆಬ್ಜೆಕ್ಟ್ ನ ಕಂಪ್ಲೀಟ್ ಕ್ರಾಸ್ ಸೆಕ್ಷನ್ ರಿಪೋರ್ಟ್ ನಮ್ ಕೈಯಲ್ಲಿರ್ಬೇಕು. ನಿಮ್ಮಂತವ್ರು ಇರೋದ್ರಿಂದಾನೆ ಬೇರೆ ಸ್ಟೇಟ್ ಇಂದ ಕೊಳ್ಳೆ ಹೊಡೆಯೋದಕ್ಕೆ ಇಲ್ಲಿಗೆ ಬರ್ತಾರೆ. ಇನ್ಪೆಸಲ್ಸ್, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಡೆಲಿವರಿ ತಗೊಂಡೋಗಿರೋ ಪ್ರತಿಯೊಬ್ರು ನನ್ನ ನೆಕ್ಸ್ಟ್ ಎನ್ಕ್ವೈರಿಗೆ ರೆಸಿಪ್ಟ್ ಜೊತೆ ಬರಲೇಬೇಕು. ಇಟ್ಸ್ ಮೈ ಸಿವಿಯರ್ ವಾರ್ನಿಂಗ್. ಅರ್ಥ ಆಯ್ತೇನ್ರಿ? ಹುಷಾರು, ಕಳೆದೋಗ್ಬಿಡ್ತೀರಾ. ನಿಮ್ ಮಗನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಲ್ಲ, ಮತ್ ಯಾಕಿಂತ ಕೆಲ್ಸ ಎಲ್ಲ ಅವನು ಕೊಡ್ತೀರಾ? ಹಿಂಗೆ ಅಲಿತಾ ಇದ್ರೆ ಇನ್ಯಾವತ್ ಕೆಲಸ ಕಲಿಯೋದು ಇವನು? ಹೀಗೆ ಚಿಕ್ಕ ಚಿಕ್ಕ ಅಮೌಂಟ್ ಮಾಡಿ ಬೆಳಿತಾನೆ ಅನ್ಕೊಂಡೆ. ಮುಟ್ಟಾಳ ಈಗ ಏಮಾರ್ ಬಂದ್ ನಿಂತಿದ್ದಾನೆ. ಅಂತದೇನೋ ನಿನ್ಗೆ ಬೇಜವಾಬ್ದಾರಿ. ನಮ್ಮ ಕೆಲಸದಲ್ಲಿ ನಂಬಿಕೆನೇ ತುಂಬಾ ಮುಖ್ಯ. ಅದನ್ನ ಉಳಿಸ್ಕೊಂಡೆ ನಾನು ಈ ಮಟ್ಟಕ್ಕೆ ಬೆಳೆದಿರೋದು. ಆ ನಂಬಿಕೆನು ನನ್ ಮೇಲಿರೋ ಭಯನೂ ಹಾಳು ಮಾಡಿ ನನ್ನ ಹವಾಲಾ ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕು ಅಂತ ಯಾವನೋ ಪ್ಲಾನ್ ಮಾಡಿರೋದು. ನನ್ನ ಕಾಸು ಕೈ ಇಟ್ಟ ಎಂಜಿಲ್ ನಾಯಿನ ಕಂಡಿಡ್ದು ನಡು ಬೀದಿಲ್ ಮಲಗಿಸ್ಬೇಕು. ಕಾರ್ತಿಕ್ ಸಾಬ್, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ದಿಯಾ, ಕಮೆನ್. ದಿಯಾ, ದಿಸ್ ಇಸ್ ಮಿಸ್ಟರ್ ಜಮಾಲುದ್ದೀನ್ ಅಂಡ್ ಹಿಸ್ ಸನ್ ಮಾಲಿಕ್, ನನ್ನ ಲಾಂಗ್ ಟೈಮ್ ಕ್ಲೈಂಟ್. ಯಾವುದೇ ಪ್ರಾಬ್ಲಮ್ ಆದ್ರೂ ನಮ್ಮ ಹತ್ರನೇ ಬರ್ತಾರೆ. ಇವಾಗ ಒಂದು ಮೇಜರ್ ಇಶ್ಯೂ. ನಿಮ್ ಸಮಸ್ಯೆ ಮುಗೀತು ಅಂದ್ಕೊಳ್ಳಿ ಬಾಯ್, ನಿಮ್ ಕೇಸ್ ಹ್ಯಾಂಡಲ್ ಮಾಡೋದು ದಿಯಾನೆ. ಕಾರ್ತಿಕ್ ಸಾಬ್, ನಾನು ಕಸುಬ್ ಶುರು ಮಾಡಿದಾಗ ಈ ಹುಡುಗಿ ಇನ್ನು ಹುಟ್ಟೇ ಇರ್ಲಿಲ್ಲ. ಇವಳ ಹತ್ರ ಹೋಗಿ ನನ್ನ ಕೇಸನ್ ಕೊಡ್ತಾ ಇದ್ದೀರಾ. ಇವಳು ಕೆಲಸ ಕಲ್ಸೋದಕ್ಕೆ ನನ್ನ ಜೀವನದ ಜೊತೆ ಆಟ ಆಡ್ಬೇಡಿ. ನನ್ ಮೇಲಿರೋ ನಂಬಿಕೆಗಿಂತ ಅವಳ ಮೇಲಿರೋ ನಂಬಿಕೆನೇ ಜಾಸ್ತಿ. ಇವತ್ ತಮಿಳ್ನಾಡಲ್ಲಿ ನಮ್ಮ ಏಜೆನ್ಸಿ ನಂಬರ್ 1 ಆಗೋಕೆ ಕಾರಣ ದಿಯಾನೆ. ನೋಡಿ ಬಾಯ್, ಕೇಸ್ ಮುಗ್ದಾಗ್ಲೇ ಅವಳ ಇಂಟೆಲಿಜೆನ್ಸಿ ನಿಮ್ಗೆ ಅರ್ಥ ಆಗೋದು. ದಿಯಾ, ಯು ಕ್ಯಾರಿ ಆನ್. ಎಸ್ ಸರ್. ಮೂವಿಂಗ್ ಟ್ರೈನ್ ಇಂದ ಸುಮಾರು 20 ಮೀಟರ್ ದೂರಕ್ಕೆ ಬಾಕ್ಸ್ ಎತ್ತಿ ಬಿಸಾಕಿದಾನೆ. ಅಂದ್ರೆ ವೆಯ್ಟ್ಲೆಸ್ ಆಗಿರ್ಬೇಕು. ಮೋರವರ್, ಬಾಕ್ಸ್ ಜಜ್ಜಿರೋ ನೋಡ್ತಾ ಇದ್ರೆ ಹಣನ ಎತ್ಕೊಂಡು ಎಂಟಿ ಬಾಕ್ಸ್ ನ ಮಾತ್ರ ಬಿಸಾಕಿದಾನೆ ಅನ್ಸುತ್ತೆ. ಹೌದು ಸರ್. ಸೊ ಇರಬಹುದು. ಕಳ್ತನ ಮಾಡಿದವನು ಹಣನ ತನ್ನ ಜೊತೆಲಿ ಇಟ್ಕೊಂಡು ಚೆನ್ನೈಗೆ ಬಂದಿರ್ಬೇಕು. ಹಾಗಲ್ದಿದ್ರೆ ಈ ಟ್ರೈನಲ್ಲಿ ಬಂದ್ ಬೇರೆ ಯಾವ್ದೋ ಪಾರ್ಸಲ್ ಅಲ್ಲಿ ಹಣನ ಬದಲಾಯಿಸಿ ಚೆನ್ನೈಗೆ ಬಂದ್ಮೇಲೆ ಆ ಪಾರ್ಸಲ್ ನ ತಗೊಂಡಿರ್ಬೇಕು. ಎರಡೇ ಚಾನ್ಸ್. ಆ ಕೋಚಲ್ಲಿ ಬಂದಿರೋ ಎಲ್ಲಾ ಪಾರ್ಸಲ್ ಡೀಟೇಲ್ಸ್ನು, ಅದನ್ನ ತಗೊಂಡು ಹೋದರ ಅಡ್ರೆಸ್ನು ತೆಗಿರಿ. ಓಕೆ ಸರ್. ಸೂಪರ್ ಸರ್. ನೀವ್ ಹೊರಟಿರೋ ಟೈಮ್, ದರೋಡೆ ಆದ ಜಾಗ, ಬೇರೆ ಡೀಟೇಲ್ಸ್ ಎಲ್ಲ ಓಕೆ. ಬಟ್ ಕಾರ್ ರನ್ನಿಂಗ್ ಅಲ್ಲಿ ಇರುವಾಗ ಡಿಕ್ಕಿ ಓಪನ್ ಮಾಡಿ ಹಣ ತಗೊಂಡೋದ ಅಂತ ಹೇಳಿದನ್ನ ನಂಬಕ್ಕೆ ಆಗ್ತಿಲ್ವಲ್ಲ. ನಿಮ್ ಕಾರ್ ನೋಡ್ಬೋದಾ? ಕಾರ್ ಮೂವ್ಮೆಂಟ್ ಅಲ್ಲಿ ಇರ್ಬೇಕಾದ್ರೆ ಡಿಕ್ಕಿಂದಾನೆ ಸೌಂಡ್ ಕೇಳಿಸಿದ್ದು. ಕಾರಲ್ಲಿ ಏನಾಯ್ತು ಅಂತ ನೋಡೋ ಅಷ್ಟರಲ್ಲಿ ಬ್ಯಾಗ್ ತಗೊಂಡು ಎಸ್ಕೇಪ್ ಆಗ್ಬಿಟ್ಟ. ಇಲ್ಲೇನೆ.
ಚಿಕ್ಕ ಸ್ಕ್ರಾಚ್ ಕೂಡ ಇಲ್ದೆ ಸರಿಯಾಗಿ ರನ್ನಿಂಗ್ ಅಲ್ಲೇ ಎತ್ತಿದಾನೆ. ರಿಯಲಿ ಗ್ರೇಟ್ ಜಾಬ್. ಏನಂದೆ? ಗ್ರೇಟ್ ಜಾಬ್. ನನ್ ದುಡ್ಡು ಯಾವನ ಹೊಡ್ಕೊಂಡು ಹೋದಂತ ನಾನು ಉರ್ಕೊಂಡು ನಿಂತಿದ್ರೆ ಅವನು ಸೂಪರ್ ಆಗಿ ಹೊಡ್ಕೊಂಡು ಹೋದ ಅಂತ ಹೊಗಳ್ತಾ ಇದ್ಯಾ? ಅವನ್ ಇಂಟೆಲಿಜೆನ್ಸ್ ನ ನೋಡಿ ಹೊಗಳ್ತಾ ಇರಕ್ಕಾಗ್ಲಿಲ್ಲ. ಡಿಕ್ಕಿ ಓಪನ್ ಆಗಿ ಮೇಲ್ ಹೇಳೋದಕ್ಕೆ ರಿಮೋಟ್ ಬಾಂಬ್ ಮತ್ತೆ ಅಲಾರಾಮ್ ಆಗದೆ ಇರೋ ಹಾಗೆ PLC ಅಲ್ಲಿ ಫ್ಯೂಸ್ ಹೋಗದೆ ಇರೋ ಹಾಗೆ ಸೆಟ್ ಮಾಡಿದಾನೆ. ಆದ್ರೆ ಫ್ಯೂಸ್ ಪ್ಲಾನ್ ಫೇಲ್ ಆಯ್ತು. ಅದಕ್ಕೆ ನಿಮ್ಮ ಮಗಂಗೆ ದುಡ್ಡು ಹೋಗಿರೋ ವಿಷಯ ಅಲ್ಲೇ ಗೊತ್ತಾಗೋಯ್ತು. ಇಲ್ಲ ಅಂದ್ರೆ ಅಣ್ಣವ್ರಿಗೆ ಚೆನ್ನೈಗೆ ಬಂದ್ಮೇಲೆ ಗೊತ್ತಾಗಿರೋದು. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದ್ರಿಂದಾನೇ ಇಷ್ಟು ಡೀಟೇಲ್ ಆಗಿ ಕಳ್ತನ ಮಾಡಕ್ಕಾಗಿದ್ದು. ಅದು ಅಲ್ಲದೆ ತುಂಬಾ ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದಾನೇ ಮಾಡಕ್ ಸಾಧ್ಯ. ಇದು ಬಿಸ್ನೆಸ್ ಕಾಂಪಿಟೇಷನ್ ಅಲ್ಲಿ ಮಾಡಿರೋ ಹಾಗೆ ಕಾಣ್ತಿಲ್ಲ. ಯಾಕಂದ್ರೆ ನಿಮ್ ಬಿಸ್ನೆಸ್ ನ ಹಾಳು ಮಾಡ್ಬೇಕು ಅಂತಿದ್ರೆ ಒಂದ್ ಪ್ಲಾನ್ ಬೇರೆನೆ ಇರ್ತಿತ್ತು. ನಿಮ್ ಬಗ್ಗೆ ಏನೋ ಗೊತ್ತಿಲ್ದಿರೋನೆ ನಿಮ್ ಬ್ಯಾಗನ್ನ ಎತ್ತಿರೋದು. ಭಯಂಕರವಾಗಿ ಪ್ಲಾನ್ ಮಾಡಿದಾನೆ. ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ಗೆ ದೊಡ್ಡ ತಲೆನೋವಾಗ್ತಾನೆ. ಅವನನ್ನ ಯಾವ ರೂಟಲ್ಲಿ ಹೋಗಿ ಹಿಡಿತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ವಿಲ್ ಕ್ಯಾಚ್ ಹಿಮ್ ಸೂನ್. ಹೇ ದಿಯಾ, ಏನ್ ಈ ಕಡೆ? ಒಂದ್ ಕೇಸ್ ವಿಷಯ ಹೌದಾ? ಬಂದಿದೆ. ಸರಿ, ಯಾ, ಓಕೆ. ಬಾಯ್. ಸರ್, ಅವತ್ತು ಪಾರ್ಸಲ್ ಕೊಚ್ಚಲು ಬಂದ ಎಲ್ಲ ಅಡ್ರೆಸ್ಸು ಚೆಕ್ ಮಾಡಾಯ್ತು ಸರ್. ಎಲ್ಲ ಕರೆಕ್ಟ್ ಆಗಿದೆ. ಇದೊಂದೇ ಬಾಕಿ ಸರ್. ಫೇಕ್ ಅಡ್ರೆಸ್. ಗ್ರೇಟ್ ಎಸ್ಕೇಪ್ ಸರ್. ಎಗ್ಮೋ ಸ್ಟೇಷನ್ CCTV ಫುಟೇಜ್ ಚೆಕ್ ಮಾಡಿ. ಓಕೆ ಸರ್, ನಾನು ನೋಡ್ಕೊ. ರೈಟ್. ಓಕೆ ಸರ್. CCTV ಫುಟೇಜ್ ನೋಡಿದಾಗ ನೀನೇ ಆ ಪಾರ್ಸಲ್ ತಗೊಂಡೋಗಿ ಡೆಲಿವರ್ ಮಾಡಿದ್ಯಾ? ಇನ್ನೂ ಯಾರಿಗಾದ್ರೂ ಇದೇ ರೀತಿ ಡೆಲಿವರ್ ಮಾಡಿದ್ಯಾ? ಇಲ್ಲ ಸರ್. ನೋಡಕ್ ಹೇಗಿದ್ದ? ಅವ್ನ ಹೆಲ್ಮೆಟ್ ಹಾಕೊಂಡು ಪೂರ್ತಿ ಮುಖ ಕವರ್ ಮಾಡ್ಕೊಂಡಿದ್ದ ಸರ್. ಸರ್, CCTV ಚೆಕ್ ಮಾಡಿದಾಗ ಅಕ್ಯೂಸ್ಡ್ ಹಣ ಎತ್ಕೊಂಡು ಪೋರ್ಟ್ ಕಡೆಯಿಂದ ಎಸ್ಕೇಪ್ ಆಗಿದ್ದಾನೆ. ಅವನ ಬೈಕ್ ನಂಬರ್ ಪ್ಲೇಟ್ ಕೂಡ ಫೇಕ್ ಸರ್. ಡೆಲಿವರಿ ಮಾಡಿದವನು ಕರ್ಸಿ ವಿಚಾರಿಸಿದೆ ಸರ್. ಅವನಿಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಅಕ್ಯೂಸ್ಡ್ ಯಾವ ರೂಟಲ್ಲಿ ಟ್ರಾವೆಲ್ ಮಾಡಿದಾನೆ ಅಂತ ಚೆಕ್ ಮಾಡಿ. ಓಕೆ ಸರ್. ಏನು ಬುಕ್ಕಲ್ಲಿ ದುಡ್ಡು ಹುಡುಕ್ತಾ ಇದೆಯಾ? ಸರ್, ಕೆಲ್ಸದ ಮೇಲೆ ಹೋಗಿದ್ದಾರೆ. ಹೇಳಿ, ಏನ್ ವಿಷಯ? ಏನು ವಿಷಯನ? ನನ್ನ ಇದಕ್ ಮುಂಚೆ ನೋಡಿದ್ಯಾ ಇಲ್ವೋ? ಕೇಸ್ ಕೊಟ್ಟಿದ್ದ ದಿನದಿಂದ ಇದುವರೆಗೂ ನಿನ್ನ ಮೇಕಪ್ ಒಂದಿಷ್ಟು ಹಾಳಾಗಿಲ್ಲ. ದುಡ್ಡು ಬಗ್ಗೆ, ಅದನ್ನ ಹೊಡೆದವನ್ ಬಗ್ಗೆ ಒಂದ್ ಎಳೆನೂ ಕಂಡು ಹಿಡಿದಿಲ್ಲ. ಏನ್ ಕಿತ್ತಾಗ್ತಾ ಇದೆಯಾ ನೀನು? ಇದೇನ್ ಕೌಡೆ ಶಾಸ್ತ್ರ ಅಲ್ಲ. ಅವ್ನ್ ಯಾವಾಗ ಸಿಗ್ತಾನೆ, ದುಡ್ಡು ಯಾವಾಗ ಸಿಗುತ್ತೆ ಅಂತ ಹೇಳೋದಕ್ಕೆ. ಅಷ್ಟಕ್ಕೂ ನನ್ ಮೇಕಪ್ ಬಗ್ಗೆ ಮಾತಾಡೋ ನೀವು ಅವತ್ ನನ್ಗೆ ಕೇಸ್ ಒಪ್ಪಿಸ್ಬೇಕಾದ್ರೆ ನಿಜ ಏನಿದೆಯೋ ಅದನ್ನು ಹೇಳ್ಬೇಕಿತ್ತು. ಇಲ್ಲ ಅಂದ್ರೆ ನಮಗ್ ಸಿಗೋ ಇನ್ಫಾರ್ಮೇಶನ್ ಮೇಲೆ ನಾವ್ ಕೆಲಸ ಮಾಡಕ್ಕಾಗೋದು. ಅದೇ ನಾನು ಕೇಳ್ತಿರೋದು. ಏನ್ ಇನ್ಫಾರ್ಮೇಶನ್ ಸಿಕ್ತು? ಇಷ್ಟು ದಿನ ಏನ್ ದಪಾಕಿದ್ರಿ? ಇನ್ನು 2 ದಿನ ಟೈಮ್. ಅಷ್ಟ್ರಲ್ಲಿ ಕಂಡು ಹಿಡಿಲಿಲ್ಲ ಅಂದ್ರೆ ಈ ಮ್ಯಾಟರ್ ನಾನೇ ನೋಡ್ಕೊಂತೀನಿ. ನಮಗ್ ಟೈಮ್ ಕೊಡೋದ್ ಹಾಗಿರ್ಲಿ. ನಿಮ್ ಹಿಂದೆನೆ ನಿಂತ್ಕೊಂಡು ನನ್ನ ನುಂಗೋ ಹಾಗೆ ನೋಡ್ತಿದ್ದಾನಲ್ಲ ನಿಮ್ ಸುಪುತ್ರ, ಅವನಿಗೆ ಮೊದ್ಲು ಏನು ಮುಚ್ಚಿಡದೆ ಸತ್ಯ ಹೇಳಕ್ ಹೇಳಿ. ಇಲ್ಲ ಅಂದ್ರೆ ನಿಮ್ಮಿಂದನೂ ಏನು ಮಾಡಕ್ಕಾಗಲ್ಲ. ನಿಜ ಬಗಳು ಸಾಯೋ. ನಾನು ಇನ್ನೇನು ಹೇಳ್ಬೇಕು? ನಿಮ್ ಕಾರಲ್ಲಿ ಸಿಕ್ಕಿರೋ ಈ ನೇಲ್ ಯಾರ್ದು ಅಂತ ಹೇಳಿ. ಸಿಕ್ಕಾಕೊಂಡೆ ಕಣ. ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬೇಗ ಬನ್ನಿ ಎಲ್ಲ. ಬಾರಪ್ಪ, ಬನ್ನಿ ಬನ್ನಿ ಬೇಗ. ಬಾರಪ್ಪ, ಬಾ 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 ಬಾ. ಸಿಗ್ನಲ್ ಬಿಟ್ಟಾಯ್ತು, ಹೋಗು. ಲೇ ಕುಮಾರ್, ಹೋಗ್ ಸಾಯೋ ಎಲ್ಲಾದ್ರೂ. ಕಿವಿ ಕೇಳಪ್ಪ, ಎಲ್ಲಿಂದ ಬರ್ತೀರೋ? ಸರ್, ಈ ವ್ಯಕ್ತಿ ವನ್ನಾರ್ಪೇಟೆ ಹೂ ಮಾರ್ಕೆಟ್ ಹತ್ರ ಕೋಟಾ ನೋಟ್ ಇಟ್ಕೊಂಡು ಓಡಾಡ್ತಾ ಇದ್ದ. ಅದಕ್ಕೆ ಕರ್ಕೊಂಡ್ ಮರ್ಯಾದೆಗೆ ನಿಜ ಹೇಳಿದ್ರೆ ಇಲ್ಲೇ ಕೆಲಸ ಮುಗಿಸ್ತೀನಿ, ಇಲ್ಲ ಒಳಗಡೆ ಹಾಕ್ಬಿಟ್ಟು ರುಬ್ಬಿಡ್ತೀನಿ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಸಮಸ್ಯೆ ಏನು ಇಲ್ವಲ್ಲ ಸರ್? ಮುಖಾಮೂತಿ ನೋಡಿದ್ರೆ ರಕ್ತ ಬರೋಗಿ ಡ್ರೈವರ್ ಗುಡ್ದಿದ್ದಾನೆ. ನಿಮ್ ಫ್ರೆಂಡ್ ಅಂತ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದಕ್ಕೆ FIR ಆಗ್ತಾ ಇನ್ನೂ ಕೂರಿಸಿದೀನಿ. ಒದೆ ತಿಂದವನು ಹಾಸ್ಪಿಟಲ್ ಸರ್ಟಿಫಿಕೇಟ್ ತಗೊಂಡಿದ್ದಾನೆ. ಸರ್,
ನೋಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ದಿರಂಗ್ ಮಾಡಿ ಸರ್. ನಿಮ್ ಫ್ರೆಂಡ್ ನ ಸೇಫ್ ಗಾರ್ಡ್ ಮಾಡಾಯ್ತು. ಇನ್ನೇನಿದ್ರು ಪ್ರಾಬ್ಲಮ್ ನಮ್ಗೆ. ಇನ್ಸ್ಪೆಕ್ಟರ್ ಬಂದ್ಮೇಲೆ ಹೇಳಿ ಕರ್ಕೊಂಡೋಗಿ. ಸತ್ಯವಾಗ್ಲೂ ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಈ ನೋಟ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ವನ್ನಾರ್ಪೇಟೆ ಹೂವಿನ ಅಂಗಡಿಯಲ್ಲೇ ಇಸ್ಕೊಂಡೆ ಸರ್. ಹೂಮಾರ್ ಅವ್ರ ಹತ್ರ ನಿಮ್ಗೇನ್ರಿ ಡೀಲಿಂಗು? ಕತೆ ಹೇಳ್ತಿದ್ದೀರಾ? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಸರ್. ನಾನ್ ಕಷ್ಟಪಟ್ಟು ಕಟ್ಟಿದ ಮನೆ, ಮಗಳ ಮದುವೆಗೋಸ್ಕರ ಅವ್ರ ಹತ್ರ ಹಣ ಇಟ್ಟು 5 ಲಕ್ಷ ತಗೊಂಡೆ ಸರ್. ಮೊದಲನೇ ಕೆಲಸ ಮಂಗಳಕರವಾಗಿರ್ಲಿ ಅಂತ ಅಡ್ವಾನ್ಸ್ ಕೊಡೋಕೆ ಪುರೋಹಿತರ ಮನೆಗೆ ಹೋಗ್ಬೇಕಾದ್ರೆ ಗೊತ್ತಿಲ್ಲದೆ ಸಿಕ್ಕಾಕೊಂಡ್ಬಿಟ್ಟೆ. 50,000 ಕೊಟ್ಟು 1 ಲಕ್ಷ ಇಸ್ಕೊಂಡ್ಯಾ ಅಥವಾ 1 ಲಕ್ಷ ಕೊಟ್ಟು 2 ಲಕ್ಷ ಇಸ್ಕೊಂಡ್ಯಾ? ಎಷ್ಟು ಡಬ್ಲಿಂಗ್ ಮಾಡಿದೆ? ಡಬ್ಲಿಂಗ? ಹಾಗಂದ್ರೆ ನನ್ಗೆ ಏನು ಅಂತಾನೆ ಗೊತ್ತಿಲ್ಲ ಸರ್. ಎಲ್ಲ ಗೊತ್ತಿರುತ್ತೆ, ನಿಜ ಹೇಳು. ಸರ್ ಏನ್ರಿ ಇವ್ರ ಸಮಸ್ಯೆ? ಡಬ್ಲಿಂಗ್ ಸರ್. ಯಾವ ಏರಿಯಾ ಸರ್? ವನ್ನಾರ್ಪೇಟೆ ಹೂ ಮಾರ್ಕೆಟ್ ಸರ್. ವನ್ನಾರ್ಪೇಟೆ ಹೂ ಮಾರ್ಕೆಟ್. ಏಯ್ ಸರಿಯಾಗಿ ಬರುತ್ತೆ ನನ್ನ ಬಾಯಿಲೀಗ. ಆ ರಾಮನಾಥ್ ನಮಗ್ ಗೊತ್ತಿಲ್ಲದೆ ಕೋಟ್ಯಾಂತರ ರೂಪಾಯಿನ ಡಬ್ಲಿಂಗ್ ಮಾಡ್ತಾ ಇದ್ದಾನೆ. ಅವ್ನ ನೇತಾಕು ಬಂದು ಸ್ಟೇಷನ್ ನಲ್ಲಿ 4 ತದಕಿ ಮ್ಯಾಟರ್ನ ಕಲೆಕ್ಟ್ ಮಾಡೋ ದಮ್ಮಿಲ್ಲ. ವಯಸ್ಸಾಗಿರೋ ಒಬ್ಬ ಹಿರಿಯರನ್ನ ಕರ್ಕೊಂಡ್ಬಂದು ನಿಲ್ಸಿ ಏನು ಎನ್ಕ್ವೈರಿ ಅಂತ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರ? ಕಳ್ಸ್ರಿ. ಏಯ್ ಕಳ್ಸ್ರಿ ಇವ್ರನ್ನ. ಹೋಗ್ರಿ. ಏನ್ ಜಗನ್? ಹಲೋ ಸರ್. ಕೂತ್ಕೊಳ್ಳಿ. ಯಾರೀ ಅವನು? ನನ್ ಕ್ಲೋಸ್ ಫ್ರೆಂಡೇ ಸರ್. ಮೊದ್ಲು ಅವನ ಏರಿಯಾದಿಂದ ಕರ್ಕೊಂಡೋಗಿ. ದೊಡ್ಡ ತಲೆನವ್ರಿ. ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಪೆಟ್ರೋಲ್ ಕ್ಯಾನ್ ತಂದು ಸ್ಟೇಷನ್ ಮುಂದೆ ಸುಟ್ಕೋತೀವಿ ಅಂತ ಕಾಲ್ ಟ್ಯಾಕ್ಸಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಹೋಗಿ ಅವನಿಗೆ ಸ್ವಲ್ಪ ಅಡ್ವೈಸ್ ಮಾಡಿ. ಸಾರಿ ಫಾರ್ ದ ಟ್ರಬಲ್ ಸರ್. ಥ್ಯಾಂಕ್ಸ್. ಓಕೆ. ನಾ ಇನ್ಸ್ಪೆಕ್ಟರ್ ಚಂದ್ರನೇ ಮಾತಾಡ್ತಾ ಇರೋದು. ಆ ಟ್ಯಾಕ್ಸಿ ಕೇಸ್ನ ಸಾಲ್ವ್ ಮಾಡಿದ್ದೀನಿ ಸರ್ ನಾನು. ಯೋಚನೆ ಮಾಡಬೇಡಿ. ಏನೋ ಇದು? ಗಡ್ಡಪ್ಪಗೆ ರಮ್ಯಾ ಹೀರೋಯಿನ್ ಆದಾಗೆ ನಮ್ಮ ಏರಿಯಾಲಿ ಇಂಥ ಫಿಗರು. ಏಯ್ ಇಲ್ ಬಾರೋ. ಹೇಳಕ್ಕ ಏನ್ ಮಾಡ್ಬೇಕು? ಎನಿ ಹೆಲ್ಪ್? ಇಲ್ಲಿ ನವ್ಯ ಮನೆ ಎಲ್ಲಿರೋದು? ಏನ ನವ್ಯಾನ? ನಾನ್ ಬೇರೇನೋ ಅನ್ಕೊಂಡ್ಬಿಟ್ಟಿದೆ. ಅಕ್ಕ ಅವನನ್ ಬಿಡಕ್ಕ, ನವ್ಯ ಮನೆಗೆ ತಾನೆ, ನಾನ್ ಕರ್ಕೊಂಡು ಹೋಗ್ತೀನಿ. ಅಮ್ಮ, ರಾಮನಾಥ್ ಅವ್ರ ಹೂ ಅಂಗಡಿಯಲ್ಲಿದೆ. ಅಲ್ಲಿ ಆ ಬೋಟ್ ಪಕ್ಕದಲ್ಲಿ ಕಾಣ್ತಿದ್ಯಲ್ಲ ಅದೇ. ಏಯ್ ನಿಂತ್ಕೋ. ಇಲ್ಲಿ ನಿಂತಿರೋದು ಕಾಣಲ್ವಾ? ನಿನ್ ಪಾಡಿಗೆ ನೀನ್ ಒಳಗೋಗ್ತಾ ಇದ್ಯಾ? ಅದಕ್ಕೇನೀಗ? ಏಯ್ ಯಾರನ್ನ ನೋಡಕ್ ಹೋಗ್ತಾ ಇದ್ಯಾ? ನಿಮ್ಮ ಓನರ್ ರಾಮನಾಥನ್ನ. ಸರ್, CCTV ಫುಟೇಜ್ ಚೆಕ್ ಮಾಡಿದಾಗ ಅಕ್ಯೂಸ್ಡ್ ಎಗ್ಮೋ ಸ್ಟೇಷನ್ ಇಂದ ಹಣ ಎತ್ಕೊಂಡು ಟುವರ್ಡ್ಸ್ ಪುದುಪೇಟೆಗೆ ಹೋಗಿದ್ದಾನೆ ಸರ್. ಅದಾದ್ಮೇಲೆ ಆ ಬೈಕು ಪುದುಪೇಟೆಯಿಂದ ಹೊರಗಡೆ ಬರಲಿಲ್ಲ ಸರ್. ನನ್ ಬಗ್ಗೆ ನಿನ್ಗೆ ಯಾರು ಹೇಳಿದ್ದು? ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿರೋ ಪ್ರಾಡಕ್ಟ್ ನೀನು. ನಿನ್ ಬಗ್ಗೆ ಯಾರು ಹೇಳ್ಬೇಕು? ಇದೇ ತರನೇ ಇನ್ನೊಬ್ಳು ಹುಡುಗಿ ನನ್ ಬಗ್ಗೆ ತಿಳ್ಕೊಂಡು ಹುಡುಕೊಂಡ್ ಬಂದಿದ್ಲು. ಸುಮ್ನೆ ಹೇಳ್ಬಾರ್ದು, ಗಂಡಸ್ರನ್ನೆಲ್ಲ ಮೀರಿಸ್ಬಿಟ್ಲು. ಏಯ್ ನೀನ್ ಯಾಕೋ ಇಲ್ಲಿ ನಿಂತಿದ್ಯಾ? ನಾನು ಹೋಗ್ಲಾಕ? ಇರು, ತಗೋ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾ. ಹಾಗೆ ನಿನ್ಗೇನಾದ್ರೂ ಬೇಕಾದ್ರೆ ಅದನ್ನು ತಗೋ. ಸರಿ ಅಕ್ಕ. ಏನು ಅರ್ಜೆಂಟ್ ಇಲ್ಲ, ಆರಾಮಾಗ್ ಬಾ. ಅರ್ಥ ಆಯ್ತಕ್ಕ, ಚೆನ್ನಾಗ್ ಅರ್ಥ ಆಯ್ತು. ಆರಾಮಾಗ್ ಬರ್ತೀನಿ. ಇವಾಗ ನೀನ್ ಹೇಳು, ಆ ಹುಡುಗಿ ಬಗ್ಗೆ ಏನೋ ಹೇಳ್ತಿದ್ಯಲ್ಲ. ಅವಳ ಕತೆ ಬಿಡು, ಒಳಗ್ ಬಾ. ನೀನ್ ಹೇಗೆ? ಇದೇ ಫಸ್ಟ್ ಟೈಮಾ? ಹಾಗಲ್ಲ, ಫಸ್ಟ್ ಟೈಮ್ ಆದ್ರೆ ಅದಕ್ಕೆ ತಕ್ಕಾಗಿ ನಡ್ಕೋತೀನಿ, ಅದಕ್ಕೆ ಕೇಳ್ದೆ. ಮಾಲಿಕ್ ನಿನ್ಗೆ ಯಾವಾಗಿಂದ ಗೊತ್ತು? ಹೋದ್ವಾರ ಎಲ್ಲ ಅವನ ಜೊತೆನೆ ಸುತ್ತಾಡ್ತಿದ್ಯಲ್ಲ. ಮಾಲಿಕ್ ಕಾರಲ್ಲಿ ದುಡ್ಡು ತಗೊಂಡು ಹೋಗೋ ವಿಷಯ ಯಾರ ಹತ್ರ ಹೇಳಿದ್ಯಾ? ಏಯ್ ಯಾರೇ ನೀನು? ಮೊದಲಿಂದ ಹೊರಗೆ ಹೋಗೆ. ಮಾಲಿಕ್ ದುಡ್ಡಿನ ವಿಷಯ ಹೇಳೋದಕ್ಕೆ ಎಷ್ಟು ಹಣ ತಗೊಂಡಿದ್ಯೋ ಅದಕ್ಕಿಂತ 3 ಪಟ್ಟು ಜಾಸ್ತಿ ಕೊಡ್ತೀನಿ. ಅವನ್ ಹೆಸರು ಹೇಳು ನಂಗೆ. ಏಯ್ ಏನೇ ಅನ್ಕೊಂಡಿದ್ಯಾ ನನ್ ಬಗ್ಗೆ? ದಿನ ಒಬ್ಬನ ಜೊತೆಗೆ ಹೋಗಿ ಮಲ್ಕೊಳ್ಳೋಳು ನಾನು. ಹಾಗಂತ ಕಳ್ತನ ಮಾಡೋ, ಇನ್ನೊಬ್ಬನಿಗೆ ಹಾಕೊಟ್ಟೋ ಹೊಟ್ಟೆ ತುಂಬಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಬೇಕಾದ್ರೆ ಒಂದಿನ ನನ್ ಜೊತೆ ಬಂದ್ ನೋಡು, ಅವಶ್ಯಕತೆಗಿಂತ ಜಾಸ್ತಿನೇ ದುಡಿತೀನಿ. ಸರಿ, ನೀನ್ ಹೇಳಿದ್ದನ್ನೆಲ್ಲ ನಂಬ್ತೀನಿ.
ನಿನ್ ಫೋನ್ ನೋಡ್ಬೋದಾ ನಾನು? ಇಷ್ಟು ಹೇಳಿದ್ಮೇಲೂ ನಂಬಿಕೆ ಇಲ್ಲ ಅಲ್ಲ? ನಾನ್ ಯಾರ್ಯಾರ ಜೊತೆ ಮಾತಾಡ್ತೀನಿ, ಯಾರ್ಯಾರ ಜೊತೆ ಸುತ್ತಾಡ್ತೀನಿ ಎಲ್ಲ ನೀನೇ ನೋಡಿ ತಿಳ್ಕೊ. ನನ್ಗಿದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ನಿನ್ ಅಪ್ರೋಚ್ ಹೇಗಿರುತ್ತೆ ಹೇಳು? ಪರವಾಗಿಲ್ಲ ಹೇಳು. ಹಾಟಿ. ನೋಡೋಕ್ ಹೊಸಬುನ್ ತರ ಇದೆಯಾ? ಯಾರು ಕಳ್ಸಿದ್ದು? ರಾಜ. ರಾಜನ? ಯಾವ ರಾಜ? ಬೇಡ ಹೇಳಿದ್ರೆ ತೊಂದರೆ ಆಗತ್ತಾ? ಹೇಯ್, ಏನ್ ನಾಟಕನಾ? ಕೆಲಸ ಆಗತ್ತಾ ಇಲ್ಲ ಬೇರೆ ಕಡೆ? ಎಷ್ಟಿದೆ ಇದರಲ್ಲಿ? ಏಯ್ ಅಣ್ಣ, ಬ್ಯಾಗ್ ಚೆಕ್ ಮಾಡೋ. ಬಂದಣ್ಣ. ಏಯ್, ಯಾರೋ ನೀನು? ಅಣ್ಣ 2000 ಚಿಲ್ಲರೆ ಬೇಕಣ್ಣ. ಏನಲ್ಲೇ ಅಣ್ಣ, ಎಂತ ಸಮಯದಲ್ಲಿ ಹುಡುಗನ ಒಳಗ್ ಕಳಿಸ್ಬೇಕನ್ನೋ ಜ್ಞಾನ ಇಲ್ವಾ ನಿನ್ಗೆ? ಅಣ್ಣ, ನಮ್ಮ ಏರಿಯಾ ಹುಡುಗನೇ, ಏನ್ ತೊಂದರೆ ಇಲ್ಲ. ಬರ್ತೀನಣ್ಣ. ಅಣ್ಣ ಸರಿಗಿದೆ, ಕರೆಕ್ಟ್ ಆಗಿದೆ. ಅಕ್ಕಿನಿಟ್ಬಿಟ್ಟು ಹಿಟ್ ತಗೊಂಬ. ಆಯ್ತಣ್ಣ. ಪುದುಪೇಟೆ ಇನ್ಸ್ಪೆಕ್ಟರ್ ಕನೆಕ್ಟ್ ಮಾಡಿ ಸರ್. ನಿಮ್ಮ ಏರಿಯಾದಲ್ಲಿ ಇಲ್ಲಿಗಲ್ ಮನಿಯೆಲ್ಲ ಡೀಲ್ ಮಾಡೋರು ಯಾರು? ಕುಮಾರ್ ಅಂತ ಒಬ್ಬ ಇದ್ದಾನೆ ಸರ್. ಕುಮಾರ ಯಾರದು? ವನ್ನಾರ್ಪೇಟೆಯಲ್ಲಿ ಹೂವಿನ ಅಂಗಡಿ ಇಟ್ಟಿದ್ದಾನೆ ಸರ್. ಅವನೇ ತುಂಬಾ ದಿನದಿಂದ ಈ ಡೀಲಿಂಗ್ ಮಾಡ್ತಾನೆ ಸರ್. ವನ್ನಾರ್ಪೇಟೆ ಹೂವಿನ ಅಂಗಡಿನ? ನೀವು ತಕ್ಷಣ ಇಲ್ಲಿಗೆ ಬನ್ನಿ, ಅವನ ಹಿಡಿಬೇಕು. ಹಲೋ ಸರ್, ನಾನು ಹುಡ್ಕೊಂಡು ಬಂದಿರೋ ನವ್ಯ ಮಾಲಿಕ್ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿರೋದು. ಹಣ ಮಿಸ್ ಆಗಿದ್ದಿನ ಅವಳು ಮಾಲಿಕ್ ಜೊತೆ ಟ್ರಾವೆಲ್ ಮಾಡಿದ್ದು ನಿಜ. ಬಟ್ ಈ ಕಳ್ತನಕ್ಕೆ ಅವಳಿಗೆ ಯಾವುದೇ ರೀತಿ ಸಂಬಂಧ ಇದೆ ಅಂತ ಅನ್ಸ್ತಿಲ್ಲ. ಎಸ್ ಸರ್. ತಗೊಳಕ ಇದೆಲ್ಲ ಅಕ್ಕಂಗ್ ಕೊಡು. ಏಯ್, ಒಂದ್ ನಿಮಿಷ ಇಲ್ಬಾ. ಏನಕ್ಕ? ಈ ನೋಟ್ ಎಲ್ಲ ಯಾವ ಅಂಗಡಿಯವ್ರು ಕೊಟ್ರು? ಅಂಗಡಿಲಿ ಚಿಲ್ಲರೆ ಇಲ್ಲ ಅಂದ್ರಕ್ಕ. ತುಂಬಾ ಹುಡುಕ್ದೆ, ಸಿಗ್ಲಿಲ್ಲ. ಹೂವಿನ ಅಂಗಡಿಯಲ್ಲಿ ಚಿಲ್ಲರೆ ಇಸ್ಕೊಂಡೆ ಅಕ್ಕ. ಈ ನೋಟ್ ಕೊಟ್ರಲ್ಲ, ಅಂಗಡಿ ಕರ್ಕೊಂಡು ಹೋಗ್ತೀಯ ನನ್ನ? ಸರಿ ಅಕ್ಕ. ಅಣ್ಣ, ಏಯ್ ನಮ್ಮವ್ರನ್ನೆಲ್ಲ ಕರ್ಕೊಂಡು ಕೊಡ. ನೀವು ಬರೋ ಬಂದ್ರು. ಲೇ, ಅವನು ಹೊಡೆದ ಅಲ್ಲೇ ಊತಾಕ್ರೋ. ಹೊಡಿರೋ. ಏಯ್,
ಆಲ್ರೆಡಿ ಕುಮಾರ್ ಮೇಲೆ ಸುಮಾರು ಕೇಸ್ಗಳು ಪೆಂಡಿಂಗ್ ಇವೆ ಸರ್. ಇವನೇ ಸರ್. ಏನ್ ಸರ್ ಏನ್ ಬೇಕು? ಹಾ, ನಿನಗೋಸ್ಕರ ಹಾರ ತಗೊಳಕ್ ಬಂದಿದ್ದೀವಿ. ಸರ್ ನೀವು ಅನ್ಕೊಂಡ್ರು ಅಂತ ವ್ಯಕ್ತಿ ಅಲ್ಲ ಸರ್. ನಾನು ಮಾಡಿದ್ರೆ ನಾನೇ ಒಪ್ಕೊಂಡ್ಬಿಡ್ತಿದ್ದೆ ಸರ್. ಇಷ್ಟು ದೊಡ್ಡ ಮ್ಯಾಟ್ರ್ ಮಾಡಕ್ಕೆ ಡಿಲ್ಲಿಯಿಂದ ಸ್ವಲ್ಪ ಪವರ್ ಬೇಕು ಸರ್. ನಮಗ್ ಗೊತ್ತಿರೋದೆಲ್ಲ ಸ್ಟೇಟ್ ಲೆವೆಲ್ ಸರ್. ಬೇಕು ಅಂದ್ರೆ ಸಾರ್ನೇ ಕೇಳಿ ಸರ್. ನಮ್ ಜಾತಕನೇ ಗೊತ್ತು ಸರ್. ಹೇಳಿ ಸರ್, ನಮ್ ಜೊತೆ ಎಷ್ಟು ವ್ಯವಹಾರ ಮಾಡಿದೀರಾ? ಓ, ಇದು ಆ ಕೇಸ್ ಪೆಂಡಿಂಗಾ? ಸಾರಿ. ರೇ, ಅಲ್ಲೇ ನಡೆದಿದೆ ವಿಚಾರಿಸಿ. ಮುದ್ಕ ಬಾಯ್ಲಿ. ಏಯ್, ನಿಮ್ ವಯಸ್ಸೇನೋ ಅವ್ರ ವಯಸ್ಸೇನೋ? ಕಾಮನ್ ಸೆನ್ಸ್ ಇಲ್ಲ? ಕೊಂಬಂದ್ಬಿಡ್ತಾ ಕಾಕಿ ಹಾಕಿದ ತಕ್ಷಣ? ನಿಮ್ಮಪ್ಪ ರೋಡಲ್ಲಿ ನಿಂತಿದ್ರೆ ಹೀಗೆ ಕರಿತೀರಾ? ಇಲ್ಲಿ ಬನ್ನಿ ಸ್ವಾಮಿ. ಹೇಳಿ ಸ್ವಾಮಿ. ಏನ್ ಸ್ವಾಮಿ ಸಮಸ್ಯೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಕಿವಿ ತೂತಾಗ್ಬೇಕು ಆ ತರ ಭಯಂಕರ ಶಬ್ದ ಆಯ್ತು ಸ್ವಾಮಿ. ಒಳಗಡೆ ಏನೋ ನಡೆದಿರ್ಬೇಕು, ಏನು ಅಂತ ಗೊತ್ತಾಗ್ಲಿಲ್ಲ. ಅವನ್ನ ಬಿಡಬಾರ್ದು. ಹೌದಣ್ಣ. ನಮ್ಮವ್ರಿಗೆ ಹೇಳಿ ಅವ್ನು ಎಲ್ಲಿದ್ದಾನೆ ಅಂತ ಹುಡುಕ್ರು. ಸರಿನಾ? ಗೊತ್ತಾಯ್ತಾ? ಸರಿನಾ? ಅದೆತ್ತ ಏನ್ ಹೇಳಿ ಸರ್? ಏನ್ ಪ್ರಾಬ್ಲಮ್ ಇಲ್ಲಿ? ಪ್ರಾಬ್ಲಮ್ ಏನು ಇಲ್ಲ ಸರ್. ಹುಡುಗರು ಪಟಾಕಿ ಜೊತೆ ಆಟ ಆಡಿರ್ಬೇಕು ಅಷ್ಟೇ. ಡಿಫ್ರೆಂಟ್ ಆಗಿರೋ ಪಟಾಕಿ ಜೊತೆನೆ ಆಟ ಆಡಿರೋ ತರ ಇದೆ. ನಿಜ ಹೇಳು, ಏನ್ ನಡೀತು ಅಂತ. ಅಕ್ಕ ಇಲ್ಲಕ್ಕ ಚಿಲ್ಲರೆ ಇಸ್ಕೊಂಡಿದ್ದು. ಕೇಸ್ನ ಕರೆಕ್ಟಾಗಿ ಫಾಲೋ ಮಾಡಕ್ ಹೇಳಿ. ಹಾ ಸರ್. ಅಲ್ಲಿ ನಿಂತಿರೋದು ಯಾರು ಅಂತ ಗೊತ್ತಾ ಸರ್? ಡಿಟೆಕ್ಟಿವ್ ದಿಯಾ ತಾನೆ? ಹೌದು ಸರ್, ಅದೇ ಹುಡುಗಿ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳ? ಏನ್ ಸರ್, ಹೂವಿನಂಗಡಿಗೆ ಹೂ ತಗೊಳಕ್ಕೆ ಬರ್ತಾರಲ್ವಾ? ರೈ, ಹೋಗಿ ಗಾಡಿ ಎತ್ತ ಕೇಳ್ರಿ. ಓಕೆ ಸರ್. ಹುಷಾರಾಗಿ ನೋಡ್ಕೊಂಡೋಗಿ, ಮಳೆ ಜಾರ್ಗಿರ್ ಬಿದ್ಬಿಟ್ಟಿರ. ನಿಮ್ಮ ನಂಬ್ಕೊಂಡು ಬೇಜಾನೆಲ್ಲ ಹಳ್ಳಕ್ ಬಿದ್ದವ್ರೆ. ಯಾರೋ ದೂರದ ಸಂಬಂಧಿನ? ಇವಳು ನಂಗೊಂಥರ ಅಕ್ಕನೇ ಆಗ್ಬೇಕು ಅನ್ಕೋ. ಏನೋ ಚಿಂಪಾಂಜಿ ಅಕ್ಕನ? ಹಾಗಾದ್ರೆ ಆ ಹುಡುಗಿ ನಿಮ್ ಮದ್ವೆ ಆಗೋಳ? ಹೂ ಕಡೆ ರೋಲ್ ಕಲ್ ಜಗ. ನನ್ನ ಜೀವನದಲ್ಲೇ ನೀನ್ ನನಗೆ ಇಷ್ಟ ಆಗಿದ್ಯಾ, ನನ್ನ ಮದುವೆ ಮಾಡ್ಕೋ ಅಂತ ಹೇಳಿರೋ ಏಕೈಕ ಹುಡುಗಿ ಮೆಡಿಕಲ್ ಮಿರಾಕಲ್. ಮತ್ತೆ ಯಾಕೋ ಈ ತರ ಒಳ್ಳೆ ಚಾನ್ಸ್ ಬಿಟ್ಟೆ? ಹೇಳ್ತೀನ್ರಪ್ಪ, 20 ವರ್ಷಕ್ಕೆ ಮುಂಚೆ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳ. 20 ವರ್ಷಕ್ಕೆ ಮುಂಚೆನಾ? ಲೇ, ನೀನ್ ಅವ್ರ ಅಮ್ಮನ್ ಲವ್ ಮಾಡ್ಬೇಕು, ಮಗ್ಳನ್ ಲವ್ ಮಾಡ್ತಾ ಇದ್ಯಾ? ಆ ಹುಡುಗಿ ಕ್ರೀಮ್ ಬಂದಾದ್ರೆ ನೀನ್ ಸೀದೋಗಿರೋ ಬೋಂಡ. ನೆಕ್ಸ್ಟ್ ಸಂಜೆ ಮನೆ ಹೆಡ್ಲೈನ್ಸ್ ನೀನೇ ಕಣೋ. ಅದ್ ಹಂಗಲ್ಲಪ್ಪ, ಆಂಟಿಗೂ ಟ್ರೈ ಮಾಡಿದೆ, ಅಂಕಲ್ ಜೊತೆಗಿದಾರಲ್ಲ ಅದಕ್ಕೆ. ಸೈಕಲ್ ಏನೇ ಟ್ರೈ ಮಾಡಿದ್ರು ಆ ಹುಡುಗಿ ಅಜ್ಜಿ ಕೂಡ ಏನು ಸಿಗಲ್ಲ. ಟೀ ಕುಡಿತ್ಯಾ? ಬೇಡ ಕಣ, ನಾಳೆ ಕೆಲಸ ಹೋಗ್ಬೇಕು. ನೀನ್ ಇಲ್ಲೇ ಬರ್ತೀನಿ. ಅಮ್ಮ ತಗೊಳ್ಳಿ, ತಿಳ್ಕೊಳ್ಳಿ. ಇಲ್ಲ ಬೇಡಪ್ಪ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ಅಂಕಲ್ ಬಾಯ್. ಬಾಯ್ ಕಣ ಪುಟ. ಲೇ ಶಕ್ತಿ, ಏಯ್ ಬಾರೋ. ಸರ್, ಇಲ್ಲಿ ನೋಡು, ವಿಗ್ರಹ ಕಳ್ತನ ಪ್ರಕರಣದಲ್ಲಿ ನಮ್ ಡಿಪಾರ್ಟ್ಮೆಂಟ್ ಅವರೇ ಕಳ್ಳರಿಗಿಂತ ಜಾಸ್ತಿ ದುಡ್ಡು ಮಾಡಿದ್ದಾರೆ ಅಂತ ಪೇಪರ್ ಅಲ್ಲಿ ಹಾಕಿ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೇ ತೆಗೆದ್ಬಿಟ್ಟು ಒಳಗಡೆನೆ ಎಷ್ಟೊಂದು ಕ್ರಿಮಿನಲ್ಸ್ ಇದಾರೆ ನೋಡು. ಹೌದು ಕಣ. ಲೈಟ್ಸ್ ಆನ್. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೇ ಯಾರೋ ಒಬ್ರು ಈ ಇಲ್ಲಿಗಲ್ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ಸುತ್ತೆ. ಹಾಗಿಲ್ದಿದ್ರೆ ಕೊಳ್ಳೆ ಹೊಡಿಯೋನ್ಗೆ ಯಾವುದೋ ಒಂದು ವಿಧದಲ್ಲಿ ಹೆಲ್ಪ್ ಮಾಡಿರೋದಕ್ಕೂ ಚಾನ್ಸಸ್ ಇದೆ. ಸರ್, ಈ ತರ ಒಂದು ಅಸಂಪ್ಷನ್ ಬರೋದಕ್ಕೆ ಕಾರಣ ಏನ್ ತಿಳ್ಕೊಬಹುದಾ ಸರ್? ಹೇಳ್ತೀನಿ. ಈಗ ರೀಸೆಂಟ್ ಆಗಿ ನಡೆದಿರೋ ರಾಬ್ರೀಸ್ ಯಾವ್ದ್ಯಾವ್ದು ಅಂತ ನೋಡಿದ್ರೆ, ನಂಬರ್ 1 ಟ್ರೈನ್ ರಾಬ್ರಿ. ಇದರಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಿದ್ದು RBI, ರೈಲ್ವೆ,
ಪೊಲೀಸ್ ಹವಾಲಾ ಮನಿ ಕಳ್ತನ ಆಗಿದೆ ಅಂತ ಇಂಟೆಲಿಜೆನ್ಸ್ ಇಂದ ನಮಗೆ ನ್ಯೂಸ್ ಬಂದಿದೆ. ಇದ್ರ ಬಗ್ಗೆ ಗೊತ್ತಿದ್ದು ಬೋತ್ ದ ಪಾರ್ಟೀಸ್, ಪೊಲೀಸ್. ಫೈನಲಿ ಡಬ್ಲಿಂಗ್. ಇದಕ್ಕೆ ಸಂಬಂಧಪಟ್ಟಿದ ವಿಷಯ ಗೊತ್ತಿದ್ದು ರಿಲೇಟೆಡ್ ಕಲ್ಪ್ರಿಟ್ಸ್, ಪೊಲೀಸ್. ನಡೆದಿರೋ 3 ಕ್ರೈಮ್ ಅಲ್ಲೂ ಕಾಮನ್ ಆಗಿರೋ ಒಂದೇ ವಿಷಯ ಅಂದ್ರೆ ಪೊಲೀಸ್. ಸೊ ಖಂಡಿತವಾಗ್ಲೂ ಈ ಎಲ್ಲಾ ವಿಷಯಗಳ ಹಿಂದೆ ನಮ್ ಡಿಪಾರ್ಟ್ಮೆಂಟ್ ನವರೇ ಯಾರೋ ಒಬ್ರು ಇದ್ದಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಲಕ್ಷಾಂತರ ಜನ ಕಾಪ್ಸ್ ಇದಾರೆ ಸರ್. ಸ್ಪೆಸಿಫಿಕ್ ಆಗಿ ಒಬ್ಬನ್ನೇ ಸ್ಪಾಟ್ ಮಾಡೋದು ನಾಟ್ ಪಾಸಿಬಲ್ ಸರ್. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಏನ್ ಕುಮಾರವೇಲ್ ಸರ್, ನಿಮಗೇನು ಹೊಳಿಲಿಲ್ವಾ? ಮೂಸ್ ನೋಡೋ ನಾಯಿ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಅದನ್ನ ನಂಬ್ಕೊಂಡೆ ಸರ್ ನಾನು ಪೊಲೀಸಿಗೆ ಜಾಯ್ನ್ ಆಗಿದ್ದು. ಸ್ಟೇಷನಲ್ಲೂ ಕೂಡ ಹಾಗೆ ಸರ್ ಅಕ್ಯೂಸ್ನ ಹಿಡಿದು ಪ್ರಮೋಷನ್ ತಗೊಂಡಿದ್ದು. ಸೊ ಡೈಲಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ರೌಂಡ್ ಹೋಗಿ ಬಂದ್ರೆ ಅವನ್ನ ಕಂಡುಹಿಡಿಬಹುದು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಖಂಡಿತ ಸರ್. ನಡೆದಿರೋ ದರೋಡೆ ಎಲ್ಲ ಚೆನ್ನೈಗೆ ಸಂಬಂಧಪಟ್ಟಿರೋ ಅಮೌಂಟ್ ಅಲ್ಲ. ಸೊ ತಮಿಳುನಾಡಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್ ಸ್ಟಾಫ್ ನ ಇದ್ರಲ್ಲಿ ಎಳೆಯೋ ಅವಶ್ಯಕತೆ ಇಲ್ಲ. ಪ್ರಿಸೈಸ್ ಆಗಿ ಹೇಳ್ಬೇಕು ಅಂದ್ರೆ ಈ ಕೇಸಲ್ಲಿ ಕ್ರೈಮ್ ಮನಿ ಡಿಪಾರ್ಟ್ಮೆಂಟ್, ಎಕನಾಮಿಕ್ ಕ್ರೈಮ್ ಅಂತ ಮನಿಗೆ ಸಂಬಂಧಪಟ್ಟಿರೋ ಡಿವಿಷನ್ ಮೇಲೆ ನನ್ನ ಸಂದೇಹ ಸಸ್ಟೈನ್ ಆಗಿದೆ. ಅದಕ್ಕೆ ಚೆನ್ನೈ ಸರ್ಕಲ್ ಅಲ್ಲಿರೋ ಎಲ್ಲಾ ಡಿವಿಷನ್ಗಳಿಗೂ ನಾನು ಹೇಳೋ ಹಾಗೆ ಒಂದು ಅಲರ್ಟ್ ಮೆಸೇಜ್ ಕೊಡಿ. ದಿಸ್ ಇಸ್ ಅ ವೆಲ್ಕಮ್ ಟ್ರಾಪ್ ಇನ್ ಡಿಸ್ಗೈಸ್. ಮ್ಯಾಮ್, ಕೊರಿಯರ್ ಫಾರ್ ದಿಯಾ. ಹಾ ಕೊಡಿ, ನಾನು ಅವ್ರ ಅಮ್ಮನೇ. ಇಲ್ಲ, ಅವರೇ ಸೈನ್ ಮಾಡಬೇಕು, ಆಫೀಸ್ ರೂಲ್ಸು. ಓ ಸರಿ, ಒಂದ್ ನಿಮಿಷ. ದಿಯಾ, ನಿನಗೆ ಕೊರಿಯರ್ ಬಂದಿದೆ ನೋಡು. ಐ ಹ್ಯಾವ್ ಆಲ್ರೆಡಿ ಸೆಂಡ್ ದೆಮ್. ಹೌ ಇಸ್ ಇಟ್ ಪಾಸಿಬಲ್? ಐ ನೀಡ್ ದ ಪ್ರೂಫ್ ಆನ್ ಮೈ ಟೇಬಲ್ ಇನ್ 24 hours. ಡು ಯು ಗೆಟ್ ದಟ್? ಬಾಸ್ ಕಾನ್ಫರೆನ್ಸ್ ಕಾಲಲ್ಲೇ ಕೇಳಿಸ್ಕೊತಿದ್ದಾರೆ. ಡಿಲೇ ಮಾಡಬೇಡಿ. ಬೇರೆ ಕೇಸೆಲ್ಲ ಆಮೇಲೆ ನೋಡ್ಕೋಬಹುದು. ಮೊದಲು ಆ ನವ್ಯ ಕಾರಲ್ಲಿ ತೆಗೆದಿರೋ ವಿಡಿಯೋನ ಸ್ಟೆಬಿಲೈಸ್ ಮಾಡೋ ಕೆಲಸ ನೋಡಿ. ನೋ ಮೋರ್ ಎಕ್ಸ್ಕ್ಯೂಸಸ್. ಇಟ್ಸ್ ವೆರಿ ಕ್ಲಿಯರ್. ಓಕೆ, ಡೋಂಟ್ ಪ್ಲೇ ದ ಫೂಲ್ ವಿತ್ ಮೀ. ಮೇಕ್ ಇಟ್ ಫಾಸ್ಟ್. ಏನು ಕೊರಿಯರ್? ನೀವು ಕಾಲ್ ಕಟ್ ಮಾಡಿ. ಓಕೆ. ಸೊ ಕಳ್ತನ ಆಗಿರೋ ಬ್ಯಾಗ್ ಮೇಲೆ ಮಾಲಿಕ್ ತನ್ನ ಹೆಸರನ್ನ ಉರ್ದು ಅಲ್ಲಿ ಹಾಕಿದ್ದ. ಅಂಡ್ ಸೊ ಹೂವಿನ ಮಾರ್ಕೆಟ್ ಅಲ್ಲೂ ನಾನು ಅದೇ ಬ್ಯಾಗನ್ನ ಅಯ್ಯೋ ನೋಡ್ರಿ, ಅವಳ ಟವಲಲ್ಲೇ ಹೊರಗೋಗ್ತಿದ್ದಾಳೆ. ನಿಂತ್ಕೊಳೆ. ಅಯ್ಯೋ, ಎಲ್ಲೇ ಹೋಗ್ತಿದ್ಯಾ? ಏಯ್ ನಿಂತ್ಕೊಳೆ ಅಲ್ಲೇ. ಅಯ್ಯೋ, ರೋಡ್ಗೆ ಹೊರಟಲ್ರಿ. ಏಯ್, ಏನು ಹೋಗಿದೆ ರಾಸ್ಕಲ್? ಕರ್ಮ ಕರ್ಮ. ಎಲ್ಲಿ ಹೋದ? ಮಾನ ಮರ್ಯಾದೆ ಎಲ್ಲ ತೆಗೆದಿದ್ದೇನೆ. ಬಾರಿ ಒಳಗೆ. ಏನಾಯ್ತು ಅಂತ ಹೀಗೆ ಕೂಗಾಡ್ತಿದ್ಯಾ? ನಡಿಯೆ, ಮೊದಲು ಒಳಗೆ ನಡಿಯ ನೀನು. ಇಲ್ಲಿ ನೋಡು, ಈಗ ನಿನ್ ಪ್ರಾಬ್ಲಮ್ ಏನು? ಅಂತದ್ ಏನ್ ಆಗೋಯ್ತು ಅಂತ ಹೀಗೆ ರೋಡಲ್ಲಿ ನಿಂತ್ಕೊಂಡು ಕೂಗಾಡ್ತಿದ್ಯಾ? ಇವಾಗ ಹೋದ್ನಲ್ಲ ರಾಸ್ಕಲ್, ಅವನನ್ನೇ ಹುಡುಕ್ತಾ ಇದ್ದಿದ್ದೆ. ಮನೆ ತನಕ ಬಂದವನ್ನ ಲೂಸ್ ತರ ಮಿಸ್ ಮಾಡ್ದೆ. ಇಲ್ಲಿ ನೋಡು, ಮಿಸ್ ಮಾಡಿದ್ ನೀನು, ಅವನ್ಗೆ ಯಾಕೆ ಬೈತೀಯಾ? ಕೈಯಲ್ಲಿ ಕೊರಿಯರ್ ಅಡ್ರೆಸ್ ಇದೆಯಲ್ಲ, ಸೀದಾ ಆಫೀಸಲ್ಲಿ ಹೋಗಿ ವಿಚಾರಿಸು. ಯೋ, ಕೊರಿಯರ್ ನಡೆಸ್ತಿದ್ಯಾ ಅಥವಾ ಬೇರೆ ಏನಾದ್ರು? ಬೇರೆ ಏನಾದ್ರು ಅಂದ್ರೆ ಅರ್ಥ ಆಗ್ಲಿಲ್ವಲ್ಲಮ್ಮ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾಕೆ ಕುಣ್ಕೊಂಡ್ ಮಾತಾಡ್ತಾ ಇದ್ದೀರಾ? ಕೂತ್ಕೊಂಡ್ ಕೂಲಾಗಿ ಮಾತಾಡಿ. ಹೇಗ್ ಕೂಲ್ ಆಗ್ಲಿ ನಾನು? ಇಟ್ ವಾಸ್ ಅನ್ ಎಕ್ಸ್ಪ್ರೆಸ್ ಡೆಲಿವರಿ, ಎಕ್ಸ್ಟ್ರೀಮ್ಲಿ ಕಾನ್ಫಿಡೆನ್ಷಿಯಲ್. ಆದ್ರೆ ಒಳಗಡೆ ಏನಿದೆ ಏನಿಲ್ಲ ಅಂತ ನೀವ್ ನೋಡಿದೀರಾ. ಐ ಆಮ್ ಗೋನಾ ಸೂ ಯು. ನೋಡಮ್ಮ, ಇದನ್ನೆಲ್ಲ ಓಪನ್ ಮಾಡಿ ನೋಡೋಷ್ಟು ನನ್ನ ಹತ್ರ ಟೈಮೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಹಾಗಾದ್ರೆ ನೀವ್ ನೋಡಿಲ್ಲ ಅಂದ್ರೆ ಆ ಡೆಲಿವರಿ ಬಾಯ್ ನೋಡಿರ್ತಾನೆ. ನಮ್ಮ ಹುಡುಗರು ಹಾಗೆಲ್ಲ ಮಾಡಲ್ಲ. ಹಲೋ, ಈ ಡೆಲಿವರಿ ಮಾಡ್ದೋನ ನಾನು ಈಗಲೇ ನೋಡ್ಬೇಕು. ಅಯ್ಯೋ, ಕೂತ್ಕೊಳ್ಳಿ ಮೇಡಮ್. ಯಾವ ಏರಿಯಾ ನಿಮ್ದು? ಶಾಂತಿನಗರ್. ಶಾಂತಿನಗರ್. ಓ, ನಮ್ಮ ಶಕ್ತಿ. ಲೋ ಸರ್, ಅವನಿಗೆ ಮೊದಲು ಫೋನ್ ಮಾಡಿ ನಮ್ಮ ಆಫೀಸಿಗೆ ಬಂದೋಗೋದು ಕೇಳು. ಡೆಲಿವರಿ ಎಲ್ಲ ಆಮೇಲೆ ನೋಡೋಣ. ಓಕೆ ಸರ್. ಕಳ್ಳನ್ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹಲೋ, ಕೆಲ್ಸಕ್ಕೆ ಬರೋದ್ ಮಾತುಗಳನ್ನೆಲ್ಲ ಆಡ್ಬೇಡಿ. ಇದೇನ್ ಫೈನಾನ್ಸ್ ಕಂಪ್ನಿ ಅಲ್ಲ, ಕಳ್ಳನೋ ಇಲ್ವೋ ಅಂತ ನೋಡಿ ಕೆಲ್ಸಕ್ಕೆ ಇಟ್ಕೊಳ್ಳೋದಕ್ಕೆ. ಹಿ ಇಸ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್, ಗೊತ್ತಾ? ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದ್ರಿಂದಾನೇ ಇಷ್ಟು ಡೀಟೇಲ್ ಆಗಿ ಕಳ್ತನ ಮಾಡಕ್ಕಾಗಿತ್ತು. ಯಾಕೆ? ಇಂಜಿನಿಯರಿಂಗ್ ಓದಿದ್ರೆ ಕವರ್ ಓಪನ್ ಮಾಡಲ್ವಾ?
ಇವಾಗ ಚೆನ್ನೈಯಲ್ಲಿ ನಡೀತಿರೋ ಆಲ್ಮೋಸ್ಟ್ ಎಲ್ಲಾ ಚೈನ್ ಸ್ನಾಚಿಂಗ್ ಓದಿರೋ ಹುಡುಗರೆ ಮಾಡ್ತಿರೋದು. ಅವ್ನ ನಂಬರ್ ಕೊಡಿ ನನ್ಗೆ, ನಾನೇ ಮಾತಾಡ್ತೀನಿ. ಫೋನ್ ನಂಬರ್ ಎಲ್ಲ ಕೊಡಕ್ಕಾಗೋದಿಲ್ಲ. ನಿಮ್ಮ ಅಡ್ರೆಸ್ ಕೊಟ್ಟೋಗಿ ಅವ್ನ್ ಬಂದ ತಕ್ಷಣ ನಿಮ್ ಮನೆ ಕಳಿಸ್ತೀನಿ. ಯಾರು ಮನೆಗ್ ಬರೋದ್ ಬೇಡ, ನಾನೇ ಅವನ್ನ ನೋಡ್ಕೋತೀನಿ. ಅಯ್ಯೋ ದೇವ್ರೆ, ಸ್ವಲ್ಪ ಬಿಟ್ಟಿದ್ರೆ ಮುಗ್ಸೇ ಬಿಟ್ಟಿರೋಳೇನೋ. ಏಯ್ ಸಾಕು ಬಿಡು, ಓವರ್ ಆಗಿ ಹೊಡಿತಾ ಇದ್ಯಾ. ಆಮ್ಲೆಟ್ ಹಾಕ್ತಾ ಈ ಸ್ವಚ್ಛ ಭಾರತ್ ಅಂತ ಗಂಗೆನ ಕ್ಲೀನ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಸ್ವಚ್ಛ ಓಲ್ಡ್ ಮಂಕ್ ಅಂತ ಎಣ್ಣೆನ ಕ್ಲೀನ್ ಮಾಡ್ಬಿಡಿ ಅಂತ ಹೇಳ್ಬೇಕ ಕಣ. ಟಕ್ ಟಕ್ ಅಂತ ಎತ್ತಿದ್ರು ಕಿಕ್ಕೆ ಹೊಡಿತಾ ಇಲ್ಲ ಮಚ್ಚ. ಹೇಗೆ ಹೊಡಿಯೋದು ಹೇಳು ನಿನ್ಗೆ. ಹಲೋ, ನೀವ್ ಯಾರು ಅಂತ ಓನರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿ ಪಂಚೆ ಕಟ್ಕೊಂಡು ಬಂದವ್ರಿಗೆಲ್ಲ ಬಾರಲ್ಲ ಅಲೋ ಇಲ್ಲ, ಹೋಗಿ. ಏನು ಅನ್ಯಾಯ ಇದು? ಪಂಚೆ ನಮ್ಮೂರ್ ಡ್ರೆಸ್ಸು, ಅದನ್ನ ಹಾಕೊಂಬಂದ್ರೆ ಹೊರಗೆ ಓಡಿಸ್ತಾರಲ್ಲೋ. ಒಬ್ಬನಾದ್ರೂ ಯಾಕೆ ಏನು ಅಂತ ಕೇಳಿದ್ರೆ ಅವ್ರ ಪಾಡಿಗೆ ಹೋರಿದಾರ ನೋಡು. ಏಯ್, ಶರ್ಟ್ ಹಾಕಿಲ್ಲ ಅಂತ ಗಾಂಧಿನೇ ಒಳಗಡೆ ಬಿಡ್ದಿರೋ ದೇಶ ಇದು. ಯಾಕೆ ನೀನು ನೋಡ್ತಾ ಕೂತಿದ್ಯಲ್ಲ, ನೀನೇ ಕೇಳ. ಅಯ್ಯೋ ಲೇ ಅವಸರದಲ್ಲೇನೋ ಹೇಳ್ಬಿಟ್ಟೆ ಕಣೋ. ನಿನ್ ಪೌರುಷದ ಬಗ್ಗೆ ನನಗೆ ಮಾತ್ರ ಗೊತ್ತು ಮಚ್ಚ. ದಯವಿಟ್ಟು ದೇವ್ರ ತರ ಸುಮ್ಮನೆ ಕೂತ್ಕೊಳ್ಳೋ. ಲೋ ಮಚ್ಚ, ಏರಿದ್ದಿದ್ದೆ ನೀನು 1 ನಿಮಿಷದಲ್ಲಿ ಇಳಿಸ್ಬಿಟ್ಟಿಯಲ್ಲೋ. ಲೇ, ದೊಡ್ಡ ಹೋಟೆಲ್ ಬಾರ್ಗಳಲ್ಲಿ ಇದು ಕಾಮನ್ ಕಣೋ. ಬಾರಲ್ಲೇ ಇದು ಒಳ್ಳೆ ಬಾರು ಅಂತ ಏನ್ ಹಾಡು ಹೇಳ್ಕೊಂಡು ಕೂತ್ಕೊಳಕ್ಕಾಗತ್ತಾ? ನಾನೀಗ ಹೋಗಿ ಕೇಳ್ದೆ ಅಂತ ಇಟ್ಕೋ, ನಮ್ಮಿಬ್ಬರನ್ನು ಒದ್ದು ಹೊರಗಾಕ್ತಾರೆ. ನೀನು ಬರೀ ಹೆಸರಿಗೆ ಮಾತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ, ನಿನ್ನಿಂದ ಏನು ಉಪಯೋಗ ಇಲ್ಲ. ಅಣ್ಣ, ಡಿಪಾರ್ಟ್ಮೆಂಟ್ಗಿಂತ ಪಬ್ಲಿಕ್ ಪವರೇ ಜಾಸ್ತಿ, ಗೊತ್ತು ತಾನೆ? ಸರ್ಕಾರನೇ ಬದಲಾಯಿಸ್ತಾರೆ. ಏಯ್, ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ನೆನಪಿಗೆ ಬಂತು, ಆ ಮಾಣಿಕ್ಯ ವಾಸಗನ್ ತಗೊಳ್ಳೋ ಸಂಬಳಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾನೆ ಮಚ್ಚ. ನಿನ್ನನ್ನು ಹಿಡಿಬೇಕು ಅಂತಾನೆ ಅಲರ್ಟ್ ಮೆಸೇಜ್ ಅನ್ನೋ ಹೆಸರಲ್ಲಿ ಒಂದು ಬ್ಯಾಂಕ್ ಅಲ್ಲಿ ದೊಡ್ಡ ಅಮೌಂಟ್ ಕಲೆಕ್ಟ್ ಆಗುತ್ತೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾನೆ. ಖಂಡಿತ ದೊಡ್ಡ ಅಮೌಂಟ್ ಅಂದ್ಮೇಲೆ ನೀನ್ ಅಲ್ಲಿಗೆ ಬಂದೇ ಬರ್ತೀಯಾ ಅಂತ ಅವ್ನ್ ಗಾಳ ಹಾಕ್ತಿದ್ದಾನೆ. ನೀನೇನೋ ಕಳ್ರು ವಾರ ಸತ್ವ ಅನ್ಕೊಂಡು ಅವ್ನ್ ನಾಳೆ ಗೂರ್ಖಾ ತರ ಬ್ಯಾಂಕ್ ಬಾಗ್ಲಲ್ಲೇ ಕಾಯ್ತಾ ಕೂತಿರ್ತಾನೋ. ನಾನ್ ಜೇಮ್ಸ್ ಬಾಂಡ್ ಅಲ್ವಾ, ಎಲ್ಲ ಕಂಡಿಡ್ಬಿಟ್ಟೆ. ಅವನು ನಿನ್ ತರನೇ ಕಣ. ಬ್ರಿಲಿಯಂಟ್ ಅಂತ್ಯಾ? ಥ್ಯಾಂಕ್ಸ್ ಮಚ್ಚ, ನೀನಾದ್ರೂ ಅರ್ಥ ಮಾಡ್ಕೊಳ್ಳಿ. ಕಾಸು. ಏಯ್, ಅಯ್ಯಯ್ಯೋ, ಸರ್, ಅಲರ್ಟ್ ಮೆಸೇಜ್ ಕೊಟ್ಟ ಹಾಗೆ ಖಂಡಿತ ಅವ್ನು ಬರ್ತಾನೆ ಸರ್. ಖಂಡಿತವಾಗಿ. ಒಳಗಿರೋ ಟೀ ಪುಡಿ ಡಬ್ಬ ಎತ್ಕೊಂಬರ. ತರ್ತೀನಣ್ಣ. ಹಸ್ತರೇಖೆ ನೋಡ್ಬೇಕಾ ಸರ್? ಹಸ್ತರೇಖೆ. ಓ ಬಾಪಾ, ನೀನಾ? ಏನ್ ಸೀಸನ್ ಮುಗ್ದೋಯ್ತು ಹಂಗೆ? ಹೌದೇ ಸರ್. ನಾನು ಹೇಳಿಲ್ವ ನಿಂಗೆ ಚಾನಲ್ ನಂಬ್ಕೊಂಡಿರ್ಬೇಡ ಅಂತ? ಅದೆಲ್ಲ ನಮ್ಗೆ ಯಾಕೆ ಬಿಡಿ ಸರ್. ಕೈ ತೋರ್ಸಿದ್ರೆ ಸರ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲಾನು ಹೇಳ್ತೀನಿ ಸರ್. ದುಡ್ಡೆಲ್ಲ ಬೇಡ ಸರ್, ಫ್ರೀ ಆಗಿ ಹೇಳ್ತೀನಿ ಸರ್. ನೀನ್ ಕರೆಕ್ಟ್ ಆಗಿ ಹೇಳಿದ್ರು ನಾನೇನ್ ಕಾಸು ಕೊಡಕ್ಕಾಗಲ್ಲ. ಒಂದ್ ಕಪ್ ಕಾಫಿ ಕೊಡ್ತೀನಿ, ಬಾಯಿಗೆ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರು ಸರ್. ನಿಮ್ ಮುಗ್ದಲ್ಲಿ ಅದೃಷ್ಟ ಹಾಲಿನ ತರ ಉಗ್ತಾ ಇದೆ ಸರ್. ಈ ಮುಖದ ನಂಗೆ ಒಳ್ಳೆ ಹುಡುಗಿ ಸಿಗ್ತಾಳ ನೋಡೋಣ ಸರ್. ಖಂಡಿತ ಸಿಗ್ತಾಳೆ ಸರ್. ಈ ಕೈಯಲ್ಲಿ 2 ಚೇರ್ ಆಗತ್ತಮ್ಮ. ಸರಿಯಣ್ಣ. ಈ ಕೈಗೆ ಮುಂದೆ ದೊಡ್ಡ ಯೋಗ ಇದೆ ಸರ್. ಈ ಕೈಗ ಪೂರ್ವೋತ್ತರ ದಿಶೆಯಿಂದ ಒಂದು ವಾಹನ. ಯಾವ ಸ್ವಾಮಿ? ಕಂಟೈನರ್ ಗಾಡಿನ? ಹಿಂಗ್ ಮಾತಾಡೋದಕ್ಕೆ ನೀನ್ ಟೀ ಮಾಡ್ತಾ ಇರೋದು. ತಾಳ್ಮೆಯಿಂದ ಕೇಳು. ಆ ವಾಹನದಲ್ಲಿ ಅದ್ಭುತವಾಗಿ ಅಲಂಕಾರ ಮಾಡ್ಕೊಂಡು ಸುಂದರವಾದ ಒಂದು ಹೆಣ್ಣು ನಿನ್ನ ಅಂಗಡಿ ಮುಂದೆ ಆ ದೇವತೆನೇ ಬಂದು ನಿಂತ್ಕೋತಾಳೆ. ಅವಳಾಗೆ ಬಂದು ನಿಂತ್ಕೋತಾಳೆ. ನಿಮ್ಮ ಜೀವನನೇ ತಲೆ ಕೆಳಗಾಗುತ್ತೆ. ನಿಜವಾಗ್ಲೂ ನಡೆಯುತ್ತೆ? ಖಂಡಿತ ನಡೆಯುತ್ತೆ. ಮೇಲ್ ನೋಡು, ಅವಳ ಮುಖ ಕಾಣುತ್ತೆ. ಸ್ವಾಮಿ, ಹಿಂದೆಗಡೆ ಬ್ಯಾಕ್ ಮಾತ್ರ ನೋಡಿದೆ, ಮುಂದೆ ಮುಖ ನೋಡ್ಲಿಲ್ವೇ? ಯಾವಾಗ್ಲೂ ಹಿಂದೆನೇ ನೋಡ್ತಿರ್ತೀಯ, ಜೀವನದಲ್ಲಿ ಮುಂದೆನೂ ನೋಡ್ಬೇಕು. ಅದಂಗಲ್ಲ ಸ್ವಾಮಿ, ನಾವ್ ಜೀವನದಲ್ಲಿ ಎಷ್ಟೇ ಮುಂದಕ್ಕೆ ಹೋದ್ರು ಹಿಂದೆಗಡೆ ಒಂದ್ಸರ್ತಿ ನೋಡ್ಬೇಕಲ್ಲ, ಅದಕ್ಕೆ. ಹೆಂಗೆ ಪಂಚ ಚೆನ್ನಾಗಿದೆ. ಆ ಶಕ್ತಿ ಸ್ವಾಮಿ ಎಲ್ಲ ಪರ್ಫೆಕ್ಟ್ ಆಗಿ ಹೇಳಿದ್ರಪ್ಪ. ಸ್ವಾಮಿ ಹತ್ರ ಕೇಳಿ ನಿನ್ ಫ್ಯೂಚರ್ ಹೆಂಗಿದೆ ಅಂತ ತಿಳ್ಕೊ. ಹಂಗೆಲ್ಲ ಅವಶ್ಯಕತೆ ಇಲ್ಲ. ನೋಡಿ ಶಕ್ತಿ ಸರ್, ನಿಮ್ ಕೈ ತೋರಿಸಿ ನಾನು ಹೇಳಿದ್ದು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಅಂತ ಹೇಳಿ ಅಷ್ಟ್ ಸಾಕು. ನೋಡ್ಕೊಂಡು ಕೂತಿರೋರ ಹತ್ರ ವಸೂಲ್ ಮಾಡ್ಕೋತೀನಿ. ನಾನೇನ್ ಕೋತಿನ ನೋಡ್ಕೊಂಡು ಕೂತಿರೋ ಹತ್ರ ವಸೂಲ್ ಮಾಡಿ ಹೇಳಿಲ್ಲ, ನೀವೇ ಕನ್ಫರ್ಮ್ ಮಾಡ್ಕೊತಿದ್ದೀರಾ. ಕೊಡಿ ಶಕ್ತಿ ಸರ್, ಕೊಡಿ. ಶಕ್ತಿ ಸರ್, ನಿಮಗಿಟ್ಟಿರೋದು ಪವರ್ಫುಲ್ ಆದ ಹೆಸರು. ನಿಮ್ಮ ಹಸ್ತರೇಖೆ ನೋಡ್ತಿದ್ರೆ ನೀವು ತುಂಬಾ ಪ್ರತಿಭಾವಂತ ಕೆಲಸಗಾರ. ಕೈಯೇ ನೋಡಿದಿರೋ ಏನೋ ಹೇಳ್ತೀಯಾ? ನೋಡ್ತೀನಿ. ಈ ಹಸ್ತರೇಖೆ ಪ್ರಕಾರ 1000 ಲಕ್ಷಗಟ್ಲೆ ಹಣ ತಾನಾಗೆ ಬಂದು ಬೀಳೋ ಲಕ್ಷಣಗಳು ಇವೆ. ನಿಮ್ಮ ಪರ್ಸಲ್ಲಾಗ್ಲಿ ಜೀವನದಲ್ಲಾಗ್ಲಿ ಲಕ್ಷ್ಮಿ ಯಾವಾಗ್ಲೂ ನಿಮ್ ಜೊತೆನೇ ಇರ್ತಾಳೆ. ಏನೋ ಲಕ್ಷ್ಮಿ ಜೊತೆಗೆ ಇರ್ತಾಳೆ? ಹೌದು. ಇರ್ಲಿ ಇರ್ಲಿ,
ಈ ಹಸ್ತರೇಖೆ ಪ್ರಕಾರ ನಿಮ್ಮ ಪ್ರತಿಭೆ ನೋಡಿ ಕೆಲಸ ಕೊಡಕ್ಕೆ ಸರ್ಕಾರನೇ ನಿಮ್ ಹತ್ರ ಬರುತ್ತೆ. ಇವತ್ತು ಅಕ್ಷಯ ತೃತೀಯ, ಕಷ್ಟಪಡದೆ ಬಾಚ್ಕೊಂಡ್ ಬರೋ ಯೋಗ ಇದೆ. ಆದ್ರೆ ಬಾಚ್ಕೊಂಡ್ ಬಂದಿರೋ ಅಷ್ಟನ್ನು ಇನ್ನೊಬ್ರು ಬಂದು ದೋಚ್ಕೊಂಡು ಹೋಗೋ ಯೋಗನೂ ಕಾಣಿಸ್ತಾ ಇದೆ. ಎಷ್ಟೇ ಒಳ್ಳೆ ಒಂಥರ ಊರೆಲ್ಲ ಸುತ್ಕೊಂಡು ಬಂದ್ರು ಕಳ್ಳನ್ ತರ ಕಾರ್ಯ ಸಾಧಿಸೋ ವ್ಯಕ್ತಿ ನೀವು. ಏನ್ ಕರೆಕ್ಟಾ? ಏನ್ ಸರ್ ಹಿಂಗೊದ್ಬಿಟ್ರು? ಕೋಪಿಸ್ಕೊಂಬಿಟ್ಟ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾರ? ಎಗರ್ ಸೇತೆಗೆ ಓದಿಯೋದು. ಬ್ಯಾಂಕ್ ಅಲ್ಲಿ ದೊಡ್ಡ ಅಮೌಂಟ್ ಕಲೆಕ್ಟ್ ಆಗುತ್ತೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ. ಹೇ ನೋಡ್ಕೊಂಡು ಹೋಗಕ್ಕಾಗಲ್ವಾ? ಇಟ್ಸ್ ಓಕೆ. ಕ್ಯಾಶ್ ವಿಡ್ರಾ ಮಾಡಬೇಕಿತ್ತು. ಒಂದು 2 ಮಿನಿಟ್ಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ. ಎಕ್ಸ್ಕ್ಯೂಸ್ ಮೀ ಸರ್, ಎಲ್ಲಿ ಹೋಗ್ತಿದ್ದೀರಾ? ಲಿಫ್ಟ್. ಲಿಫ್ಟ್ ಇಲ್ಲ ಸರ್, ಇದು ರೆಸ್ಟ್ರಿಕ್ಟೆಡ್ ಏರಿಯಾ. ಲಿಫ್ಟ್ ಮೇನ್ ಡೋರ್ ಪಕ್ಕದಲ್ಲಿದೆ ಸರ್. ಪ್ಲೀಸ್ ಸರ್. ಓಕೆ.
ಓಕೆ ಮೇಡಮ್. ಸರ್ ಸರ್ ಅಯ್ಯೋ ಗೋಡೆ ಹೊಡೆದ್ಬಿಟ್ಟಿದ್ದಾರೆ. ಏ ಜಗನ್, ಮನೆಗೇನಾದ್ರೂ ಬಂದಿದ್ಯಾ? ಇಲ್ಲ ಕಣ, ನಾನು ಡ್ಯೂಟಿಲಿ ಇದ್ದೀನಿ. ಏನ್ ವಿಷಯ? ಏನಿಲ್ಲ, ಬಾಗ್ಲು ತೆಕ್ಕೊಂಡಿತ್ತು, ಅದಕ್ಕೆ ಕೇಳಿದೆ. ಬಾಗ್ಲು ತೆಗ್ದಿತ್ತಾ? ಏನ್ ಹೇಳ್ತಿದ್ಯೋ? ಲೇ, ನಿನ್ ರೂಮ್ ಬಾಗ್ಲು ಸರಿ ಇದೆಯಾ ನೋಡು. ಅದೆಲ್ಲ ಸರಿಯಾಗಿದೆ. ಲೇ, ಫಸ್ಟ್ ಸರಿಯಾಗಿದೆಯಲ್ವ ಅಂತ ಚೆಕ್ ಮಾಡು. ಏಯ್, ಯಾಕೋ ಈ ಥರ ತಲೆಗೆ ಹುಳ ಬಿಡ್ತಾ ಇದೆಯಾ? ಇಟ್ಸ್ ಬೆಟರ್ ಟು ಬಿ ಸೇಫ್ ದೆನ್ ಸಾರಿ. ದಯವಿಟ್ಟು ಸರಿ ಹೇಳಿದಷ್ಟು ಮಾಡು. ನೋಡ್ತೀನಿ. ಲೇ ಶಕ್ತಿ, ಲೇ ಮಾತಾಡೋ. ಶಕ್ತಿ, ಶಕ್ತಿ ಮಾತಾಡೋ. ಏಯ್, ಎಲ್ಲ ಸರಿಯಾಗಿದೆ. ಶಕ್ತಿ, ಏನಾಯ್ತು? ನಾನ್ ಕಳ್ಸಿರೋ ಅಡ್ರೆಸ್ಗೆ ಜಮಾಲುದ್ದೀನ ಬರಕ್ ಹೇಳಿ ಸರ್. ಶಕ್ತಿ, ಏಯ್ ಶಕ್ತಿ, ಏಯ್ ಶಕ್ತಿ, ಶಕ್ತಿ ಏನಾಯ್ತು? ಏಯ್, ಇವನಿಗೆ ಹೆಂಗೆ ಇಟ್ಬಿತ್ತು? ಇವ್ನ್ ಮಾಡಿರೋ ಕೆಲ್ಸಕ್ಕೆಲ್ಲ ಇವನ ಜೀವಂತವಾಗೇ ಬಿಡಬಾರ್ದು. ಏಯ್, ನಿನಗೂ ಇವನಿಗೂ ಏನೇ ಸಮಸ್ಯೆ? ಏಟ್ ಹೆಂಗ್ ಬಿತ್ತು ಅಂತ ಕೇಳ್ತಾ ಇದ್ದೀನಿ. ಏಯ್, ಸುಮ್ನೆ ಕೂಗಾಡ್ಬೇಡ. ನಾನೇ ಹೊಡೆದಿದ್ದು. ಏನು FIR ಫೈಲ್ ಮಾಡ್ತೀಯಾ? ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನಾನೇ ಬರಕ್ ಹೇಳ? ನಾನು ಡಿಪಾರ್ಟ್ಮೆಂಟ್ ಅವನೇ. ಏನ್ ಹೆದರ್ಸ್ತಾ ಇದ್ಯಾ? ಹೌದು, ಹೆದರ್ಸ್ತಿದೀನಿ. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಇವನಂತ ಒಬ್ಬ ಪಕ್ಕ ಕ್ರಿಮಿನಲ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಲ್ಲ, ನಿಮ್ಮನ್ನೆಲ್ಲ. ಯಾಕೆ ನೀನೇನ್ ಮದರ್ ತೆರೆಸನಾ? ನೀನು ನಿಮ್ ಬಾಸ್ ಊರಲ್ಲಿರೋ ಕ್ರಿಮಿನಲ್ಸ್ಗೆನೆ ಕೆಲಸ ಮಾಡೋದು. ಏಯ್, ಕಳ್ತನ ಮಾಡಿ ಮಾಡಿ ಹಣನೆಲ್ಲ ರೂಮಲ್ಲಿ ಕೂಡ ಹಾಕಿರೋ ನೀವಿಬ್ರು ಮಹಾನ್ ಸಾಚಗಳ? ನಾವೇ ಕ್ರಿಮಿನಲ್ಸ್ ಅಲ್ವಾ? ಟೆಲ್ ಮಿ, ಹೌ ಬಿಗ್ ಇಸ್ ಯುವರ್ ನೆಟ್ವರ್ಕ್? ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ? ಕಳ್ತನ ಮಾಡೋರೆಲ್ಲ ಕ್ರಿಮಿನಲ್ಸಾ? ಮತ್ತೆ ಸಿನಿಮಾ ತೋರ್ಸೋ ತರ ಕಷ್ಟದಲ್ಲಿರೋರ್ಗೆ ದಾನ ಧರ್ಮ ಮಾಡ್ತೀರಾ ಅಥವಾ ಚಿಕ್ಕ ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸ್ತೀರಾ? ಏನೋ ಮಾಡ್ತಿದ್ದೀರಾ ನೀವು? ವೋಟ್ ಹಾಕೋರ್ಗೆಲ್ಲ ಒಂದೊಂದ್ ₹1,000 ಕೊಡ್ತೀವಿ. ಮಾತಾಡೋದ್ ನೋಡು. ಇಲ್ಲಿರೋ ದುಡ್ಡಲ್ಲಿ ಅವ್ನು ₹1 ತಗೊಂಡೋಗಿ ಒಂದು ಟೀ ಕೂಡ ಕುಡ್ದಿಲ್ಲ, ಗೊತ್ತಾ? ಇನ್ನೊಬ್ರ ಹಣನ ಕದ್ದು ರೂಮಲ್ಲಿ ಬಚ್ಚಿಡೋದಕ್ಕೂ ಕತೆ ಕಾರಣಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ಹೇಳಿ, ಕೇಳ್ತೀನಿ. ಪ್ಲೀಸ್, ಹೊರಗಡೆಯಿಂದ ನೋಡೋರ್ಗೆ ಶಕ್ತಿ ಒಬ್ಬ ಕಳ್ಳ ಅಂತಾನೆ ಅನ್ಸೋದು. ಆದ್ರೆ ನಿಜ ಅದಲ್ಲ ದಿಯಾ. ಹುಟ್ಟೋಕ್ ಮುಂಚೆನೆ ತನ್ನ ಅಪ್ಪನ್ ಕಳ್ಕೊಂಡ ಶಕ್ತಿ ಅವನ್ ಮಗುವಾಗಿದ್ದಾಗ್ಲೇ ದುಡ್ಡು ನೋಡಿ ಆಸೆ ಪಡೋದಕ್ ಶುರು ಮಾಡ್ದ. ದೇವಸ್ಥಾನದಲ್ಲಿ ಎಲ್ರೂ ನಮಸ್ಕಾರ ಮಾಡಿ ಆರ್ತಿ ತಟ್ಟೆಲಿ ದುಡ್ಡು ಹಾಕ್ಬೇಕಾದ್ರೆ ಇವನ್ ಮಾತ್ರ ಆರ್ತಿ ತಟ್ಟೆಲಿರೋ ದುಡ್ಡು ಎತ್ಕೊಂಡು ತುಂಬಾನೇ ಸಂತೋಷ ಪಟ್ಟ. ಇದು ತಮಾಷೆ ವಿಷಯ ಅಲ್ಲ ಅಂತ ಅವಾಗ ಯಾರಿಗೂ ಅರ್ಥ ಆಗ್ಲಿಲ್ಲ. ಶಕ್ತಿ ಬೆಳೀತಾ ಬೆಳೀತಾ ಅವನ್ ಸಮಸ್ಯೆನೂ ಬೆಳೀತಾ ಹೋಯ್ತು. ತಾನು ಓದೋ ಜಾಗದಲ್ಲಿ ಕೂಡ ತನ್ನ ಕಂಟ್ರೋಲ್ನ ಕಳ್ಕೊತಾ ಹೋದ. ಮಕ್ಕಳು ಪಾಕೆಟ್ ಮನಿ, ಸ್ಕೂಲ್ ಫೀಸ್ ಅಂತ ಅವನ್ ಗಮನ ಎಲ್ಲ ದುಡ್ಡಿನ ಮೇಲೆ ಹೋಯ್ತು. ಒಂದಿನ ಶಕ್ತಿ ಮನೇಲಿ ಇದ್ದಿಲಿ ಅವನ್ ಕಳ್ತನ ಮಾಡಿಟ್ಟಿ ದುಡ್ಡಿನ ರುಚಿ ನೋಡ್ತು. ಆಗ್ಲೇ ಶಕ್ತಿಗಿದ್ದ ಸಮಸ್ಯೆ ಬಗ್ಗೆ ಅವ್ರ ಅಮ್ಮಂಗ್ ತಿಳಿಯಿತು. ಯಾಕೋ ಕತೆ? ಯಾಕೋ ಕತೆ? ಹೇಳು. ಕೇಳ್ತೀನಿ ತಾನೆ. ಯಾವ ಕತೆ ಹೇಳು? ಮತ್ತೆ ಕದೀತೀಯಾ? ಕದೀತೀಯಾ? ಶಕ್ತಿ, ಇದೆಲ್ಲ ತಪ್ಪು ಕಂದ. ನಿನ್ಗೇನಾದ್ರೂ ಬೇಕಂದ್ರೆ ಅಮ್ಮನ್ ಕೇಳು, ನಾನ್ ತಂದ್ಕೊಡ್ತೀನಿ. ಬೇರೆಯವರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕದಿಬಾರ್ದಪ್ಪ. ಇದುವರೆಗೂ ಗೊತ್ತಿಲ್ದೆ ಮಾಡ್ದೆ. ಇನ್ಮೇಲೆ ಹಾಗ್ ಮಾಡ್ಬೇಡ. ಅಮ್ಮನ್ ಮಾತ್ ಕೇಳ್ತೀಯ ಅಲ್ವಾ? ಇನ್ಮೇಲೆ ನೀನೇನ್ ಹೇಳಿದ್ರು ಕೇಳ್ತೀನಮ್ಮ. ದುಡ್ಡು ಕದಿಬೇಕು ಅನ್ನೋ ಯೋಚನೆ ಅವನನ್ನೆಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ. ಅವ್ರ ಅಮ್ಮನ ಅಡ್ವೈಸು ಕದಿಬೇಕು ಅನ್ನೋ ಯೋಚನೆ ಶಕ್ತಿ ಮನಸ್ಸಲ್ಲಿ ಒಂದಕ್ಕೊಂದು ಪೈಪೋಟಿ ನಡೆಸೋದಕ್ಕೆ ಶುರು ಮಾಡ್ತು.
ಗೆದ್ದಿದ್ಯಾರು ಅಂದ್ರೆ ಕದಿಬೇಕು ಅನ್ನೋ ಆಲೋಚನೆ. ಫೀಸ್ ಕಟ್ಟೋಕಿಟ್ಟು ದುಡ್ಡನ್ನ ಕದ್ದಿದ ನಿನ್ ಮಗ. ಮಕ್ಕಳನ್ನ ಬರೀ ಹೆತ್ತರೆ ಸಾಲದು, ಸರಿಯಾಗಿ ಬುದ್ಧಿನೂ ಕಲಿಸ್ಬೇಕು. ಈ ರೀತಿ ಮಕ್ಕಳನ್ನ ಇಟ್ಕೊಂಡು ಸಂಪಾದನೆ ಮಾಡೋ ಬದಲು ಬೇರೆ ರೀತಿಯಲ್ಲೂ ಸಂಪಾದನೆ ಮಾಡಬಹುದು. ಇಂಥ ನಾಯಿಗಳ ಮುಂದೆ ಅಡ್ಡದಾರಿ ಹಿಡಿದು ಕಳ್ತನ, ಕೊಲೆ, ಸುಲಿಗೆ ಮಾಡಿ ಸಮಾಜಘಾತಕರಾಗ್ತಾರೆ. ರೀ, ಈ ಹುಡುಗನ್ನ ಕೋರ್ಟಿಗೆ ಕರ್ಕೊಂಬನ್ನಿ. ಶಕ್ತಿ, ನೀವ್ ಎಲ್ಲೇ ಇದ್ರು ಅಮ್ಮ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ತನ್ ಮಗ ಕಳ್ಳ ಆಗ್ಬಿಟ್ಟ ಅನ್ನೋ ದುಃಖ ಊರವರೆಲ್ಲ ಅವ್ರ ಬಗ್ಗೆ ಕೀಳಾಗಿ ಮಾತಾಡಿದ್ದು ಶಕ್ತಿ ಅವ್ರ ಅಮ್ಮನ್ಗೆ ಒಂದು ವಿಚಿತ್ರವಾದ ನಿರ್ಧಾರ ತಗೊಳ್ಳೋದಕ್ಕೆ ಬಲವಂತ ಮಾಡ್ತು. ಒಂದ್ ವೇಳೆ ಅವನಮ್ಮ ಜೀವಂತವಾಗಿದ್ದಿದ್ರೆ ಇವತ್ತು ಶಕ್ತಿ ಜೀವನ ಬೇರೆ ತರನೇ ಇರ್ತಿತ್ತು. ಪಾಪ ಶಕ್ತಿ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನಾನು, ಅರ್ಥ ಆಗದೆ ಮಾಡಿದ ತಪ್ಪಿಗೆ ಶಕ್ತಿ, ಇಬ್ರು ಈ ಜುವೆನಲ್ ಹೋಮ್ ಅಲ್ಲಿ ಭೇಟಿಯಾದ್ವಿ. ಯಾರ ಹತ್ರನೂ ಮಾತಾಡದೆ ಇರೋನು ನನ್ನ ಹತ್ರ ಮಾತಾಡ್ದ, ನಕ್ಕ, ಅತ್ತ, ಎಲ್ಲಾ ವಿಷಯನೂ ಹೇಳ್ದ. ಜೀವನ ಜೊತೆಲಿರೋ ಲೆವೆಲ್ಗೆ ನಮ್ ಫ್ರೆಂಡ್ಶಿಪ್ ಬೆಳೀತು. ಶಕ್ತಿಲಿದ್ದ ಮೃಗ ಅವನಲ್ಲೂ ಸುಮ್ಮನೆ ಕೇಳ್ತಾನೆ ಇದ್ದೀನಿ, ನೀನ್ ಮಾತಾಡ್ತಾನೆ ಇಲ್ಲ. ಶಕ್ತಿ ಹೇಳೋ ಏನಾಯ್ತು? ಶಕ್ತಿ ಅಮ್ಮ, ಶಕ್ತಿ ಹೇಳೋ ಏನಾಯ್ತು? ಹೇಳೋ. ಅಯ್ಯೋ ಅಮ್ಮ. ಏ ಶಕ್ತಿ, ಏನೋ ಮಾಡ್ತಿದ್ಯಾ? ಯಾರು ಹಣ ಕದ್ದಿದ್ದು? ಸರ್ ಶಕ್ತಿನೇ ಸರ್ ಎತ್ತಿದ್ದು. ಏನು ಗೊತ್ತಿಲ್ಲ ಸರ್, ಹೊಡಿಬೇಡಿ ಸರ್, ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್. ಶಕ್ತಿ, ನೀವು ಹೋಗಿ ರೆಸ್ಟ್ ತಗೋ ಹೋಗು. ದಿಸ್ ಈಸ್ ಟೂ ಕ್ರೂಯಲ್ ಮಿಸ್ಟರ್ ರಾಜೇಂದ್ರನ್. ಅವ್ನಿಗೆ ಏನಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ಜೈಲಲ್ಲಿ ಹಾಕದೆ ಇಲ್ಲಿ ಕರ್ಕೊಂಬಂದ್ ಬಿಡೋದು ಯಾಕೆ ಅಂದ್ರೆ ತಪ್ಪು ಮಾಡಿರೋ ಹುಡುಗರು ತಿದ್ಕೊಳ್ಳಿ ಅಂತ. ಯಾರಿಗಾದ್ರೂ ಏನಾದ್ರೂ ಆದ್ರೆ ನೀವು ಬರೋದು. ದಿನ ಬಂದ್ ಇಲ್ಲಿ ಕೂತ್ಕೊಳ್ಳಿ, ಆಗ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ. ನನ್ ರೂಮಿಂದಾನೆ ಹಣ ಕತ್ಕೊಂಡು ಹೋಗಿ ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂತಾನೆ. ನಾನ್ ನೋಡಿ ಸುಮ್ನೆ ಇರ್ಬೇಕಾ? ಚೆನ್ನಾಗಿದೆ ಸರ್ ನಿಮ್ ಲಾಜಿಕ್. ನಮ್ಮಿಬ್ಬರು ಲಾಜಿಕ್ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಶಕ್ತಿ ವಿಚಾರದಲ್ಲಿ ಅವನನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅವನ ಹತ್ರ ನಾ ಮಾತಾಡಿದಾಗ ಈ ಕಳ್ತನದ ಹಿಂದೆ ಯಾವ ಪರ್ಪಸೂ ಇಲ್ಲ. ನಿಮ್ ಬೀರೋಲಿರೋ ಹಣ ತಗೊಂಡೋನು ಪಕ್ಕದಲ್ಲೇ ಇರೋ ಬೆಲೆ ಬಾಳೋ ಗೋಲ್ಡ್ ವಾಚ್ ಅನ್ನು, ಚಿನ್ನ ಚೈನ್ ಉಂಗ್ರನೋ ತಗೊಳ್ಳಿಲ್ಲ. ಇದು ಕಾಯಿಲೆನೂ ಇರಬಹುದು. ಓಹೋ, ಸೈಕೋ ಕಳ್ಳನ ಅವನು. ನಮ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ತರದ್ ಯಾವ ಹೆಸರು ಇಲ್ಲ. ಇಂಥದ್ದೆಲ್ಲ ಇನ್ಸಿಡೆನ್ಸು ಮತ್ತೇನಾದ್ರೂ ನಡೆದ್ರೆ ದಯವಿಟ್ಟು ಅವನನ್ನ ಹೊಡೆಯಕ್ ಹೋಗ್ಬೇಡಿ. ಅವನೊಬ್ಬ ದೊಡ್ಡ ಕ್ರಿಮಿನಲ್ ಆಗೋದಿಕ್ಕೆ ಇದೇ ಒಂದು ಅಡಿಪಾಯ ಆಗ್ಬಿಡಬಹುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನು ಫಿಸಿಕಲ್ ಚೇಂಜಸ್ ನಾವು ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೆ ಅದು ಅವನ ಪ್ರಾಣಕ್ಕೆ ಆಪತ್ತಾಗೋ ಚಾನ್ಸಸ್ ಶಕ್ತಿ ಸಮಸ್ಯೆನ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಇಡೀ ಜೀವನ ಅವನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ವಯಸ್ಸಿಗೆ ತಕ್ಕ ಹಾಗೆ ಕಾಯಿಲೆನೋ ಕಳ್ತನೋ ಬೆಳೀತಾ ಹೋಯ್ತು. ತಗೊಂಡ್ ಬಂದ್ ದುಡ್ನೆಲ್ಲ ಹೀಗಿಟ್ಟು ನೋಡ್ ಆನಂದ ಪಡ್ತಾನೆ. ಅವನ್ ಪ್ರಕಾರ ಹಣ ಒಬ್ಳು ರಾಣಿ ಇದ್ದ ಹಾಗೆ, ತುಂಬಾ ಜಾಗ್ರತೆಯಿಂದ ನೋಡ್ಕೋತಾನೆ. ಅವನ್ ಹಣನ ಯಾರು ಮುಟ್ಬಾರ್ದು, ಇನ್ಕ್ಲೂಡಿಂಗ್ ಮೀ. ನಾನ್ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಅವನಿಗೋಸ್ಕರನೇ ನಾನು ಕ್ರೈಮ್ ಮನಿ ಡಿವಿಷನ್ಗೆ ಹೋದೆ. ಜುವೆನಲ್ ಹೋಮಿಗೆ ಬಂದು ಡಾಕ್ಟರ್ ಹೇಳಿದ ವಿಷಯ ನನ್ ಮನ್ಸಲ್ಲಿ ಆಳವಾಗಿ ಉಳ್ಕೊಂಡ್ಬಿಡ್ತು. ಕಳ್ತನ ಮಾಡ್ಬೇಕು ಅಂತ ಅವ್ನ ಮೈಂಡಲ್ಲಿ ಯಾವಾಗ ಟ್ರಿಗರ್ ಆಗುತ್ತೋ ಆಗ ಅವನನ್ನ ನನ್ನ ಕಂಟ್ರೋಲ್ ತಗೊಂಡು ಇಲ್ಲಿಗಲ್ ಮನಿ ಇರೋ ಜಾಗಕ್ಕೆ ಕಳಿಸ್ತೀನಿ. ಕೆಲವು ಸಲ ನನ್ನನ್ನು ಮೀರಿ ತುಂಬಾ ರಿಸ್ಕ್ ಇರೋ ಜಾಗದಲ್ಲಿ ಕೈ ಹಾಕ್ಬಿಡ್ತಾನೆ. ಶಕ್ತಿ ಒಬ್ಬ ದೊಡ್ಡ ಕಳ್ಳ ಅಂತ ಮಾತ್ರ ನಿನಗೆ ಗೊತ್ತು. ಆದ್ರೆ ಒಂದೊಂದ್ ಸಲನು ಕಳ್ತನ ಮಾಡೋಕ್ಕೂ ಮುಂಚೆ ಆ ಅರ್ಜುನ ಅವನಿಂದ ಕಂಟ್ರೋಲ್ ಮಾಡಕ್ಕಾಗದೆ ಅವ್ನು ಫಿಸಿಕಲಿ ಪಡೋ ಕಷ್ಟ, ಅದರಿಂದ ಅವನ್ನ ಹೊರಗೆ ತರಕ್ಕಾಗದೆ ನಾನ್ ಪಟ್ಟ ಕಷ್ಟ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ತರ ಅವನ ಭಯಂಕರವಾದ ಕ್ರಿಮಿನಲ್ ಆಗಿ ಬೆಳೆಯಕ್ ಬಿಟ್ಟು ಕತೆ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನೋಡುದಿಯಾ, ಸ್ನೇಹದಲ್ಲೂ ಪ್ರೀತಿಲೂ ವಿಶ್ವಾಸದಿಂದಿರೋದಕ್ಕೆ ಕಾರಣದ ಅವಶ್ಯಕತೆ ಇಲ್ಲ. ಹಣನೇ ಅವ್ನ ಕಾಯಿಲೆ, ಕಳ್ತನನೇ ಅದಕ್ಕಿರೋ ಟ್ರೀಟ್ಮೆಂಟ್. ನೀನ್ ಮಾಡಿರೋ ಕೆಲ್ಸಕ್ಕೆ ಹೆಲ್ಪ್ ಅನ್ನಲ್ಲ ಕಣೋ, ಮೋಸ ಅಂತಾರೆ. ಇಲ್ಲಿ ನೋಡು, ಶಕ್ತಿ ನನ್ನ ಫ್ರೆಂಡು. ಅವನ್ ಜೀವಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು ಅಂತ ನಾನು ಹೋರಾಡ್ತಾ ಇದ್ದೀನಿ. ನಿನ್ ದೃಷ್ಟಿಲಿ ನಾನು ಅಯೋಗ್ಯನಾಗೇ ಇದ್ಬಿಡ್ತೀನಿ. ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಿನಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೂ ನನಗಿಲ್ಲ. ಹೋಗು. ಶಿಟ್. ಶಕ್ತಿ, ಜಗನ್, ಲೇ ಶಕ್ತಿ, ಜಗನ್, ಹೇಗಾದ್ರೂ ಮಾಡಿ ಇವ್ನ ಇಲ್ಲಿಂದ ಕರ್ಕೊಂಡು ಹೋಗು. ಇಲ್ಲೇ ಇದ್ರೆ ನಿಮ್ಮಿಬ್ಬರ ಜೀವಕ್ಕೂ ಅಪಾಯ. ಏನ್ ಹೇಳ್ತಿದ್ಯಾ? ಏನಾಯ್ತು? ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಇವಾಗ ಟೈಮ್ ಇಲ್ಲ. ಇವ್ನ್ ಜೀವಂತವಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾನೆ. ಅದಕ್ಕೆ ಈಗ್ಲೂ ಹೇಳ್ತಿರೋದು. ಹೇಳ್ದಷ್ಟು ಮಾಡು.
ಯಾರು ಯಾರವನು ಕತ್ತರಿಸ್ ಬಿಸಾಕ್ತೀನಿ. ಎಲ್ಲಿ ಅವನು? ನನ್ ದುಡ್ಡು ಕೈ ಹಾಕ್ದ ಎಂಜಿಲ್ ನಾಯಿ. ಇಷ್ಟೊಂದು ದುಡ್ಡ? ತುಂಬಾ ಟ್ರೈ ಮಾಡಿದೆ, ಎಸ್ಕೇಪ್ ಆದ. ಸದ್ಯಕ್ಕೆ ಈ ಹಣ ಸಿಕ್ಕಿದೆ ಅಷ್ಟೇ. ಆದಷ್ಟು ಬೇಗ ಅವನು ಹಿಡ್ಕೊಡ್ತೀನಿ. ಅವನು ಇದ್ದ ಜಾಗ ಗೊತ್ತಾಗಿದ ತಕ್ಷಣ ನನಗ್ ಫೋನ್ ಮಾಡ್ಬೇಕಿತ್ತಾನೆ. ಅವ್ನ ನಾನೇ ಎತ್ತಿರ್ಲಿಲ್ವಾ? ಏನು ಕೀಳೋಕೆ ನೀನ್ ಅವ್ನು ಹಿಡಿಯೋಕೋದೆ? ನಿಜವಾಗ್ಲೂ ಅವ್ನು ತಪ್ಪಿಸ್ಕೊಂಡ ಇಲ್ಲ ಅವನ ಹತ್ರ ದುಡ್ಡು ಇಸ್ಕೊಂಡು ಎಸ್ಕೇಪ್ ಮಾಡಿಸ್ದ್ಯಾ? ನಿನ್ನಂತ ಅವಳು ಕೆಲ್ಸ ಕೊಡಬೇಡ ಕೊಡಬೇಡ ಅಂತ ಬಡ್ಕೊಂಡೆ. ಕೇಳದ್ನ ಅವನು. ಸರಿ ಬಿಡು, ನೀನ್ ಆಮೇಲೆ ನೋಡ್ಕೊಂತೀನಿ. ಏಯ್, ಎಲ್ಲ ದುಡ್ಡು ಎತ್ಕೊಳ. ಆಮೇಲೆ ನೋಡ್ಕೊತೀನಿ. ಏಯ್, ದುಡ್ಡೆತ್ತು ಅಂದ್ರೆ ಇಲ್ಲೇನೋ ಇವಳು ಸೀನ್ ನೋಡ್ತಾ ನಿಂತಿದ್ಯಾ? ಬರೋ ನಾಯಿಗಳ ಎಲ್ಲ ದುಡ್ಡು ಎತ್ಕೊಳ್ಳಿ. ನಿಮ್ ದುಡ್ಡು ಮಾತ್ರ ತಗೊಳಕ್ ಹೇಳಿ. ನೀನ್ ಕೆಲಸ ಮುಗಿದು ಬಹಳ ಹೊತ್ತಾಯ್ತು. ಇನ್ಮೇಲೆ ನಾನ್ ನೋಡ್ಕೊಂತೀನಿ. ನೀನ್ ಜಾಗ ಖಾಲಿ ಮಾಡು, ಹೋಗು. ಏ ಮಾಲಿಕ್, ಎಲ್ಲ ದುಡ್ಡು ಗಾಡಿಗೆ ತುಂಬಿಸೋ. ನಿಮ್ ಅಮೌಂಟ್ ಬಿಟ್ಟು ₹1 ಎಕ್ಸ್ಟ್ರಾ ತಗೊಂಡ್ರು ನಾನ್ ಸುಮ್ನೆ ಬಿಡೋದಿಲ್ಲ. ಏನೇ ಏನೇ ಮಾಡ್ತೀಯಾ? ಮರ್ಯಾದೆಯಾಗಿ ಜಾಗ ಖಾಲಿ ಮಾಡಿ ಹೋಗ್ತಾ ಇರು, ಇಲ್ಲ ಕುಯ್ದು ಬಿಡ್ತೀನಿ. ಏನೋ ಹರಿಶ್ಚಂದ್ರನ್ ಹುಟ್ಟದವಳಂಗ ಆಡ್ತಾವಳೆ. ಏಯ್, ಒಂದ್ ನೋಟು ಮಿಸ್ ಆಗ್ಬಾರ್ದು. ಮಕ್ಳ ಒಂದ್ ನೋಟು ಮಿಸ್ ಆದ್ರೂ ಸಾಯಿಸ್ಬಿಡ್ತೀನಿ. ಬೇಗ ಕಟ್ಟು, ಫಸ್ಟ್ ಬ್ಯಾಗ್ ಕಟ್ಟು. ಕಟ್ಟೋದನ್ನ ಎಲ್ಲ ಗಾಡಿಲಿ ತುಂಬಿಸೋ. ಸರಿಪ್ಪ, ಸರಿ ಆಯ್ತು. ಏಯ್, ಬೇಗ ಬಂದ್ರು. ಬರ್ತೀವಿ. ಬಾ. ಏಯ್, ನಡೀರೋ, ಗಾಡಿ ತುಂಬ್ರು. ನಾನ್ ಆವತ್ತೇ ಹೇಳ್ದೆ, ನನ್ನ ಕಸುಬ್ ಜೊತೆ ಆಟ ಆಡಿದ ನಾಯಿನ ಹುಡುಕಿ ಕಂಡಿಡ್ದು ಕೊಲ್ದೆ ಬಿಡಲ್ಲ ಅಂತ. ಬಾ ಬಂದ್ರು ಬೇಗ ತುಂಬ್ರೋ. ಬೇಗ ನೋಡ್ಕೊಳ್ಳೋ ಮುಚ್ಚೆ. ಏಯ್, ಹೇಳಿ ಬೇರೆ ಶೆಡ್ಗೆ ನಡೀರೋ. ಅಲರ್ಟ್ ಮೆಸೇಜ್ ಕೊಟ್ಮೇಲೆ ರಿಲೇಟೆಡ್ ಡಿವಿಷನ್ಗಳಿಂದ ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ಟೈಮಲ್ಲಿ ಕಾಲ್ ಹೋಗಿತ್ತು ಅಂತ ಚೆಕ್ ಮಾಡಿದ್ರ? ಎಸ್ ಸರ್. ನಮ್ಮವರೇ ಆಗಿದ್ರೆ ಅವ್ರು ಯಾವ್ಯಾವ ಆಪರೇಷನ್ಗೆ ಸಂಬಂಧಪಟ್ಟಿದಾರಂತ ಕಾಲ್ ಟ್ರ್ಯಾಕ್ ಮಾಡಿ ಹಿಸ್ಟ್ರಿ ತೆಗೆಯೋದಕ್ಕೆ ಹೇಳಿ. ಡೋಂಟ್ ಡಿಲೇ. ಸರ್, ಎಲ್ಲ ಕಾಲು ಟ್ರ್ಯಾಕ್ ಮಾಡಿದ್ದೀನಿ ಸರ್. ಮಧ್ಯಾಹ್ನದೊಳಗೆ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಗುಡ್. ಹಲೋ. ಎಸ್ ಮಾಣಿಕ್. ನಾನು ಮಾರ್ಕೆಟಲ್ಲಿ ಮಾತಾಡ್ತಿರೋದು. ನಿಮ್ಗೊಂದು ಇನ್ಫಾರ್ಮೇಶನ್ ಕೂಡ ಫೋನ್ ಮಾಡಿದೆ. ನೀವು ಹುಡುಕ್ತಾ ಇರೋ ಪೈರೇಟ್ಸ್ ಆಫ್ ಕೆರಿಬಿಯನ್ TN76 J5000 ಅನ್ನೋ ಕಾರಲ್ಲಿ ತಾಂಬರಂ ಬೈಪಾಸ್ ಅಲ್ಲಿ ಹೋಗ್ತಾ ಇದಾರೆ. ಇಮಿಡಿಯೇಟ್ ಆಗಿ ಹೋದ್ರೆ ಅವನು ಅಮೌಂಟ್ ನ ನೀವು ಲಾಕ್ ಮಾಡಬಹುದು. ಗೊತ್ತಾಯ್ತಾ? ಏಯ್, ನೀನ್ ಯಾರೋ? ನನ್ನನ್ನ ನೋಡಿ ಯಾರು ಅಂತ ಕೇಳಿದ ಮೊದಲನೇ ವ್ಯಕ್ತಿ ನೀನೆ. ದಿನಕರ್ ಆಫ್ ಡಿಜಿಟಲ್ ಇಂಡಿಯಾ. ಸರ್, ನಮಗ್ ಸಿಕ್ಕೋ ಇನ್ಫಾರ್ಮೇಶನ್ ಕರೆಕ್ಟ್ ಸರ್. ಕಮ್ ಆನ್, ಲೆಟ್ಸ್ ಗೋ. ಗಾಡಿ ನಿಲ್ಸ್ಬೇಡ, ಹೋಗ್ತಾನೆ ಇರೋ. ಹೇಯ್, ಮಾಣಿಕ್ಯ ವಾಸು ಕಣೋ, ಅವ್ನ ಕೈಗೆ ಸಿಕ್ಕಾಕೊಂಡ್ರೆ ಸಾಯಿಸ್ದೆ ಬಿಡಲ್ಲ. ಅವನೇ ನಮ್ಮನ್ನ ಸಾಯಿಸೋದು. ಇಳಿಬೇಡ ಕಣೋ. ಏ ಮಾಲಿಕ್, ಹೊಲ್ಬಿಡ. ಏ ಮಾಲಿಕ್. ಸರ್, ಈ ದುಡ್ಡೆಲ್ಲ ನಾನು ಹೇಳೋ ಜಾಗಕ್ಕೆ ಸೇಫ್ ಆಗಿ ತಗೊಂಡೋಗಿಡಿ. ಓಕೆ ಸರ್. ಶಕ್ತಿ, ಯಾರು ಹೊಡ್ಕೊಂಡು ದುಡ್ಡೆಲ್ಲೋ? ದುಡ್ಡೆಲ್ಲಿ ಹೇಳು. ನನಗೇನು ದುಡ್ಡು ಬೇಕು ಹೇಳು. ನೀನು ಹಾಸ್ಪಿಟಲ್ ಇದ್ದಾಗ ಹೇಳಿದ್ನಲ್ಲ ಡಿಟೆಕ್ಟಿವ್ ದಿಯಾ, ಅವಳೇ ಕಣೋ ನಮ್ಮ ಇಲ್ಲಿಂದ ಓಡೋಗಕ್ಕೆ ಹೇಳಿದ್ದು. ಅವಳು ಹಿಡಿದ್ರೇನೆ ನಮಗೆ ವಿಷಯ ತಿಳಿಯೋದು. ಲೋ ಮಚ್ಚನೇ ನಾನು ಸಾಯಿಸ್ದೆ ಬಿಡಲ್ಲ. ಪ್ಲೀಸ್ ಲೇ ಶಕ್ತಿ. ಟ್ರೈನಲ್ಲಿ ದೊರೋಡೆ ಹೊಡೆದಿರೋ ಸ್ಟೈಲ್ ನೋಡೆ ಅನ್ಕೊಂಡೆ. ಅದನ್ನ ಮಾಡಿರೋದೊಬ್ಬ ಯಂಗ್ಸ್ಟರ್ರೇ ಅಂತ. ಅದಷ್ಟೇ ಅಲ್ಲ, ಹೂ ಮಾರ್ಕೆಟ್ ಅಲ್ಲಿ ಅಷ್ಟು ಜನನ ಭಯಂಕರವಾಗಿ ಹೊಡೆದು ದುಡ್ಡು ಎತ್ಕೊಂಡು ಹೋಗಿದ್ದು
ಬ್ಯಾಂಕಲ್ಲಿ ಟೆಕ್ನಿಕಲ್ ಕಳ್ತನ ಮಾಡಿದ್ದು ಈ ಫ್ಯಾಕ್ಟ್ರಿನ ಕ್ಲಿಯರ್ ಮಾಡುತ್ತೆ. ಬಟ್ ಈ ಏಜ್ ಫ್ಯಾಕ್ಟ್ರಿನ ಹಿಡ್ಕೊಂಡು ನಾವೇನು ಕಿತ್ತು ದಬಾಕಕ್ಕಾಗಲ್ಲ. ಸರ್, ಮಾಲೀಕು ಯುವತಿ ಅಲ್ವಾ ಸರ್? ಅವನ್ ಯಾಕೆ ಈ ಕೆಲಸ ಮಾಡಿರ್ಬಾರ್ದು? ಅವನೊಬ್ಬ ಯಂಗ್ಸ್ಟರ್ ಏನ್ರಿ. ಕೊಳ್ಳೆ ಹೊಡೆದಿರೋ ದುಡ್ಡೆಲ್ಲ ಅವನ ಹತ್ರ ಇದೆ ಅನ್ನೋ ಕಾರಣಕ್ಕೆ ಅವನ್ನೇ ಅಕ್ಯೂಸ್ಡ್ ಅಂತ ಹೇಳಕ್ಕಾಗಲ್ಲ. ಹುಡುಗಿರಿಂದ ಓಡಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವನ್ಗೆ. ಈ ದುಡ್ಡೆಲ್ಲ ಯಾರ ಮುಖಾಂತರ ಅವನಿಗೆ ಬಂದು ಸೇರ್ತು ಅಂತ ನಾವು ಕಂಡು ಹಿಡಿಬೇಕು. ತಲೆ ಮರೆಸ್ಕೊಂಡಿರೋ ಜಮಾಲ್ ಸಿಕ್ಕಿದ್ರೆ ಮಾತ್ರ ನಮ್ಗೊಂದು ಬೆಟರ್ ಮೂವ್ ಮತ್ತೆ ಈ ಕೇಸ್ಗೆ ಕ್ಲಾರಿಟಿ ಸಿಗುತ್ತೆ. ಎಸ್ ಸರ್. ಸ್ಟಾಲಿನ್ ಸರ್, ಜಮಾಲುದ್ದೀನು ಮತ್ತೆ ಮಾಲಿಕ್ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ನಲ್ಲ ಬೇನಾಮಿ, ಅವ್ನ ನಂಬರ್ ಟ್ರ್ಯಾಕ್ ಮಾಡಿದ್ರಾ? ಮಾಡಿದೀವಿ ಸರ್. ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಿದೆ ಬಾಯ್, ಆದ್ರೆ ಈ ಸಿಚುವೇಶನ್ ನಲ್ಲಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದೇ ಮಾಡ್ಬಿಟ್ಟಲ್ಲ, ಇನ್ನೇನಿದೆ ಮಾಡೋಕೆ? ನೀನು ಹಳೆ ಕಾರ್ತಿಕೇಯನಲ್ಲ, ನಿನಗೆ ದುಡ್ಡು ಹುಚ್ಚಿಡ್ದಿದೆ. ಜಮಾಲ್, ನೀನ್ ಹೇಳಿದ್ದನ್ನೆಲ್ಲ ನಾನು ಕೇಳ್ಕೊಂಡು ಕೂರಕ್ಕಾಗಲ್ಲ. ಕೇಳಲೇಬೇಕು. ನಾನು ಏನೇ ಹೇಳಿದ್ರು ಕೇಳಬೇಕು. ನೀನು ಮಾಡಿದ ಕೆಲ್ಸಕ್ಕೆ ನನ್ನ ಮಗನ ಬಲಿ ಕೊಟ್ಟು ಊರು ತಲೆ ಮರೆಸ್ಕೊಂಡು ಓಡಾಡ್ತಿದ್ದೀನಿ ಕಣೋ. ಮಾಲಿಕ್ನ ಕೊಂದಿದ್ದು ಪೊಲೀಸ್. ನಿನ್ ಕೋಪನ ಅವ್ರ ಹತ್ರ ಹೋಗಿ ತೋರ್ಸು. ಪೊಲೀಸ್ ಯಾವ ಪೊಲೀಸು? ಅವರು ಬರೀ ಬಂದೂಕ. ತೋಟ ನೀವೇ ತಾನೇನೋ. ಅಂಗಡಿ ಓಪನ್ ಮಾಡಿದ ತಕ್ಷಣ ಬಂದ್ಬಿಟ್ರು ನೋಡು. ಒಂದು ಟೀ ಹೇಳು. ಎಸ್ ಸರ್. ಆಮೇಲೆ ಏನ್ ಆಮೇಲೆ? 2 ಟೀ ಹಾಕೋ. ಕಾಸು ಕೊಡ್ತೀಯಾ? ಇಸ್ಕೊಳಿವಿ ಅಂತೆ, ಕೊಡು. ಯಾರ ಹತ್ರ? ಸಾಹೇಬ್ರಲ್ಲಿ ನಿಂತಿದ್ದಾರೆ, ಟೀ ಕೊಟ್ಟು ಇಸ್ಕೋ ಹೋಗೋ. ಯಾರೇ ಅವರು? ಹೊಸಬ್ರ ತರ ಕಾಣಿಸ್ತಾರೆ. ತಗ, ಇನ್ನೊಂದು ಸಾಹೇಬ್ರಿಗೆ ಕೊಡು. ಹೆದರ್ಕೋಬೇಡ, ಹೋಗೋ. ಕೊಡ್ತೇನೆ ಬಿಡು. ಏನ್ ಸಾಧಿಸ್ಬಿಟ್ಟೆ ಹಿಂಗ್ ಹೋಗೇ ಬಿಡ್ತಾವ್ರೆ. ತಗೊಳ್ಳಿ ಸರ್. ನಾನು ಯಾರಿಗೂ ಹೋಸಲ್ ಟೀ ಕೊಡಲ್ಲ. ಸುರೇಶ್ ಸರ್, ದುಡ್ಡು ಕೊಡು. ಓಕೆ ಸರ್. ಸೂಪರ್ ಸರ್. ಆಂಧ್ರದಿಂದ ಟ್ರಾನ್ಸ್ಫರ್ ಆಗಿರ್ಬೇಕು. ನೀಯೇ ಜಾಸ್ತಿ ಕೊಡಲೇ ಅಣ್ಣ. ದಾಡಿ ಬಿಟ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡ. 1 ವರ್ಷದಿಂದ ಅಂಗಡಿಗೆ ಬಂದು ಟೀ ವಡೆ ಬೋಂಡ ಎಲ್ಲ ತಿಂದೆ ತಾನೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಕೊಡಲೇ. ಕೆಲ್ಸ ಇಲ್ಲ ಅಣ್ಣ, ಕೆಲ್ಸ ಹುಡುಕ್ತಾ ಇದೀನಣ್ಣ. ಏನೋ ಕೆಲ್ಸ ಹುಡುಕ್ತಾ ಇದ್ಯಾ? ಏನ್ ಸೇಮ್ ಕೆಲ್ಸ ಹುಡುಕ್ತಾ ಇದ್ಯಾ? ಊರಲ್ಲಿ ಸುಮಾರು ಜನ ಹಿಂಗೆ ಓಡಾಡ್ತಾ ಇರ್ಕಣ. ಈಗ ದುಡ್ಡು ಕೊಡ್ತೀಯಲ್ಲ, ನಿಮ್ಮ ಅಕ್ಕನ್ ಕೊಟ್ಟು ನಂಗೆ ಮದುವೆ ಮಾಡ್ತೀಯಾ? ATM ಕಾರ್ಡ್ ಇದೆ ಅಣ್ಣ. ATM ಯಾರ ಹತ್ರ ATM ಬಗ್ಗೆ ಮಾತಾಡ್ತೀಯ? ಬರ, ATM ಕಂಡಿಡಿದವ್ರನ್ನೇ ತೋರಿಸ್ತೀನಿ. ಇವ್ರನ್ನ ನೋಡಿ ಏಮರ್ಸಿಲ್ಲ ಅಂತ. ನೀವ್ ಹಿಂಗ್ ಏಮರ್ಸ್ತೀರ ಅಂತಾನೆ. ಇಲ್ಲಣ್ಣ, ಸ್ವೈಪಿಂಗ್ ಮಿಷಿನ್, ಪೇಟಿಎಂ, ನೆಟ್ ಬ್ಯಾಂಕಿಂಗು ಎಲ್ಲ ಇದೆ. ಕಾರ್ಡ್ ತಾಕೋ. ಈ ಡಿಜಿಟಲ್ ಇಂಡಿಯಾ ದಿನಕರನೇ ಏಮರ್ಸ್ತೇನಿಲ್ಲ. ಕಾರ್ಡು. ಹೇಯ್, ನೀನ್ ಯಾರು? ದಿನಕರ್ ಆಫ್ ಡಿಜಿಟಲ್ ಇಂಡಿಯಾ. ಏಯ್, ಕಾರ್ಡು ಮನೇಲಿದೆ ಅಣ್ಣ. ನಿಮ್ಮ ಅಕ್ಕ ಇದ್ದಾಳಲ್ಲ, ತರ ಕೇಳು. ಫೋನು. ಸರ್, ನಿಮ್ದು 20 ರೂಪಾಯಿ ಆಯ್ತು. ನಿನ್ ಹೆಸರೇನು ಹೇಳ್ದೆ? ಡಿಜಿಟಲ್ ಇಂಡಿಯಾ ದಿನಕರ್. ಯಾಕೆ? ಪೊಲೀಸ್ ಲೆಟರ್ನ ಪೊರ್ಕೆ ಮಾಡ್ಬಿಟ್ರು. ಹೇಳಿ ಮಿಸ್ಟರ್ ಡಿಜಿಟಲ್ ಇಂಡಿಯಾ ದಿನಕರನ್, ಇದಕ್ಕೂ ಮೊದಲು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ನಿಮ್ ಡಿಪಾರ್ಟ್ಮೆಂಟ್ಗ? ಸರ್, ನಾನ್ ಟೀ ಮಾತ್ರ ಸರ್ ಕೊಟ್ಟಿರೋದು. ಆದ್ರೆ ನಿಮ್ ತರ ಇದುವರೆಗೂ ಯಾರು ಕಾಸು ಕೊಟ್ಟಿಲ್ಲ. ಜಮಾಲುದ್ದೀನ್ ನಿನಗೆ ಗೊತ್ತು? ಯಾರು ಸರ್ ಅವರು? ಓ, ಆಸಿಫ್ ಅಂಗಡಿ ಬಿರಿಯಾನಿ ಓನರ್. ಲೇ, ನನ್ ಪೇಷನ್ಸ್ ಚೆಕ್ ಮಾಡ್ಬೇಡ. ಜಮಾಲುದ್ದೀನ್ ದುಡ್ಡು ತಗೊಂಡು ಹೋಗ್ತಿರೋ ಮ್ಯಾಟರ್ ನಿನಗೆ ಹೇಗೋ ಗೊತ್ತಾಯ್ತು? ನಿನಗೂ ಅವ್ನಿಗೇನೋ ಸಂಬಂಧ? ಸತ್ಯವಾಗ್ಲೂ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಒಬ್ಬ ಜ್ಯೋತಿಷಿ ನನ್ನ ಅಂಗಡಿಗೆ ಬಂದ. ಇನ್ಮೇಲೆ ನಿನ್ ಲೈಫೇ ತಳಕೆಳಗಾಗುತ್ತೆ ಅಂದ. ಈಗ ಗೊತ್ತಾಯ್ತು. ಏನು ಹೇಳ್ತಾ ಇದ್ಯಾ? ನೀವು ಹೊಡೆದಿದ್ದಕ್ಕೆ ಸರ್ ಹೇಳ್ತಾ ಇರೋದು. ಸತ್ಯವಾಗ್ಲೂ ಅವ್ನು ಯಾರು ಅಂತ ಗೊತ್ತಿಲ್ಲ ಸರ್. ಒಂದು ದಿನ ನಾನು ಹಾಲು ಕಾಯಿಸುವಾಗ ಒಂದು ಹುಡುಗಿ ಬಂದ್ಲು ಸರ್. ಬನ್ನಿ, ಏನ್ ನಮ್ಮ ಅಂಗಡಿಗೆ ಬರ್ತಾವಳೆ? ಹಾಯ್ ಡಿಯರ್. ನಾನಾ? ಯಾ ಬೇಬಿ? ಗಾಡ್ರೇಜ್ ವೀರ ತರ ಇದಾನೆ ಇವನ್ ಬೇಬಿನಾ? ಎದೋಗ್ರ. ಅದಾದ ಮೇಲೆ ನೀನ್ ತುಂಬಾ ಮೋಸ. ಹಂಸಲೆಲ್ಲ ಬ್ರೇಕೇ ಹಾಕ್ಲಿಲ್ಲ. ಕಮ್ ಬೇಬಿ. ನಿಮ್ ಮುಂದೆ ನಡಿ. ಏನ್ರಿ ಹೇಳಿ. ನನ್ಗೋಸ್ಕರ ಒಂದ್ ಫೋನ್ ಮಾಡಕ್ಕಾಗತ್ತಾ? ನಿನಗೋಸ್ಕರ ಕೊಲೆ ಬೇಕಾದ್ರೂ ಮಾಡ್ತೀನಿ. ಫೋನ್ ಮಾಡಲ್ವಾ? ಥ್ಯಾಂಕ್ ಯು ಬೇಬಿ. ಇವಾಗ ನಾನು ಹೇಳೋ ತರಾನೇ ಅಲ್ಲಿ ಹೇಳ್ಬೇಕು. ಓಕೆ? ಓಕೆ, ಮಾಡ್ಲಾ? ಓಕೆ. ವಿಲನ್ ತರ ಮಾತಾಡ್ತೀನಿ. ಹಲೋ, ನಾನ್ ಮಾರ್ಕ್ ಆಂಟೋನಿ ಮಾತಾಡ್ತಿರೋದು. ಸರ್, ಒಂದ್ ನಂಬರ್ ಕೊಟ್ಲು, ಫೋನ್ ಮಾಡು ಅಂದ್ಲು. ನಾನು ಫೋನ್ ಮಾಡಿದೆ. ಯಾರ ಹತ್ರ ಮಾತಾಡ್ದೆ, ಏನಕ್ಕೆ ಮಾತಾಡ್ದೆ ಅಂತ ಗೊತ್ತಿಲ್ಲ ಸರ್. ನಿಮ್ಮ ಅಮ್ಮನ ಮೇಲೆ ಆಡೆ ಸರ್. ಆ ಡೌರಾಣಿ ನಾನು ತಗೊಂಬಂದು ಹಿಂಗೆ ತಗ್ಲಾಕ್ತಾಳೆ ನಂಗೇನು ಸರ್ ಗೊತ್ತು?
ನೋಡೋಕ್ ಹೇಗಿದ್ಲು? ಹುಡುಗಿ ನೋಡಿದ್ರೆ ಗುರ್ತಿಡ್ತೀಯಾ? ಮುಖ ನೋಡಕ್ಕೆ ಇವ್ರ ತರಾನೇ ಇತ್ತು. ನೋಡಿದ್ರೆ ಗ್ಯಾರಂಟಿ ಹೇಳ್ತೀನಿ ಸರ್ ನಾನು. ಈ ಫಾರಿನರ್ಸು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡ್ತಾರಲ್ಲ ಸರ್, ಹಂಗೆ ಓಡಾಡ್ಕೊಂಡಿದ್ಲು ಸರ್ ಅವಳು. ಕಮಾಂಡೋ ಬೈಕಲ್ಲಿ ಬೇರೆ ಬಂದ್ಲು ಸರ್. ಸರ್ ನಿಮ್ ಕಾಲ ಹತ್ರ ನೀರು ಕೊಡಿ ಸರ್, ದಾಹ ಆಗ್ತಾ ಇದೆ. ಏನ್ ಸ್ಟೇಷನ್ ಹೊಸಬ್ರಾ? ವಾಟ್ಸ್ಆಪ್ ಡಿಪಿ ಓಪನ್ ಮಾಡ್ಕೊಡಿ. ಬೇಗ ಓಪನ್ ಮಾಡ್ಕೊಡ್ರಿ, ಸಾಹೇಬ್ರು ಕೇಳ್ತಾ ಇಲ್ವಾ? ಇವಳೇನ ನೋಡು ಸರ್ ಮೇಲತ್ತೆ. ಸರ್ ಇವಳ ಸರ್, ಈ ಹುಡುಗಿನೇ. ಹೋಗಿಡೀರಿ ಸರ್. ಏನ್ ಹಂಗ್ ನಿಂತ್ಕೊಂಬಿಟ್ಟ? ಆ ದಿಯಾ ಯಾಕೆ ಸರ್ ಜಮಾಲುದ್ದೀನ ನಮ್ಮ ಹತ್ರ ಸಿಗಾಕಿಸ್ಬೇಕು? ಪೊಲೀಸ್ ತಾನೇ, ನೀವೇ ಕಂಡಿಡಿರಿ. ನಿಜ ಹೇಳಿದೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಅಸಂಪ್ಷನ್ ಕರೆಕ್ಟ್ ಆಗಿದ್ರೆ ನಾವು ಹುಡುಕ್ತಾ ಇರೋ ನಮ್ ಡಿಪಾರ್ಟ್ಮೆಂಟ್ ಸ್ಪೈಗೂ ಇವಳಿಗೂ ಡೆಫಿನೆಟ್ ಕಾಂಟ್ಯಾಕ್ಟ್ ಇದೆ ಸರ್. ಮಹೇಶ್ವರಿ ಸಾಹೇಬ್ರು ಕರಿತಿಲ್ವಾ ಸರ್? ಅವನ ಮನೆ ಕಳ್ಸಿ. ಓಕೆ ಸರ್. ಕರೆದಾಗ ಬಂದ್ರೆ ಸಾಕು ಅಂತ ಹೇಳಿ. ಓಕೆ ಸರ್. ಸರ್ ನಾನು ಬೇಕಾದ್ರೆ ಸಾಯಂಕಾಲ ಹೋಗ್ತೀನಿ ಸರ್. ನಿಮ್ಮ ಮನೆಯಿಂದ ಯಾರನ್ನಾರು ಬರಕ್ ಹೇಳ್ತೀನಿ, ಫೋನ್ ನಂಬರ್ ಕೊಡು. ಮೇಡಮ್ ನನಗೆ ಯಾರು ಇಲ್ಲ ಮೇಡಮ್, ನಾನೊಬ್ಬ ಅನಾಥ. ನನಗೊಂದು ಹಾಫ್ ತರಿಸ್ಕೊಟ್ರೆ ಕುಡಿದ್ಬಿಟ್ಟು ಇಲ್ಲೇ ವರಂಡಲ್ಲಿ ಮಲ್ಕೊಂಡ್ಬಿಡ್ತೀನಿ ಮೇಡಮ್. ವಾಂತಿ ಮಾಡ್ಕೊಳಲ್ಲ ಮೇಡಮ್, ಪ್ಲೀಸ್. ಕಾಫಿ ಕುಡಿತಿದ್ಯಾ? ಕುಡಿ ಕುಡಿ, ಚೆನ್ನಾಗಿ ಚಪ್ಪರ್ಸಿ ಸವಿದು ಕುಡಿ. ಇದೇ ನಿನ್ ಕಡೆ ಕಾಫಿ ಕುಡಿಯೋದು. ಏನು ಪಂಚ್ ಡೈಲಾಗಾ? ಇದಕ್ಕೆಲ್ಲ ಭಯ ಪಡೋ ಹುಡುಗಿ ನಾನಲ್ಲ. ಗೊತ್ತು, ನೀನ್ 3 ಬಿಟ್ಟಿರೋಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಕೆಲಸ ಮಾಡಿ ಯಾವ್ದಕ್ಕೂ ಭಯ ಪಡದೆ ದೋಸೆ ಕಾಫಿ ಅಂತ ಆರ್ಡರ್ ಮಾಡ್ತೀಯಾ? ಯಾಕೆ? ನಿನ್ ಮಗ ಸತ್ತಿರೋದಕ್ಕೆ ನಾನು ಉಪವಾಸ ಮಾಡ್ಬೇಕಾ? ನಿನ್ ಯಜಮಾನ್ಗೆ ಎಷ್ಟು ಕೊಬ್ಬಿದ್ಯೋ ಅಷ್ಟೇ ಕೊಬ್ಬು ನಿನಗೂ ಇದೆ. ಅವನಿಗಾದ್ಗತಿನೇ ನಿನಗೂ ಆಗೋದು. ನಮ್ಗೆ ಮೋಸ ಮಾಡ್ತೀನಿ. ಕಾಫಿ ಶಾಪ್ ಇಂದ ಮಾತಾಡ್ತೀನಿ. ಅವಳು ಹೇಳ್ಕೊಂಬರ್ರೋ. ಮರ್ಯಾದೆಗೆ ಅವಳನ್ನ ನನ್ನ ಹತ್ರ ಬಿಡು. ಅವಳನ್ನ ಕಾಪಾಡಬೇಕು ಅಂತ ಅನ್ಕೊಂಡ್ರೆ ಮಗನೇ ನಿನ್ನನ್ನು ಯಾರು ಕಾಪಾಡಕ್ಕಾಗಲ್ಲ. ನೀನು ಇವಳನ್ನ ಮುಗಿಸೋಕ್ ಬಂದಿದ್ಯಾ? ಬೇಕಾದ ಶತ್ರುಗಳನ್ನ ಸಂಪಾದನೆ ಮಾಡ್ದಂಗಿದೆ ನೀನು. ಯಾರ ಕೈಯಲ್ಲಿ ಸಾಯ್ತೀಯ ಹೇಳು? ನನ್ನ ಕೈಯಲ್ಲ, ಇಲ್ಲ ಅವನ ಕೈಯಲ್ಲ? ಹೇಳಿ, ನಮ್ಮ ಮನೆಯಿಂದ ತಗೊಂಡು ಹೋಗಿ ದುಡ್ಡೆಲ್ಲ ಎಲ್ಲಿಟ್ಟಿದ್ಯಾ? ಹೇಳೋ, ಕೇಳ್ತಿದಾನಲ್ವಾ? ಏನ್ ಹೇಳ್ತಿದ್ದಾನೆ? ನೀನ್ ಅವನ ಮನೆಯಿಂದ ಹಣ ತಗೊಂಡ? ಓ, ನನ್ನ ದುಡ್ಡು ಮೇಲೆ ಕೈ ಹಾಕಿದ ಸೈತ ನೀನೇನಾ? ಇಷ್ಟು ದಿನ ನಾನು ನಿನ್ನನ್ನೇ ಕಾಣೋ ಹುಡುಕ್ತಿದ್ದು. ನಿನ್ನ ಮನೇಲಿ ಇದ್ದಿದ್ದು ಅಷ್ಟು ದುಡ್ಡನ್ನು ನಾನೇ ಕಾಣೋ ಎತ್ತಿದ್ದು. ಆದ್ರೆ ಇವಳು ನಿನ್ನ ಕಾಪಾಡೋದಕ್ಕೆ ನನ್ನ ಪೊಲೀಸ್ ಕೈಯಲ್ಲಿ ಸಿಕ್ಕಾಕ್ಸ್ಬಿಟ್ಲು. ಇಷ್ಟೆಲ್ಲ ನಡೆಯೋದಿಕ್ಕೆ ನೀನೇ ಕಾಣೋ ಕಾರಣ. ಮೊದಲು ನಿನ್ನೆತ್ಬೇಕು ಕಾಣೋ. ಬಾರೋ ಬಾ, ನಿನ್ನನ್ನೇ ನಾನು ಅವತ್ತಿಂದ ಹುಡುಕ್ತಾ ಇದ್ದಿದ್ದು. ಅವಳನ್ನ ಬಿಡ್ರೋ, ಮೊದಲು ಈ ನನ್ನ ಮಗನ್ ಮುಗಿಸ್ರೋ. ಅವನು ಓಡೋಗ್ತಾ ಹೇಳ್ತಿದ್ದಾನೆ. ನಡಿಯೋ, ನಡಿ. ಏಯ್, ಏನೋ ಹುಚ್ಚಂತರ ಮಾತಾಡ್ತಿದ್ಯಾ? ದಿಯಾ ಏನು ಜಗನ್ ಅಲ್ಲ ನೀನ್ ಮಾಡಿದಕ್ಕೆಲ್ಲ ಕಣ್ಮುಚ್ಕೊಂಡು ಸಪೋರ್ಟ್ ಮಾಡೋದಕ್ಕೆ. ಈ ಕೇಸ್ ತಗೊಂಡಿದ್ದಕ್ಕೆ ಅವಳಿಗೆ ಏನು ಒಳ್ಳೇದಾಗ್ಲಿಲ್ಲ, ಆಗೋದೂ ಇಲ್ಲ. ನಿನ್ನಿಂದ ಪ್ರಾಬ್ಲಮ್ ದೊಡ್ಡದು ಮಾತ್ರ ಆಯ್ತು. ಅವಳು ಮಾಡಿರೋ ಕೆಲಸಕ್ಕೆ ಅವಳು ಅನುಭವಿಸ್ತಾಳೆ. ನನ್ನಿಂದ ಅವಳಿಗೇನು ಸಮಸ್ಯೆ ಆಗೋದಿಲ್ಲ. ಅವಳ ಕೆಲಸ ಅವಳು ಮಾಡಿದಿದ್ರೆ ನಾನು ನೀನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ನಾನು ನಿನ್ ಬಗ್ಗೆ ಹೇಳಿದ್ದನ್ನೆಲ್ಲ ಸಮಾಧಾನವಾಗಿ ಕೇಳಿ ನನ್ನಿಂದನೇ ನೀನ್ ದೊಡ್ಡ ಕಳ್ಳ ಅದೆ ಅಂತ ನನ್ನನ್ನೇ ಬೈದ್ಲು. ನೀನ್ ನೋಡಿದ್ರೆ ಹೋಗ್ಲಿ ಬಿಡ. ನಾನೇನೋ ಅವಳಿಗೆ ಸಪೋರ್ಟ್ ಮಾಡಿದ್ರೆ ನಾನೇ ಅವಳ ಪರ್ಸನಲ್ PR ಅನ್ನೋ ತರ ನನಗೆ ನನ್ನ ಬಗ್ಗೆ ಫೀಲಿಂಗ್ ಬರ್ತಾ ಇದೆ. ನಾನೇನೋ ಹೇಳೋದನ್ನ ಹೇಳ್ಬಿಟ್ಟೆ, ಅದ್ರ ಮೇಲೆ ನೀನ್ ಯೋಚನೆ ಮಾಡಿ ಡಿಸೈಡ್ ಮಾಡು, ಸರಿನಾ? ಏನು ಮತ್ತೆ ಮರ್ಡರ್ ಮಾಡಕ್ ಬಂದಿದ್ಯಾ? ಮುಟ್ಟು ನೋಡೋಣ. ಸಾರಿ ಅಂಡ್ ಥ್ಯಾಂಕ್ಸ್. ವಾಟ್? ನಾನು ನಿನ್ನ ಸಾಯ್ಸಕ್ ಬಂದಿದ್ದಕ್ಕೆ ಸಾರಿ, ನೀನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಇನ್ಮೇಲೆ ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗಲ್ಲ. ಹಲೋ, ಒಂದ್ ಕಾಫಿ ಕುಡಿಯಕ್ ಹೋಗೋಣವಾ? ನಾನು ಯಾರು ಏನು ಅಂತ ಗೊತ್ತಾದ ಮೇಲೂ ನನ್ನನ್ನು ಯಾಕೆ ಕಾಪಾಡಬೇಕು ಅಂತ ಅನ್ನಿಸ್ತು ಕೇಳ್ಬೋದಾ? ನೋ ಮ್ಯಾನ್ ಕ್ಯಾನ್ ಇಂಪ್ರೆಸ್ ಮೀ, ಇವನ್ ಮೈ ಡ್ಯಾಡ್ ಆಲ್ಸೋ.
ಫಿಲ್ಮಲ್ಲೆಲ್ಲ ಬರೋ ಹಾಗೆ ನೀನ್ ಸೆಂಟಿಮೆಂಟಲ್ ಸ್ಟೋರಿ ಕೇಳಿ ಇಂಪ್ರೆಸ್ ಆಗಿ ನಿನ್ ಮೇಲೆ ಕರುಣೆ ಬಂದು ಪ್ರೀತಿಯಾಗಿ ಹಾಗೆ ಹೀಗೆ ಅಂತ ಯಾವ ಸ್ಟುಪಿಡ್ ಡೆವಲಪ್ಮೆಂಟು ಇಲ್ಲ ಇಲ್ಲಿ. ಆಸ್ ಎ ಡಿಟೆಕ್ಟಿವ್ ನಾನು ತುಂಬಾ ಕ್ಯಾರೆಕ್ಟರ್ ಸ್ಟಡಿ ಮಾಡ್ತಿರ್ತೀನಿ. ಒಂದು ಸ್ಪೈಡರ್ ಕಚ್ಚಿ ರಿಯಾಕ್ಟ್ ಆಗಿದ್ರಿಂದ ಒಬ್ಬ ಸ್ಪೈಡರ್ ಮ್ಯಾನ್ ಆಗಿದ್ದು, ಒಂದು ನ್ಯೂಕ್ಲಿಯರ್ ರೇಡಿಯೇಷನ್ ರಿಯಾಕ್ಷನ್ ಇಂದ ಒಬ್ಬ ಎಕ್ಸ್ಮ್ಯಾನ್ ಆಗಿದ್ದು, ಇದೆಲ್ಲ ಹಾಲಿವುಡ್ ಅಲ್ಲಿ ಆಗುತ್ತೆ. ಬಟ್ ಯು ಆರ್ ಅ ರಿಯಲ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇನ್ ಫಿಲಾಸಫಿ ಅಂಡರ್ನೀತ್ ಪ್ರತಿಯೊಬ್ಬ ಸೂಪರ್ ಹೀರೋ ಆಗೋ ಮುಂಚೆನೂ ಒಂದ್ ನೋವಿರುತ್ತೆ, ಒಂದ್ ದುಃಖ ಇರುತ್ತೆ. ನೀನು ಹಾಗೇನೆ. ನಿನ್ನ ಅಪರಾಧಿಯಾಗಿ ನನ್ನ ಕೈಲಿ ನೋಡಕ್ಕಾಗಲ್ಲ. ನಿನ್ನ ಪೇಷಂಟ್ ಆಗಿ ಮಾತ್ರ ನೋಡ್ಬೋದು. ನಿನ್ಗಿಂತ ಡಿಸೀಸ್ ಏನಾದ್ರು ಇಲ್ದಿದ್ರೆ ಮತ್ತೆ ನಿನ್ಗಿರೋ ಇಂಟೆಲಿಜೆನ್ಸ್ಗೆ ನೀನ್ ಏನೆಲ್ಲ ಮಾಡ್ಬೋದಿತ್ತು ಅಂತ ಯೋಚನೆ ಕೂಡ ಮಾಡ್ದೆ. ನಿನ್ನ ಕಾಪಾಡೋದಕ್ಕೆ ಇಟ್ ಮೈಟ್ ಬಿ ದ ರೀಸನ್. ಅಯ್ಯೋಯ್ಯಪ್ಪ, ಒಂದೇ ಮೀಟಿಂಗಲ್ಲಿ ಇಷ್ಟೊಂದೆಲ್ಲ ಅನಲೈಸ್ ಮಾಡ್ಬೋದಾ? ನಿಜವಾಗ್ಲೂ ನೀನ್ ದೊಡ್ಡ ಡಿಟೆಕ್ಟಿವೇ. ಥ್ಯಾಂಕ್ ಯು. ಓಕೆ, ಈ ರಿಪೋರ್ಟ್ ಆದಷ್ಟು ಬೇಕಾ ಸ್ಟೇಷನ್ಗೆ ತಲುಪೋ ಹಾಗೆ ಮಾಡಿ. ಓಕೆ ಸರ್. ಓಕೆ, ಶ್ಯೂರ್. ಸರ್, ಆಧಾರ್ ಟ್ರ್ಯಾಕ್ ಮಾಡೋದಕ್ಕೆ ಫಾರೆನ್ಸಿಕ್ ಇಂದ ಬರಕ್ ಹೇಳಿದ್ರಿ, ಇವರೇ ಸರ್? ರೀಸೆಂಟ್ ಆಗಿ ನಡೆದಿರೋ 3 ರಾಬ್ರಿಯಲ್ಲೂ ಒಬ್ಬನೇ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾನಂತ ಒಂದು ಅಸಂಪ್ಷನ್ ಇದೆ, ಬಟ್ ನೋ ಪ್ರೂಫ್. ಆ 3 ಇನ್ಸಿಡೆಂಟಲ್ಲೂ ನಿಮಗೆ ಸಿಕ್ಕಿರೋ ಫಾರೆನ್ಸಿಕ್ ರಿಪೋರ್ಟ್ ಮೇಲೆ ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಸಿಮಿಲಾರಿಟಿ ಇದೆಯಾ ಅಂತ ಚೆಕ್ ಮಾಡಿ. ಹಾಗೇನಾದ್ರೂ ಸಿಕ್ಕಿದ್ರೆ ಆಧಾರ್ ಮ್ಯಾಚ್ ಮಾಡಿ ಆ ವ್ಯಕ್ತಿ ಯಾರು ಏನು ಅಂತ ಡೀಟೇಲ್ಸ್ ತೆಗಿ. ಸರ್, ಏನ್ ಬೇಕು ಸರ್? ಇವತ್ತು ಅಮಾವಾಸ್ಯೆ, ಅದಕ್ಕೆ ಜಸ್ಟ್ ಬಿಯರ್. ಏನು ಕುಡಿಯೋದಿಲ್ಲ. ಆಮೇಲೆ ಒಂದು ಹಾಫ್ ಬಾಯ್ಲು. ಓಕೆ ಸರ್. ಲೋ ಮಚ್ಚ, ಪ್ರಪಂಚದಲ್ಲಿ ಮಗುವಾಗಿದ್ದಾಗ ದುಡ್ಡುಗಾಸೆ ಪಟ್ಟು ನೀನೊಬ್ಬನೇ ಅನ್ಕೊಂಡಿದ್ದೆ. ಇಲ್ಲಿ ನೋಡಿ, ಮಗು ನಿನ್ನನ್ನೇ ಮೀರಿಸ್ತಾನೆ ಅನ್ಸುತ್ತೆ. ನೋಡು ನೋಡು. ಲೋ ಮಚ್ಚ, ನನ್ನನ್ನು ಕೇಳಿದ್ರೆ ಈ ಮಗುನ ನೀನ್ ದತ್ತು ತಗೊಂಡ್ಬಿಡ್ಬೇಕು. ಏನೋ ವಿಚಾರಿಸ್ಲಾ? ಎಕ್ಸ್ಕ್ಯೂಸ್ ಮೀ ಸರ್, ಲಿಫ್ಟ್ ಮೈನ್ ಡೋರ್ ಪಕ್ಕದಲ್ಲಿದೆ ಸರ್. ಏನೋ ಸೂಪರಾ? ಸರಿ ಕುಡಿಲಿ. ನೆಕ್ಸ್ಟ್ ವಿಡಿಯೋ ನೋಡ್ಬೇಡ, ನೋಡಿದ ತಕ್ಷಣ ಏರ್ ಬಿಡುತ್ತೆ ಟೆನ್ಷನ್. ಸಾರಿ ಸರ್, ದೇರ್ ಇಸ್ ನೋ ಮ್ಯಾಚ್. ಹಾ, ಮಿಸ್ಟರ್ ಇಳಂಗೋ ಸರ್, ಬ್ಯಾಂಕ್ ರಾಬ್ರಿಯಲ್ಲಿ ನಮಗ್ ಸಿಕ್ಕಿರೋ ಡಿಪಾರ್ಟ್ಮೆಂಟ್ನವ್ರ ನಂಬರ್ಗಳೆಲ್ಲ ದಿಯಾ ನಂಬರ್ ಜೊತೆ ಮ್ಯಾಚ್ ಆಗುತ್ತಾ ನೋಡಕ್ ಹೇಳಿದ್ದೆ. ನೋಡಿದ್ರಾ? ಸರ್ ರೆಡಿ ಸರ್. ಸರ್, ಈ ಲಿಸ್ಟ್ ಅಲ್ಲಿರೋ ಎಲ್ಲರೂ ದಿಯಾ ಫೋನ್ ಕಾಂಟ್ಯಾಕ್ಟ್ ಅಲ್ಲಿದ್ದ ನಮ್ ಡಿಪಾರ್ಟ್ಮೆಂಟ್ ಅವರೇ ಸರ್. ಓಕೆ. ಏನ್ ಸರ್ ಇದು ಅನ್ಯಾಯ? ನಮ್ ಡಿಪಾರ್ಟ್ಮೆಂಟ್ ಅವರು ಒಂದ್ ಹುಡುಗಿನೂ ಬಿಡಲ್ಲ ಅಂತಾರೆ, ಇಷ್ಟೊಂದ್ ಜನ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಈ ಲಿಸ್ಟ್ ಅಲ್ಲಿ ಪದೇ ಪದೇ ದಿಯಾನ ಕಾಂಟ್ಯಾಕ್ಟ್ ಮಾಡಿರೋರು ಯಾರು ಅಂತ ಚೆಕ್ ಮಾಡಿ. ಓಕೆ ಸರ್. ಸರ್, ಈ 10 ಜನನ ಸೈಲೆಂಟ್ ಆಗಿ ಎತ್ತಾಕೊಂಡು ಹೋಗಿ ಎನ್ಕ್ವೈರಿ ಮಾಡೋಣ ಸರ್. ರೈ, ಎಲ್ಲಾದ್ರೂ ಬಾಯ್ ಬಿಟ್ಟಿದ? ಎಲ್ಲರೂ ಡಿಪಾರ್ಟ್ಮೆಂಟ್ನವ್ರೆ ಸರ್. ಲೊಕೇಶನ್ ಪ್ಯಾರಾಮೀಟರ್ ಇಂದ ಇವ್ರು ಟವರ್ ಸಿಂಕ್ ನ ನೋಡ್ಬೋದು ಸರ್. ಅರ್ಥ ಆಗ್ಲಿಲ್ಲ. ಈ ಲಿಸ್ಟ್ ಅಲ್ಲಿರೋ ಎಲ್ಲರೂ ದಿಯಾ ಜೊತೆ ಫೋನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಕ್ಕಾಗಲ್ಲ ಸರ್. ಪದೇ ಪದೇ ದಿಯಾನ ಯಾರು ಭೇಟಿಯಾಗಿದ್ದಾರೆ ಅಂತ ಟವರ್ ಸಿಂಕ್ ಆಪ್ಷನ್ ಇಟ್ಟು ನೋಡಿದಾಗ ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಸಿಗೋ ಚಾನ್ಸಸ್ ಖಂಡಿತ ಇದೆ ಸರ್. ಎಸ್. ಓಕೆ ಸರ್. ಹಲೋ 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 ಸರ್, ಕಂಟ್ರೋಲ್ ರೂಮಾ? ಕಂಟ್ರೋಲ್ ರೂಮೇ, ಹೇಳಿ. ನಾನು ಮಧುರವಾಯಿ ಪುದುಪಾಲಂ ಪಕ್ಕದಲ್ಲಿರೋ ಬಾರಿಯಿಂದ ಮಾತಾಡ್ತಿದ್ದೀನಿ. ನಾನು ಇಡಿಸಿ ಬ್ಯಾಂಕಲ್ಲಿ ಸೆಕ್ಯೂರಿಟಿ ಆಗಿದ್ದೀನಿ. ನಮ್ಮ ಬ್ಯಾಂಕಲ್ಲಿ ಕಳ್ತನ ಮಾಡೋದನ್ ಬಗ್ಗೆ ಒಬ್ಬರ ಮೇಲೆ ಸಂದೇಹ ಇದೆ ಅಂತ ನಾನು ಎನ್ಕ್ವೈರಿನಲ್ಲಿ ಹೇಳಿದೆ ಸರ್. ಅವನಿವಾಗ ಈ ಬಾರ್ಗೆ ಬಂದಿದ್ದಾನೆ ಸರ್. ಬೇಗ ಬನ್ನಿ ಸರ್. ಸರ್, ಶಕ್ತಿ, ಶಕ್ತಿ, ಲೋ ಏನೋ ಆಗ್ತಿದೆ. ಲೋ, ನಾನು ಹೇಳೋದು ಕೇಳಿಸ್ತಿದ್ಯಾ? ಏ ಶಕ್ತಿ, ಶಕ್ತಿ ಪ್ಲೀಸ್ ಕಂಟ್ರೋಲ್ ಮಾಡು. ಲೋ ಶಕ್ತಿ, ಶಕ್ತಿ, ಲೋ ಶಕ್ತಿ. ಪಬ್ಲಿಕ್ ಇದಾರೋ, ಹೇಳೋದನ್ನ ಕೇಳು. ಶಕ್ತಿ ಪ್ಲೀಸ್, ಡಾಕ್ಟರ್ ಹೇಳಿದ್ರೆ ನೆನಪಿದೆ ತಾನೆ? ಕಂಟ್ರೋಲ್ ಯುವರ್ ಸೆಲ್ಫ್. ಏಯ್ ಬೇಡ ಬೇಡ, ಏಯ್ ಬೇಡ ಕಣೋ. ನೋಡಿ, ಯಾವ ದುಡ್ಡು
ದಿಯಾಕೋ ಟ್ರೀಟ್ಮೆಂಟ್ ಇಂದ ನೀನ್ ಸರಿ ಹೋಗ್ಬಿಡ್ತೀಯ ಅಂತ ಸಂತೋಷದಿಂದ ಇದ್ದೆ ಕಣೋ. ನಿನ್ನ ಈ ಜನ್ಮದಲ್ಲಿ ತಿದ್ದಕ್ಕಾಗಲ್ಲ. ಅವಳು ದೊಡ್ಡ ಭದ್ರಕಾಳಿ. ಅವಳಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅವಳು ಏನ್ ಮಾಡ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನನಗನ್ಸಿದ್ ನಾನು ಹೇಳ್ದೆ, ಅದ್ರ ಮೇಲೆ ನೀನ್ ಇಷ್ಟ. ಹಲೋ ಹೇಳಿದೀಯ? ಹೇ, ಏನಾಯ್ತು? ಯಾಕೆ ಫೋನ್ ಅಟೆಂಡ್ ಮಾಡ್ತಿಲ್ಲ? ಯಾಕೆ ವಾಯ್ಸ್ ಒಂಥರ ಇದೆ? ಎನಿ ಪ್ರಾಬ್ಲಮ್? ಹಲೋ, ಹೇ, ಹಲೋ. ಏನಿಲ್ಲ. ಇಲ್ಲ, ನೀನ್ ನಾರ್ಮಲ್ ಆಗಿಲ್ಲ. ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಐ ಆಮ್ ಶ್ಯೂರ್. ಏನ್ರಿ ಮಾಡ್ತಿದ್ರಿ ನೀವೆಲ್ಲ? ಪಬ್ಲಿಕ್ ಅಲ್ಲಿ ಒಬ್ಬ ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ದಾನೆ. ಯೂನಿಫಾರ್ಮ್ ತೆಗೆದಾಕಿ ಬೇರೆ ಕೆಲಸ ನೋಡ್ಕೊ ಹೋಗಿ. ನಾಳೆ ಪ್ರೆಸ್ ಗೊತ್ತಾದ್ರೆ. ಇಲ್ಲಿ ನೋಡಿ ಸರ್. Pause what you are doing. Okay, sir. Please draw what he saw. ಸರ್ ನೀವು ಅವನ ಮುಖ ನೋಡಿದಿರಲ್ಲ, ಅದನ್ನ ಹೇಳಿ ಅವ್ರು ಸ್ಕೆಚ್ ಮಾಡ್ತಾರೆ. ಅವನ ಕಣ್ಣು ತುಂಬಾ ಚಿಕ್ಕದಾಗಿತ್ತು ಸರ್. ಈಗ ಇಲ್ಲ ಸರ್, ಚೇಂಜ್. ಅವನ ಫೇಸ್ ರೌಂಡ್ ಆಗಿತ್ತು ಸರ್. ಈಗ ಈಗಲ್ಲ ಸರ್, ಲೈಟ್ ಆಗಿ ಟ್ರಿಮ್ ಮಾಡಿರೋ ದಾಡಿ ಇತ್ತು ಸರ್. ಸರಿ ಸರಿ. ತಲೆ ಕೂದಲು ಸ್ವಲ್ಪ ಸೈಡ್ ಬಾಚಿದ್ದ ಸರ್. ಈ ತರನಾ? ಹೌದು ಸರ್. ಏನಾಯ್ತು? ದಿಯಾ, ನೀನ್ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ನಾನ್ ಯಾಕೆ ನಿನ್ನ ಬಿಟ್ಟು ಹೋಗ್ಲಿ? ನನಗೆ ಅರ್ಥ ಆಗ್ತಿಲ್ಲ. ನಮ್ಮಮ್ಮ ಎಷ್ಟು ಬುದ್ಧಿ ಹೇಳಿದ್ರು ನಾನು ಕದಿಯೋದನ್ನು ಬಿಡೋಕ್ಕಾಗಲಿಲ್ಲ. ಅವ್ರ ಮಾತು ಮೀರಿ ಮತ್ತೆ ಕದ್ದೆ. ಅದರಿಂದ ಅನ್ಯಾಯವಾಗಿ ಅವ್ರನ್ನೇ ಬಲಿ ಕೊಟ್ಬಿಟ್ಟೆ. ಈಗ ಯಾವ ಸಂಬಂಧನೂ ಇಲ್ದಿರೋ ನೀನು ನನಗೆ ಹೆಲ್ಪ್ ಮಾಡ್ತಾ ಇದೆಯಾ? ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನನ್ನಿಂದ ಕದಿಯೋದನ್ನು ನಿಲ್ಸಕ್ಕೆ ಆಗ್ತಿಲ್ಲ. ನಮ್ಮಮ್ಮ ಥರಾನೇ ನೀನು ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ. ಇದೆಯಾ ನಿನ್ನ ಲೈಫಲ್ಲಿ ಇದ್ದಾಳೆ ಅಂತ ಅನ್ಕೊಂಡಿದ್ರೆ ನೀನು ನಿಜವಾಗ್ಲೂ ಕಳ್ತನ ಮಾಡಲ್ಲ. ಇನ್ಮೇಲೆ ಕಳ್ತನ ಮಾಡಬೇಕು ಅನಿಸ್ದಾಗೆಲ್ಲ ನಿನಗೆ ನನ್ನ ಮಾತ್ರ ಬರಬೇಕು. ಸರ್, ಗುಡ್ ಮಾರ್ನಿಂಗ್ ಸರ್. ನಿನ್ನೆ ದಿಯಾ ನಂಬರ್ ಟ್ರ್ಯಾಕ್ ಮಾಡಿದಾಗ ಆ ಸ್ಪೈ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಸರ್, ಇವ್ ನನಗೆ ಮೊದಲೇ ಚೆನ್ನಾಗಿ ಗೊತ್ತು ಸರ್. ಕ್ರೈಮ್ ಮನಿ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾನೆ. ನಡೆದ ಎಲ್ಲ ಕಳ್ತನಕ್ಕೂ ಇವನಿಂದಾನೇ ಇನ್ಫಾರ್ಮೇಶನ್ ಹೋಗಿದೆ ಸರ್. ಎತ್ತಣ್ವಾ? ನಾನು ಹೇಳೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಸರ್? ಹೇಳಿದಷ್ಟು ಮಾತ್ರ ಮಾಡಿ. ಹಲೋ, ಹೇಳಿ. ನಮಸ್ಕಾರ ಸರ್. ನಿನ್ನೆ ನೈಟು ಬ್ಯಾಂಕ್ ಸೆಕ್ಯೂರಿಟಿ ಕೊಟ್ಟ ರೆಫರೆನ್ಸ್ ಮೇಲೆ ಅಕ್ಯೂಸ್ಡ್ ಫಿಗರ್ ನ ಸ್ಕೆಚ್ ಮಾಡಿದ್ದೀನಿ ಸರ್. ಅದನ್ನ ನಿಮಗೆ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ನೋಡ್ಕೊಬೇಡಿ ಸರ್. ಸರಿ, ನೋಡ್ತೀನಿ.
ಶಕ್ತಿ ಮಾಣಿಕ್ಯ ವಾಸಗ ನಮ್ಮನ್ನು ಕಂಡಿಡ್ಬಿಟ್ಟ ಅನ್ಸುತ್ತೆ ಕಣ. ಏನ್ ಹೇಳ್ತಾ ಇದೀಯೋ? ತಿರುಗಿ ನೋಡ್ಬೇಡ, ಹಾಗೆ ಕೂತ್ಕೋ. ಅವ್ನು ನಮ್ಮನ್ನ ಬೈಕಲ್ಲಿ ಫಾಲೋ ಮಾಡ್ತಾ ಇದ್ದಾನೆ. ದಯವಿಟ್ಟು ನಾನು ಹೇಳ್ದಂಗೆ ಮಾಡು. ನಾನೊಂದು ಕೆಲಸ ಮಾಡ್ತೀನಿ, ನಿನ್ನ ಮಾರ್ಕೆಟ್ ಏರಿಯಾದಲ್ಲಿ ಇಳಿಸ್ತೀನಿ. ಜನರ ಮಧ್ಯೆ ಸೇರ್ಕೊಂಡು ಹೇಗಾದ್ರೂ ಎಸ್ಕೇಪ್ ಆಗ್ಬಿಡು, ಸರಿನಾ? ನಾನು ಹೇಳೋವರೆಗೂ ರೂಮಿಗೆ ಬರಬೇಡ. ಏಯ್, ನೀನೊಬ್ಬನ್ನೇ ಬಿಟ್ಟು ಓಡ್ ಹೋಗೋಂತಿದ್ಯಾ? ನನ್ನ ಬಗ್ಗೆ ಗೊತ್ತು ತಾನೆ, ನಡಿ. ಲೇ, ಹಾಗಲ್ಲ ಕಣೋ, ನಾನು ಅವ್ನ ಡಿಪಾರ್ಟ್ಮೆಂಟ್, ನಾನು ಏನು ಮಾಡೋದಿಲ್ಲ. ಮುಟ್ಟಾಡ ನಡಿ. ತಿರ್ಗೋ, ಲೆಫ್ಟ್ ತಿರ್ಗೋ. ಏಯ್, ಟರ್ನ್ ಮಾಡೋ. ಈ ಕಡೆ ಹೋಗೋ, ನಡಿ. ಶೆಟ್ ಮಚ್ಚಾ, ಸಿಕ್ಕಾಕೊಂಡ್ವೋ. ಏಯ್, ಇಳಿ. ದಿಯಾ, ಹೊರಗಡೆ ಹೋಗೋ. ಏನಾಯ್ತು? ಹೊರಗಡೆ ಹೋಗು. ಏನಾಯ್ತು ಹೇಳು. ಹೊರಗಡೆ ಹೋಗು ಅಂತ ಹೇಳ್ದೆ ತಾನೆ. ಏಯ್, ಯಾಕೆ ಹುಚ್ಚಿ ತರ ಆಡ್ತಿದ್ಯಾ? ಹೌದು ಕಣೋ, ನಿನ್ನ ಮನುಷ್ಯನಾಗಿ ಬದಲಾಯಿಸ್ಬೇಕು ಅನ್ಕೊಂಡಲ್ಲ, ನಾನೇ ಹುಚ್ಚಿ. ನನ್ನ ಬಿಟ್ಬಿಡು ಶಕ್ತಿ, ದಯವಿಟ್ಟು ನನ್ನ ಬಿಟ್ಬಿಡು. ಇನ್ಮೇಲಿಂದ ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ. ನಿನಗ್ ಬೇಕಾಗಿರೋ ಹಾಗೆ ನಿನ್ ಲೈಫ್ ಲೀಡ್ ಮಾಡ್ಕೋ. ನನ್ ಮುಂದೆ ನಾಟಕ ಆಡ್ಬೇಡ. ನಾನ್ ನಾಟಕ ಆಡ್ತಾ ಇದ್ದೀನಾ? ಏಯ್, ಯಾಕೆ ಲೂಸ್ ತರ ಮಿಸ್ಬಿಹೇವ್ ಮಾಡ್ತಿದ್ಯಾ? ಇವಾಗ ಏನಾಯ್ತು ಅಂತ? ಯೋ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನಲ್ವಾ ಮಿಸ್ಬಿಹೇವ್ ಮಾಡ್ತಿರೋದು? ನಿನಗ್ ಟ್ರೀಟ್ಮೆಂಟ್ ಕೊಡ್ಸಿ ನಿನ್ನ ಹೊಸ ಮನುಷ್ಯನಾಗಿ ಮಾಡಿ ನೀನ್ ಇದುವರೆಗೂ ಮಾಡಿರೋ ತಪ್ಪಿಂದ ನಿನ್ನ ಹೊರಗೆ ತರಬೇಕು ಅಂತ ಅನ್ಕೊಂಡೆ ನೋಡು, ಅದು ಮಿಸ್ಬಿಹೇವಿಂಗ್. ನಾನ್ ಹುಚ್ಚಿನೇ, ನನಗೆ ಅರ್ಥ ಆಗೋಯ್ತು. ಇದುವರೆಗೂ ಯಾರ ಜೊತೆನೂ ಬೇರೆದೆ, ಯಾರ ಜೊತೆನೂ ಓಡಾಡ್ದೆ. ನೀನ್ ನಿಜವಾಗ್ಲೂ ಬದಲಾಗ್ತೀಯ ಅನ್ಕೊಂಡು ನನ್ನನ್ನೇ ನಿನಗೊಪ್ಪಿಸ್ದೆ. ಮೊದಲನೇ ಸಲ ನಾನು ಹೆಣ್ಣಾಗಿ ನೋಡಿದ್ದು ನಿನ್ನಿಂದಾನೆ. ನನ್ಗಾಗೊಬ್ಬ ಬಂದಿದ್ದಾನೆ, ಇನ್ಮೇಲೆ ನಾನು ಒಂಟಿ ಅಲ್ಲ ಅಂತ ತುಂಬಾ ಸ್ಟ್ರಾಂಗ್ ಆಗಿ ನಂಬಿದ್ದೆ. ಎಲ್ಲರೂ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟೆ. ಇವಾಗ ಏನಾಯ್ತು ಅಂತ? ಈ ಶಕ್ತಿ ನಿನ್ನವನು ಅಂತ ತಾನೆ ನಿನ್ನ ಹಿಂದೆ ಬಿದ್ದಿರೋದು. ನೀನಾ ನನ್ ಶಕ್ತಿ? ಆ ಮಾಣಿಕ್ಯ ವಾಸಗನ್ ಮುಂದೆ ಸರೆಂಡರ್ ಆಗಿ ಅವ್ನ ಮುಂದೆ ಕೈ ಕಟ್ಕೊಂಡು ಮಾಡಕ್ ಹೇಳಿರೋ ಕಳ್ತನ ನಾವು ಒಪ್ಕೊಂಡ್ ಬಂದಿದ್ಯಲ್ಲ, ನೀನಾ ನನ್ ಶಕ್ತಿ? ಯಾರು? ಜಗನ್ ಹೇಳದ್ನಾ? ನನಗ್ ಯಾವನು ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಯಾರು ಅಂತ ಕಂಡಿಡ್ದಿರೋ ನನ್ಗೆ ಇವಾಗ ನೀನ್ ಏನ್ ಮಾಡಿದ್ಯಾ ಅಂತ ಕಂಡುಹಿಡಿಯಕ್ಕಾಗಲ್ವಾ? ಯು ಆರ್ ಅ ಚೀಟ್. ನಾನ್ ಯಾವತ್ತೂ ಜೀವನದಲ್ಲಿ ಅತ್ತೆ ಇರ್ಲಿಲ್ಲ. ಇವತ್ತೇ ನನ್ನ ನಂಬಿಸಿ ಕತ್ಕೊಯ್ದಿರೋ ನಿನ್ನಿಂದ ಅಳ್ತಾ ಇದ್ದೀನಿ. ಸತ್ಯ ಏನು ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ದೆ ಅಳ್ತಾ ಇರೋದು ನಿನ್ನ ಮುಟ್ಟಾಳ್ತಾನ. ನಡೆದಿದ್ದೇನು ಅಂತ ನಾನು ಹೇಳ್ತೀನಿ, ಅದನ್ನ ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಸರ್, ಯಾಕೆ ಸರ್ ನಮ್ಮನ್ನ ಹೀಗೆ ಸಪರೇಟ್ ಆಗಿ ಲಾಕ್ ಮಾಡಿದೀರಾ? ಮೆಗಾ ದರೋಡೆಗಳ ರೂವಾರಿ ದರೋಡೆಕೋರ ಶಕ್ತಿ ತನ್ನ ಜೊತೆಗಾರ ಜಗನ್ನೊಂದಿಗೆ ಕೆರೆ ಏರಿ ಮೇಲೆ ಸಾವನ್ನಪ್ಪಿದ್ದಾರೆ. ಇದೇ ನಾಳೆ ದಿನಪತ್ರಿಕೆಯಲ್ಲಿ ಹೆಡ್ಲೈನ್ಸ್. ಏನು ನೋಡ್ತಾ ಇದ್ದೀರಾ? ನಾವು ಜೀವತೆ ಕಂಡು ಹಿಡಿದು ಕೋರ್ಟಲ್ ತಗೊಂಡು ನಿಲ್ಸಿದ್ರೆ ನೀವು ಡೆಲ್ಲಿಯಿಂದ ಲಾಯರ್ನ ಕರ್ಕೊಂಡು ಬಂದು ಈಸಿಯಾಗಿ ಬೇಲ್ ತಗೊಂಡು ಕ್ಯಾಶುಯಲ್ ಆಗಿ ಹೊರಗೆ ಬಂದು ಬಿರಿಯಾನಿ ತಿನ್ಕೊಂಡು ಸುತ್ತಾಡ್ತೀರಾ ಅಲ್ಲ? ನಾವು ಬಾಯಲ್ಲಿ ಬೆರಳು ಇಟ್ಕೊಂಡು ಹೋಗ್ಬೇಕು. ಎನ್ಕೌಂಟರ್ ಅಲ್ಲಿ ಸತ್ತೋಗಿರೋ ನಿಮ್ಮಿಬ್ರು ಬಾಡಿ ನೋಡಿದ್ಮೇಲೆ ಇನ್ಮೇಲೆ ಯಾವ ನಾಯಿಗೂ ಲೈಫಲ್ಲಿ ದರೋಡೆ ಮಾಡ್ಬೇಕು ಅನ್ನೋ ಯೋಚನೆ ಬರಬಾರ್ದು. ಯೋ ಹೇಳಯ್ಯ, ವಾಟ್ ನೀವೆಲ್ಲ ಯಾಕ್ರ ಇದ್ದೀರಾ ಡಿಪಾರ್ಟ್ಮೆಂಟ್ ಅಲ್ಲಿ? ಸೀರೆ ಕಟ್ಕೊಂಡು ಬ್ರಾತಲ್ ಹೋಗುತ್ತಾನೆ. ನಿಮ್ಮಂತವ್ರನ್ನೆಲ್ಲ ಈಸಿಯಾಗಿ ಎನ್ಕೌಂಟರ್ ಮಾಡ್ಬೋದು. ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಹೋಗಿ ನೋಡ್ಕೊಂಡು ಆರಾಮಾಗಿ ಬನ್ನಿ ಸರ್, ನಾವು ವೆಯ್ಟ್ ಮಾಡ್ತೀವಿ. ಏಯ್, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಸಮಸ್ಯೆನಾ ಅಂತ ಕೇಳಿದೆ ಸರ್. ಜನರ ಹೆಸರಲ್ಲಿ ಜನಗಳ ಪಕ್ಷ ಅನ್ಕೊಂಡು ಕೆಲವು MLAಗಳನ್ನ ಕೈಯಲ್ಲಿ ಇಟ್ಕೊಂಡು CM ಆಗ್ಬೇಕು ಅನ್ಕೊಂಡಿದ್ದಾನ ತೊಯ್ಯವರ್. ಕೆಲವು ಬ್ಯಾಂಕ್ ಆಫೀಸರ್ ಸಹಾಯದಿಂದ ಜನಗಳ ಅಕೌಂಟಿಂದ 50 ಪೈಸೆ 60 ಪೈಸೆ ಕದ್ದು ಕೋಟಿಗಟ್ಟಲೆ ಕೂಡಿಟ್ಟಿದ್ದಾನೆ. ಆ ಹಣನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬಂದ ಲಾಭನ ತನ್ನ ಬೆನಾಮಿ ಹೆಸರಲ್ಲಿರೋ ಬೀರ್ ಫ್ಯಾಕ್ಟರಿ ಮತ್ತೆ ಟಿವಿ ಚಾನಲ್ ಮೇಲೆ ಹಾಕಿದ್ದಾನೆ. ಈಗ ಅದು ಸಾವಿರಾರು ಕೋಟಿಯಾಗಿ ಬೆಳೆದಿದೆ. ಈಗ ದುಡ್ಡೆಲ್ಲ ಅವ್ನು CM ಆಗೋದಕ್ಕೆ ಸಹಾಯ ಮಾಡ್ತಾ ಇರೋ ಆ 20 ಜನ MLAಗಳಿಗೆ ಕೊಡೋದಕ್ಕೆ ಬಚ್ಚಿಟ್ಟಿದ್ದಾನೆ. ಈಗ ಅವ್ನು CM ಆಗೋದನ್ನ ತಡೆಯೋದಲ್ದೆ ಜನರು ದುಡ್ಡನ್ನು ಉಳಿಸ್ಬೇಕು ಅಂತ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೆ. ಈಗ ಆ ಪ್ಲಾನ್ನೇ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋ ಕೆಲವು ಕಚಡ ನನ್ನ ಮಕ್ಕಳು ಆ ತೊಯ್ಯೋವರೆಗೆ ಹಾಕೊಟ್ಬಿಟ್ಟು ಹಾಳು ಮಾಡಿದ್ದಾರೆ. ನಾನು ನನ್ನ ನೆಕ್ಸ್ಟ್ ಮೂವ್ ಮಾಡದೇ ಇರೋ ಹಾಗೆ ನನ್ನನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಬ್ಲಡಿ ಚೋಕಪ್ಸ್.
ಜನರ ಹಣನ ನಾನು ಕಾಪಾಡ್ತೀನಿ. ಶಕ್ತಿ, ವಾಟ್? ನೀನ್ ಕಾಪಾಡ್ತೀಯ? ಹೌದು. ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಮಾಡೋಕ್ಕಾಗದೇ ಇರೋ ಕೆಲಸನ ನಾನು ಮಾಡಿ ತೋರಿಸ್ತೀನಿ. ಇದೆಲ್ಲ ನಿನ್ ಬೇಡದಿರೋ ಕೆಲಸ ಕಣೋ. ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಹೊಸ ಪ್ಲಾನ್ ಹಾಕ್ತಾ ಇದೀಯಾ? ಆ ಥರ ತಪ್ಪಿಸ್ಕೊಳ್ಳೋ ಹಾಗಿದ್ದಿದ್ರೆ ನನ್ನ ಅಪ್ರೋಚೇ ಬೇರೆ ಆಗಿರ್ತಿತ್ತು. ಅಷ್ಟೇ ಅಲ್ಲ, ನಾನು ಈ ಕೆಲಸನ ನಿಮಗೆ ಸುಮ್ಮನೆ ಮಾಡ್ಕೊಡಲ್ಲ. ಹಾಗಂದ್ರೆ ನಾನು ಹೇಳೋ ಡೀಲಿಗೆ ನೀವು ಒಪ್ಕೊಂಡ್ರೆ ಮಾತ್ರ ಆ ಹಣ ನಿಮ್ಮ ಕೈ ಸೇರುತ್ತೆ. ಏನು ಹಾಗೆ ನೋಡ್ತಾ ಇದ್ದೀರಾ? ನಮ್ಮ ಜೀವ ಒತ್ತೆ ಇಟ್ಟು ನಿಮಗೆ ಹಣ ತಂದು ಕೊಡ್ತೀವಿ, ನೀವು ಪ್ರಮೋಷನ್ ತಗೊಂಡು ಬಿರಿಯಾನಿ ತಿನ್ನಕ್ಕೆ ಹೋಗ್ತೀರಾ? ಐ ಲೈಕ್ ದಿಸ್ ಕೌಂಟರ್ ಕಮೆಂಟ್. ಡೀಲ್ ಹೇಳು. ನಾನು ಜಗನ್ ದಿಯಾ, ನಮ್ಮ 3 ಜನರ ಹೆಸರು ಪೊಲೀಸ್ನವ್ರ ರೆಕಾರ್ಡಲ್ಲಿ ಇರಲೇಬಾರ್ದು. ಈ ಡೀಲ್ಗೆ ನೀವು ಒಪ್ಕೊಂಡ್ರೆ ಮಾತ್ರ ಆ ಹಣ ಬಂದು ನಿಮ್ಮ ಕೈ ಸೇರುತ್ತಂತ ಫಿಕ್ಸ್ ಆಗ್ಬಿಡಿ. ನನಗೆ ಡೀಲ್ ಓಕೆ. ತಪ್ಪಿಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಪಟ್ರೆ ಹೊರಡು. ಅದರ ಅವಶ್ಯಕತೆನೇ ಇಲ್ಲ. ಆ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಮಾತ್ರ ಕೊಡಿ, ದೊಡ್ಡ ಜೊತೆನೇ ಬರ್ತೀನಿ. ಈ ಒಂದೇ ಒಂದು ಕೆಲಸ ನಾನು ಮುಗಿಸ್ಕೊಟ್ರೆ ಯೋಚನೆ ಮಾಡು, ನಾನು ಕೂಡ ಜನಗಳಿಗೆ ಹೆಲ್ಪ್ ಮಾಡಿದ ಹಾಗಾಗತ್ತೆ. ನೀನು ಅನ್ಕೊಂಡ ಹಾಗೆ ನನ್ನ ಲೈಫು ಚೇಂಜ್ ಆದ ಹಾಗೂ ಆಗುತ್ತೆ. ಏನೋ ಮಾಡ್ತಿದ್ದೀರಾ ಅಲ್ಲಿ? ಯಾರೋ ಒಬ್ಬ ನಮ್ ವಿಂಡ್ ಮಿಲ್ ಒಳಗಡೆ ಬಂದು ಲಾಕ್ ನ ಓಪನ್ ಮಾಡ್ತಿದ್ದಾನೆ. ನೀವೇನ್ ಕಿದಾಕ್ತಿದ್ದೀರಾ ಅಲ್ಲಿ? ಅವನು ನಲ್ಲೇ ಹೊರದ್ ಬಿಸಾಕ್ರೋ.
ಕೆಲಸ ಮುಗಿಸ್ಕೊಂಡು ಬಂದೆ. ನೀನ್ ನಿಜವಾಗ್ಲೂ ದೊಡ್ಡ ಚಾಣಕ್ಷ ಕಣೋ, ಹೇಳ್ದಾಗೆ ಮಾಡ್ಬಿಟ್ಟೆ. ಆಯ್ತು ಬಾಯ್. ಕಳ್ಳನ್ ಮಕ್ಕಳ ಬಚ್ಚಿಕೊಂಡಿದ್ರ ಹೊರಗ್ ಬರೋ. ಕಳ್ಳನ ಮಗನ, ನಿನ್ನ ಮಗನ್ ಜೊತೆ ಅವತ್ತೇ ನಿನ್ನನ್ನು ಮುಗಿಸ್ಬಿಡ್ತಿದ್ದೆ, ತಪ್ಪಿಸ್ಕೊಂಡ್ಬಿಟ್ಟೆ. ಬುದ್ಧಿವಂತ ಕಾಣೋ ನೀನು. ನಾನು ಆ ತುಯ್ಯವನ್ ಬಗ್ಗೆ ನಿನಗೆ ಹೇಳಿದ ಕತೆ ಎಲ್ಲ ನಿಜ. ಆದ್ರೆ ಒಂದ್ ಚೇಂಜ್, ಈ ದುಡ್ಡೆಲ್ಲ ಹೋಗೋದು ಗೌರ್ಮೆಂಟ್ ಖಜಾನೆಗಲ್ಲ, ನನ್ನ ಪರ್ಸನಲ್ ಖಜಾನೆಗೆ. ಕಳ್ಬಟ್ಟಿ, ಚೈನ್ ಸ್ನ್ಯಾಚಿಂಗ್, ಸಿಗ್ನಲ್ ಅಲ್ಲಿ ಮಾಮೂಲ್ ಅಂತ ಚಿಕ್ಕ ಚಿಕ್ಕ ಡೀಲಿಂಗ್ ಅಲ್ಲಿ ದುಡ್ಡು ಮಾಡೋ ಪೊಲೀಸ್ ಮಾತ್ರ ನಿನಗೆ ಗೊತ್ತಿರೋದು. ಚಿಲ್ಲರೆ ವಿಷಯದಲ್ಲಿ ಕೈ ಹಾಕ್ದೆ ಕೋಟಿಗಳಲ್ಲಿ ಡೀಲ್ ಮಾಡೋ ಖಡಕ್ ಆಫೀಸರ್ಸ್ನ ನೀನ್ ನೋಡಿರೋದಿಲ್ಲ. ಅಂತವರಲ್ಲೊಬ್ಬ ಈ ಮಾಣಿಕ ವಾಸಕಂ. ನೀನ್ ಚಿನ್ನದ ಮೊಟ್ಟೆ ಇಡೋ ಕೋಳಿಕಂ. ನಿನ್ನಂತ ಒಬ್ಬ ಬ್ರಿಲಿಯಂಟ್ನ ಲೈಫ್ ಲಾಂಗ್ ಜೊತೆಲಿ ಇಟ್ಕೋಬೇಕನ್ನೋದು ನನಗೂ ಆಸೆ. ಆದ್ರೆ ಬೆಂಕಿನೂ ದ್ವೇಷನೂ ಉಳಿಸ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ನೋ ವೇ. ಸರ್, ನಾನೇ ಫೋನ್ ಮಾಡ್ಬೇಕಂತ ಇದ್ದೆ ಸರ್, ಅಷ್ಟರಲ್ಲಿ ನೀವೇ ಬಂದ್ರಿ. ಅಕ್ಯೂಸ್ನ ಅರೆಸ್ಟ್ ಮಾಡಿ ಅಮೌಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ ಸರ್. ಬಾಯ್ ಮುಚ್ಕೊಂಡು ನಿಂತ್ಕೊಳ್ರಿ. ಸರ್, ಟ್ರೈನಿಂದ, ಹವಾಲಾಯಿಂದ, ಹೂವಿನ ಅಂಗಡಿಯಿಂದ ಕದ್ದ ಎಲ್ಲ ಹಣನೂ ನಿಮ್ಮ ಹತ್ರನೇ ಇದೆ ಅಂತ ಗೊತ್ತಾಗೋಯ್ತು ಸರ್. ನೀನ್ ಅನ್ಕೊಂಡಿರೋ ಹಾಗೆ ಮಾಣಿಕ್ಯ ವಾಸನ್ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ. ಏನ್ ಹೇಳ್ತಾ ಇದೀಯಾ? ಪ್ರತಿಯೊಂದ್ ಕೇಸಲ್ಲೂ ಕ್ರಿಮಿನಲ್ಸ್ ನ ಹಿಡಿದಾದ್ಮೇಲೆ ಅವರಿಂದಾನೆ ಹೋಗಿ ದುಡ್ಡು ತಗೋತಾನೆ. ಅದಾದ್ಮೇಲೆ ಎನ್ಕೌಂಟರ್ ಹೆಸರಲ್ಲಿ ಅವ್ರನ್ನ ಮರ್ಡರ್ ಮಾಡ್ತಾನೆ. ಜಮಾಲುದ್ದೀನ್ ಕೇಸ್ ಇಂದಾನೆ ನನ್ಗೆ ನಿಜ ಗೊತ್ತಾಗಿದ್ದು. ಮತ್ತೆ ನನ್ ದುಡ್ಡು? ನಿನ್ ಹಣ ಮಾಣಿಕ್ಯ ವಾಸನ್ ಹತ್ರನೇ ಇದೆ. ಮಾಲಿಕ್ನ ಸಾಯಿಸಿ ಆ ಹಣ ತಗೊಂಡ್ಮೇಲೆ ಅದನ್ನ ಡಿಪಾರ್ಟ್ಮೆಂಟ್ಗೆ ಸರೆಂಡರ್ ಮಾಡ್ಲಿಲ್ಲ. ಜೊತೆಲಿರೋ ಇನ್ಸ್ಪೆಕ್ಟರ್ ಕುಮಾರ್ವೇಲ್ನು ಯಾಮಾರಿಸಿ ಈ ತರ ಒಂದ್ ಇನ್ಸಿಡೆಂಟ್ ನಡೆದಿರೋ ವಿಷಯನೇ ಡಿಪಾರ್ಟ್ಮೆಂಟ್ ಇಂದ ಮುಚ್ಚಿಟ್ಬಿಟ್ಟ. ಇದನ್ನೆಲ್ಲ ಯಾಕೆ ಮುಂಚೆನೆ ಹೇಳಿಲ್ಲ? ಹೇಳಿದ್ರೆ ನೀನೊಂದ್ ಮನೆಗೆ ಹೋಗಿ ಕಳ್ತನ ಮಾಡ್ತೀಯ. ಮತ್ತೆ ನಿನ್ನ ಹಳೆ ಶಕ್ತಿಯಾಗಿ ನೋಡಕ್ ನನಗಿಷ್ಟ ಇಲ್ಲ. ಇವಾಗ ನಿನ್ನ ಯೂಸ್ ಮಾಡ್ಕೊಂಡು ಮಿನಿಸ್ಟರ್ ಹಣನ ಎತ್ತೋದೇ ಅವ್ನ್ ಮಾಡಿರೋ ಪ್ಲಾನ್. ನಾನು ಅವನ ಥರನೇ ಕ್ರಿಮಿನಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಆ ಮಾಣಿಕ್ಯ ವಾಸಕನ್. ನನಗೆ ಕದಿಯೋ ರೋಗ ಇದೆ, ಆದ್ರೆ ಮುಟ್ಟಾಳ ಅಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಮ್ಮ ಜೀವ ಬೇಕಾ? 500 ಕೋಟಿ ರೂಪಾಯಿ ಬೇಕಾ? ಒಂದು ಡೀಲಿಗೆ ಬರೋಣ. ನಾನು ಹೇಳೋ ಜಾಗಕ್ಕೆ ನೀನು ಬಂದರೆ 500 ಕೋಟಿ ಸಿಗತ್ತೆ. ಅದನ್ನು ತಗೊಂಡು ನಮ್ಮನ್ನು ಬಿಟ್ಬಿಡು. ನಿನಗೆ ಸಿಗೋದು ಬರೀ 500 ಕೋಟಿ ರೂಪಾಯಿ ಅಲ್ಲ. ನಿನ್ನ ಮಗನ ಎನ್ಕೌಂಟ್ರಲ್ಲಿ ಸಾಯಿಸಿ ನಿನ್ನ ಹಣ ತೊಗೊಂಡೋಗಿದ್ದ ಮಾಣಿಕ್ಯ ವಾಸಕನ್ ಅಲ್ಲೇ ಇರ್ತಾನೆ. ಯೋಚನೆ ಮಾಡಿ ನಿರ್ಧಾರ ಮಾಡು. ಸರ್, ನೀವು ಹಣಕ್ಕಾಗಿ ಜಮಾಲುದ್ದೀನ್ನ ಶೂಟ್ ಮಾಡಿದ್ದು ಲೈವ್ ಆಗಿ ನೋಡ್ಕೊಂಡೇ ಕಮಿಷನರ್ ಸರ್ ಬಂದಿರೋದು.
ನಮ್ಮ ಮೈಸೂರು ಡಿವಿಷನ್ ಅಲ್ಲಿ ಪ್ರಿಂಟ್ ಆಗಿ ಕಳ್ತನ ಆಗಿದ್ ನೋಟ್ಸ್ ಇದ್ರಲ್ಲೇ ಇದೆ ಸರ್. ಮಾಣಿಕ್ಯ ವಾಸಗನ್ ಹೇಳಿದ ಜಾಗದಿಂದ ಎಲ್ಲ ದುಡ್ಡನ್ನು ಟ್ರಕ್ಕಲ್ಲಿ ತಂದ್ಬಿಡ್ತೀನಿ. ಅದೇ ಟ್ರಕ್ಗೆ ಕದ್ದಿರೋ RBI ದುಡ್ಡನ್ನು ಅದಕ್ಕೆ ಸೇರಿಸ್ತೀರಾ. ಅದನ್ನೇ ಆಧಾರವಾಗಿ ಇಟ್ಕೊಳ್ಳೋಣ. ಅದರಿಂದ ಮಾತ್ರ ಅವನ್ನ ಫ್ರೇಮ್ ಮಾಡಕ್ ಸಾಧ್ಯ. ಅದನ್ನ ನಾನು ನೋಡ್ಕೊತೀನಿ ಸರ್. ಸಂದೇಹನೇ ಇಲ್ಲ, ಇವು ನಮ್ಮ ಮೈಸೂರು ಡಿವಿಷನ್ ಪ್ರಿಂಟ್ ಆದ ನೋಟ್ಗಳೇ. ಏಯ್, ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನಂಬಿಕೆ ದ್ರೋಹದ ಕೆಲಸ ಮಾಡ್ಬಿಟ್ಟಿಯಲ್ಲೋ. ಜನರ ದೃಷ್ಟಿಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಎಷ್ಟು ಕಷ್ಟ ಪಡ್ತಾ ಇದೆ. ಈ ವಿಚಾರ ಏನಾದ್ರೂ ಹೊರಗೆ ಗೊತ್ತಾದ್ರೆ ಪೊಲೀಸ್ನವರು ಪಿಕ್ ಪಾಕೆಟ್ ಕೇಸ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅಮೌಂಟ್ ನ ಸೀಸ್ ಮಾಡಿರೋ ವಿಚಾರ ಮೀಡಿಯಾದವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಡೂ ಒನ್ ಥಿಂಗ್, ನಮ್ಮ ಕಸ್ಟಡಿನಲ್ಲಿರೋ ಯಾವನಾನೋ ಒಬ್ಬ ಅಕ್ಯೂಸ್ ನ ತಗೊಂಡು ಅವನು ಮುಖ ಮುಚ್ಚಿ ಇವನೇ ಅಕ್ಯೂಸ್ ಅಂತ ಅವ್ರ ಮುಂದೆ ತಗೊಂಡೋಗಿ ನಿಲ್ಲಿಸ್ಬಿಡಿ. ಮಾಣಿಕ್ಯ ವಾಸಗನ್ ಬಗ್ಗೆ ಯಾವ ನ್ಯೂಸ್ ಲೀಕ್ ಆಗ್ಬಾರ್ದು. ಗಾಟ್ ಇಟ್? ಎಸ್ ಸರ್. ನಾವು ಅರೆಸ್ಟ್ ಹಿಮ್. ಈ RBI ಅಮೌಂಟ್ ರಾಬರಿ ಹಿಂದೆ ಆದ್ರೂ ಸರಿ ಮುಂದೆ ಆದ್ರೂ ಸರಿ ಇಂಥ ರಾಬರೀಸ್ ಚೆನ್ನೈಯಲ್ಲಿ ಬೇಕಾದಷ್ಟು ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಅಪರಾಧಿಗಳನ್ನ ಕಂಡು ಹಿಡಿಯೋದಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ತುಂಬಾ ಶ್ರಮ ಪಟ್ಟರು. ಪೊಲೀಸ್ ಡಿಪಾರ್ಟ್ಮೆಂಟ್ ನ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಂದ ಫುಲ್ ರಾಬರಿ ಅಮೌಂಟ್ ಅಪರಾಧಿಗಳನ್ನ ಕಂಡು ಹಿಡಿದಿದ್ದೀವಿ. ಇದರಲ್ಲಿ ಹೈಲೈಟ್ ಆದ ವಿಚಾರ ಏನು ಅಂದ್ರೆ, ನಮಗೆ ಈ ಕೇಸ್ನಲ್ಲಿ ವೈಟಲ್ ಇನ್ಫಾರ್ಮೇಶನ್ ಕೊಟ್ಟೋರು ಇಬ್ಬರು ವ್ಯಕ್ತಿಗಳು, ಶಕ್ತಿ ಅಂಡ್ ದಿಯಾ. ಅವರಿಬ್ಬರಿಗೂ ನಮ್ಮ ಡಿಪಾರ್ಟ್ಮೆಂಟಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕುಮಾರ್, ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಅದೆಲ್ಲ ಓಕೆ ಸರ್. ಈಗ ಈ ಹಣ ಏನ್ ಮಾಡೋದು ಸರ್? ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ನಮ್ಮ ರಾಜ್ಯದ ರೈತರಿಗೆಲ್ಲ ಅವ್ರವ್ರ ಅಕೌಂಟ್ಗೆ ಒಬ್ಬೊಬ್ರಿಗೂ 15 ಲಕ್ಷ ಹಾಕಿದ್ರೆ ಅವ್ರ ಸಾಲ ತೀರಿಸ್ಕೋತಾರೆ ಸರ್. ಅದ್ಯಾಕೆ 15 ಲಕ್ಷ ಮಾತ್ರ? ಹಾಗೇನಿಲ್ಲ ಸರ್, ನಮ್ ಕೈಲಾದಷ್ಟು ಅವ್ರ ಅಕೌಂಟ್ ಹಾಕೋಣ. ರೈತರು ಚೆನ್ನಾಗಿರ್ತಾರೆ. ಏ ಶಕ್ತಿ, ನಿನ್ ಪಟ್ ಕಷ್ಟಕ್ಕೆಲ್ಲ ಅಂತ್ಯ ಸಿಕ್ತೋ. ಸ್ಟಾರ್ಟ್ ಅ ನ್ಯೂ ಲೈಫ್. ಥ್ಯಾಂಕ್ಸ್ ಮಗ. ಐ ವಿಲ್ ಮಿಸ್ ಯು ಮಚಾ. ಶ್ಯೂರ್. ಹೇ, ಟೇಕ್ ಕೇರ್. ಹುಷಾರಾಗಿ ಹೋಗ್ಬೇಕು. ಯಾ ಶ್ಯೂರ್.